ಹಾಯ್ ದಿಸ್ ಇಸ್ ಮಂಜುನಾಥ್. ಎಲ್ರಿಗೂ ವರೆಂಟ್ ಹರೀಸ್ಗೆ ವೆಲ್ಕಮ್. ಸೊ ಇವತ್ತು ನಾವು ಏನು ಮಾಡೋಣಪ್ಪ ಅಂತಂದರೆ ವಿ ಜಸ್ಟ್ ಗೋ ಥ್ರೂ ದಿ ಜಿಯೋಗ್ರಫಿ ರಿಲೇಟೆಡ್ ನೋಡ್ತಾ ಹೋಗೋಣ. ಸೊ ಇತ್ತೀಚೆಗೆ ಹಾಗಿದ್ರೆ ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು, ಐ ಥಿಂಕ್ ಆಗಸ್ಟ್ ತಿಂಗಳ ನಡೆದಿರ್ತಕ್ಕಂತಹ KS ಎಕ್ಸಾಮ್ ಇರ್ಬೋದು, ಅಥವಾ ಅದಾದ ನಂತರ ಮತ್ತೆ ಎಕ್ಸಾಮ್ ಆಗಿರ್ತಕ್ಕಂಥ KS ಎಕ್ಸಾಮ್ ಇರ್ಬೋದು, ಅಥವಾ ಇನ್ನೊಂದು ಗ್ರೂಪ್ ಬಿ ಎಕ್ಸಾಮ್ಸನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ದೇರ್ ವರ್ ಸೋ ಮೆನಿ ದ ಕ್ವೆಶ್ಚನ್ಸ್ ಹೇಗೆ ಬರ್ತಾಯಿತ್ತು ಅಂತಂದ್ರೆ ಫುಲ್ ಆಫ್ ಅನಾಲಿಟಿಕಲ್ ಬೇಸ್ಡ್ ಬರ್ತಾಯಿತ್ತು. ಹಾಗಾಗಿ ಈಗ ನಮ್ಮ ಅಪ್ರೋಚ್ ಕೂಡ ಚೇಂಜ್ ಆಗಬೇಕಾಗ್ತದೆ. ಯಾಕಂದರೆ ಕ್ವೆಶನ್ಸ್ ಹಂಗೆ ಬರ್ತಾ ಇರೋದ್ರಿಂದ ಓಕೆ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಬಿಟ್ಟು ಹೋಗಬಾರ್ದು. ಈಗ ಡಿಫಿಕಲ್ಟ್, ಈಗ ಫಾರ್ ಎಕ್ಸಾಂಪಲ್ ಹೆಂಗಿರುತ್ತೆ ಲೈಫು ಅಂದರೆ ಓಕೆ ಆಬ್ವಿಯಸ್ಲಿ ನಾವೆಲ್ಲೇ ಹೋಗ್ತಾ ಇರ್ತೀವಿ, ಹೋಗ್ಬೇಕಾದ್ರೆ ಏನೋ ಒಂದು ಅಡ್ಡ ಬರ್ತದೆ. ಅಡ್ಡ ಬಂದಾಗ ಅಲ್ಲಿ ಸ್ಟಾಪ್ ಮಾಡಿ ನಾವು ಹಿಂದೆ ಬರಬಾರ್ದು. ಏನು ಮಾಡಬೇಕಾಗಿದ್ರೆ ವಿ ಶುಡ್ ಫೈಂಡ್ ಆ್ಯನ್ ಅಲ್ಟರ್ನೇಟಿವ್ ವೇ. ಯಾಕೆಂತಂದರೆ ಅಲ್ಟಿಮೇಟ್ಲಿ ಗುರಿ ರೀಚ್ ಆಗಬೇಕು, ಆ ದಾರಿ ಹೆಂಗೆ ಇರಲಿ. ಹಾಗೆ KPSC ಕೂಡ ಕೇಳ್ತಕ್ಕಂಥ ಕ್ವೆಶ್ಚನ್ಸ್ ಹೆಂಗೆ ಬರ್ತಾಯಿತಿ ಅಂದರೆ ಇತ್ತೀಚೆಗೆ ನೀವು ನೋಡ್ದಂಗೆ ಓಕೆ ಡಿಫಿಕಲ್ಟ್ ಅನ್ನೋದಿಲ್ಲ. ಸೊ ಯಾರೋ ಅನಲಿಟಿಕಲ್ ಆಗಿ ಓದ್ತಿದ್ದಾರೆ, ಓಕೆ ಓದಿರ್ತಾರೆ, ಅವ್ರಿಗೆ ತುಂಬ ಬೆನಿಫಿಟ್ ಆಗ್ತಾಯಿದೆ. ಸೊ ಹಾಗಾಗಿ ಇವತ್ತು ನಾವು ಅದೇ ಜಾಗ್ರಫಿಯನ್ನು ಹಾಗೆ KS ಪ್ರಿಲಿಮ್ಸು ಮತ್ತು ಮೇನ್ಸು. ಓಕೆ ನಾನು ಯಾಕೆ ಸರ್ ಹಾಗೆ KS ಪ್ರಿಲಿಮ್ಸೇ ಮತ್ತು ಮೇನ್ಸ್ ಅಂತಲೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳಿದರೆ, ನೋಡ್ರಪ್ಪ KS ಕರ್ನಾಟಕದೊಳಗೆ ಅಂತಾರೆ ದೊಡ್ಡ ಎಕ್ಸಾಮ್ ಅಂತಾರೆ ಅಂತ ಯಾಕೆಂದೆ ಅಂತಂದರೆ ಅದು ನಮ್ಮ ಪರ್ಸೆಪ್ಷನ್ ಮೇಲೆ ಇರೋದ್ರಿಂದ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಮೆನಿ ಪೀಪಲ್ ವಿ ಬಿಲೀವ್. ಸೊ ಹಾಗಾಗಿ ತುಂಬ ಜನ ನಾವು ಏನು ಹೇಳ್ತೀವಿ ಅಂತಂದಾಗ KS ತುಂಬ ದೊಡ್ಡ ಎಕ್ಸಾಮು, ಪಾಸ್ ಆಗಕ್ಕೆ ಹಾಗೆ ಹೀಗೆ. ಓಕೆ ಹಾಗೆ ಅನ್ಕೊಳ್ಳೋಣ ಈಗ ಸದ್ಯ ಫಾರ್ ಎ ವೈಲ್. ಸೊ ಈ ದೊಡ್ಡ ಎಕ್ಸಾಮನ್ನು ನೀವು ಚೆನ್ನಾಗಿ ಅಲ್ಲಿ ಇರ್ತಕ್ಕಂಥ ಸಿಲೆಬಸ್ಸನ್ನು ಚೆನ್ನಾಗಿ ಅಥವಾ ಎಕ್ಸಾಮನ್ನು ಚೆನ್ನಾಗಿ ನೀವು ತಿಳ್ಕೊಂಡಿದ್ದೆ ಆದರೆ ಅಲ್ಲಿ ಬರ್ತಕ್ಕಂಥ ಬೇರೆ ಎಕ್ಸಾಮ್ಸ್ಗಳು KSP ಅವರು ಕಂಡಕ್ಟ್ ಮಾಡ್ತಕ್ಕಂಥ SI ಇರ್ಬೋದು, ಅಥವಾ ಅದು ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಅಥವಾ ಬೇರೆ ಬೇರೆ FDA, STA, ದೇರ್ ಆರ್ ಮೆನಿ ಎಕ್ಸಾಮ್ಸ್. ಆಮೇಲೆ ಅಷ್ಟೇ ಅಲ್ಲದಂಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಬೆನಿಫಿಷಿಯಲ್ ಅಂತ ಅಂದರೆ, ನೀವು ಇವನ್ UPSC ಕೂಡ ಯು ಕ್ಯಾನ್ ಕ್ರ್ಯಾಕ್. ಯಾಕಂದರೆ UPSC ಪ್ಯಾಟ್ರನ್ನೇ ಇವರು ಫಾಲೋ ಮಾಡ್ತಾ ಇರೋದ್ರಿಂದ ನಮ್ಮ KSP ಮತ್ತು KPSC ಅಥವಾ KEದವ್ರು ಕೂಡ ಸ್ಟ್ಯಾಂಡ್ ತುಂಬ ಚೆನ್ನಾಗಿದೆ. ಹಾಗಿದ್ರೆ ಎಲ್ಲರೂ ಒಂದೇ ಥರ ಪ್ಯಾಟ್ರನ್ನೇ ಈಗ ಫಾಲೋ ಮಾಡ್ತಾ ಇರೋದ್ರಿಂದ ನೀವು ಒಂದು ಎಕ್ಸಾಮಿಗೆ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಯು ವುಡ್ ಹ್ಯಾವ್ ಕ್ಲಿಯರ್ಡ್ ಅಥವಾ ಯು ವಿಲ್ ಕ್ಲಿಯರ್ ಇನ್ ಡೀಡ್. ಸೊ ಎಲ್ಲವನ್ನ ಕ್ಲಿಯರ್ ಮಾಡ್ಬೋದು ಅಥವಾ ಮಾಡ್ತೀರ, ಅರ್ಥ ಆಯ್ತಲ್ಲ. ಸೊ ಹಾಗೆ ಆ ನಿಟ್ಟಿನೊಳಗೆ ನಾವೇನು ಮಾಡೋಣ ಅಂತಂದರೆ ಇವತ್ತು ಸೊ ಹಾಗಿದ್ರೆ ಜಾಗ್ರಫಿ ಸಿಲಾಬೈ ಹೆಂಗಿದೆ ಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದಿ KPSC. ನಾನು KPSC ಆರ್ KSP ಆರ್ KA, ಯಾಕೆಂತಂದರೆ ಮೂರೂ ಕೂಡ ಏನು ಈ ಏನಿದಾವೆ ಈ ಆರ್ಗನೈಸೇಷನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಕ್ಕಂತಹ ಆರ್ಗನೈಸೇಷನ್ಸ್ ಇನ್ಸ್ಟಿಟ್ಯೂಷನ್ಸ್ ಏನಿದಾವೆ ಸೊ ಇವ್ರ ಪ್ರಕಾರ ಹೇಳ್ತಾ ಹೋಗ್ತೀನಿ. ಸೊ ನೋಡಿ ಹಾಗಾದ್ರೆ, ಸೊ ನೋಡಿ ಜಾಗ್ರಫಿ ಆ್ಯಸ್ ಯೂಶುವಲ್ ನನ್ನ ಪ್ರಕಾರ ಇಟ್ಸ್ ಅ ವೆರಿ ಸೊ ವಾಟ್ ಐ ಕ್ಯಾನ್ ಸೇ, ಜಾಗ್ರಫಿ ಅಥವಾ ಭೂಗೋಳಶಾಸ್ತ್ರ ಏನಿದೆ ಅಲ್ವಾ, ಸೊ ಇಟ್ಸ್ ಸಮಥಿಂಗ್ ಇಟ್ಸ್ ಸಮ್ ಆಫ್ ದಿ ಒನ್ ಆಫ್ ದ ಡಿಸಿಪ್ಲಿನ್ಸ್ ಆಫ್ ಸೈನ್ಸ್ ಅಂತ ಹೇಳಿ ಕರಿತೀನಿ. ಅಂದರೆ ಈ ವಿಜ್ಞಾನ ಏನಿದೆ ಆ ವಿಜ್ಞಾನದ ಒಂದು ಭಾಗ ಅಂತ ಹೇಳ್ತೀನಿ ನಾನು. ಯಾಕೆ ಅಂತಂದರೆ ಈ ಜಾಗ್ರಫಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಕರೆಕ್ಟಾಗಿ ಕೆಲವೊಂದು ಲೈಕ್ ದ ಫಿಸಿಕಲ್ ಪ್ಯಾರಾಮೀಟರ್ಸನ್ನು ಫಿಸಿಕ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಫಿಸಿಕ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಅಗೈನ್ ತುಂಬ ಈಸಿ ಇದೆ, ನೀವು ಹಂಗೆ ಮತ್ತೆ ಇನ್ನು ಹಿಂಗೆ ಅನ್ಕೊಳ್ಳಂಗಿಲ್ಲ. ಏನಂತ ಹೇಳಿ ಸರ್ ಹಾಗಿದ್ರೆ ಫಿಸಿಕ್ಸನ್ನು ಅಷ್ಟು ಡೆಪ್ತ ನೋಡಬೇಕು, ಈಗ ಬೇಕಾಗಿಲ್ಲ. ಸಣ್ಣ ಸಣ್ಣ ಕಾನ್ಸೆಪ್ಟ್ಗಳು ಹೆಂಗೆ ಮಾಸ್ಗೆ ಮತ್ತು ವಾಲ್ಯೂಮ್ಗೆ ಹೆಂಗೆ ರಿಲೇಷನ್ ಐತಿ, ಟೆಂಪರೇಚರ್ಗೂ ಮತ್ತು ಪ್ರೆಷರ್ಗೆ ಹೆಂಗೆ ರಿಲೇಷನ್ಶಿಪ್ ಇರ್ತದೆ, ಅಡಿಯಾಬೆಟಿಕ್ಕು ಮತ್ತು ಓಪನ್ ಸಿಸ್ಟಮಲ್ಲಿ ವ್ಯತ್ಯಾಸ, ಇಷ್ಟೇ ಸಣ್ಣ ಪುಟ್ಟಗಳಿದಾವೆ ಅಷ್ಟೇ. ಅರ್ಥ ಆಯ್ತಲ್ಲ. ಸೊ ನಾನು ಹೇಳ್ತಾ ಹೋಗ್ತೀನಿ ಈಗ. ಸೊ ಹೇಗಿರ್ಬೇಕು ನಮ್ಮ ಅಪ್ರೋಚ್ ಅಂತ ಹೇಳಿ ಸೊ ಹಾಗಿದ್ರೆ ಫಿಸಿಕ್ಸ್ ಇದೊಂದು ನನ್ನ ಪ್ರಕಾರ ಸಮ್ ಸಾರ್ಟ್ ಆಫ್ ಎ ಫಿಸಿಕ್ಸ್ ಅಂತ ಹೇಳಿ ಕರಿತೀನಿ. ಹಾಗಾಗಿ ಈ ಏನಾದರೂ ನೀವು ಆ ಫಿಸಿಕಲ್ ಪ್ರಾಪರ್ಟೀಸನ್ನು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಏನು ಕರಿತೀವಿ ಐ ಕ್ಯಾನ್ ಟೆಲ್ ದಟ್ ನಾರ್ಮಲಿ ದ ಫಿಸಿಕಲ್ ಪ್ರಾಪರ್ಟೀಸ್ ದ ಫಿಸಿಕಲ್ ಪ್ರಾಪರ್ಟೀಸ್ ಏನಿದೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಅಂದಾಗೆ ಜಸ್ಟ್ ವಿ ನೀವು ಅದು ನಿಮ್ಮ ಉಷ್ಣಾಂಶ ಟೆಂಪರೇಚರ್ ಇರ್ಬೋದು, ಅಥವಾ ನಿಮ್ಮ ಒತ್ತಡ ದಟ್ ಈಸ್ ಪ್ರೆಷರ್ ಇರ್ಬೋದು. ಅದರ ರಿಲೇಟೆಡ್ ಕೆಲವೊಂದು ಪ್ಯಾರಾಮೀಟರ್ಸ್ ಇದ್ದಾವೆ ಪ್ಯಾರಾಮೀಟರ್ಸ್ ಇದ್ದಾವೆ. ಸೊ ಆ ಪ್ಯಾರಾಮೀಟರ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು ನೋಡಿ. ಹಾಗಾದರೆ ಈ ಪ್ಯಾರಾಮೀಟರ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಕ್ಕಂಥದ್ದಕ್ಕೆ ನಾವು ಏನಂತ ಕರಿತೀವಿ ಅಂತ ಅಂದಾಗ ಅದನ್ನು ನಾವು ವಿ ಕಾಲ್ ಹ್ಯಾಸ್ ಪ್ರಾಕೃತಿಕ ಭೂಗೋಳಶಾಸ್ತ್ರ ಫಿಸಿಕಲ್ ಜಾಗ್ರಫಿ. ಇಲ್ಲಿ ಏನಂತ ಕರಿತೀನಿ ಅದಕ್ಕೆ ನಾರ್ಮಲಿ ಫಿಸಿಕಲ್ ಜಾಗ್ರಫಿ ಅಥವಾ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಹೇಳಿ ಕರಿತೀವಿ.
ಸೊ ಹಾಗಾದರೆ ಫಿಸಿಕಲಲ್ಲಿ ಏನಪ್ಪ ಅಂತ ಅಂದಾಗೆ ನಾರ್ಮಲಿ ಅದನ್ನು ನೀವು ಹೆಂಗಾದರೂ ಇಂಟರ್ಪ್ರಿಟೇಷನ್ ಮಾಡಿ, ಬಟ್ ಇಲ್ಲಿ ಫಿಸಿಕಲ್ ಅಂತ ಅಂದಾಗೆ ನಾರ್ಮಲಿ ಸೊ ವಿ ಆರ್ ಆ್ಯಕ್ಚುಲಿ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಫಿಸಿಕಲ್ ದ ಪ್ಯಾರಾಮೀಟರ್ಸ್ ಅಂತ ಹೇಳಿ ಕರಿತೀವಿ. ಸೊ ಫಿಸಿಕಲ್ ಲ್ಯಾಂಡ್ಸ್ಕೇಪ್ ಬಗ್ಗೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಸೊ ಇಲ್ಲಿ ಎಂಟೈರ್ ನೀವು ಏನಾದರೂ ಕರೆಕ್ಟಾಗಿ ಫಿಸಿಕಲ್ ಜಿಯೋಗ್ರಫಿಯನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಅಂದರೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಏನಾದರೂ ಅರ್ಥ ಆಗಿದ್ದೇ ಆಯಿತು ಅಂತ ಅಂದರೆ ನಿಮಗೆ ಇದರ ಒಂದೊಂದು ಅದರ ಅಪ್ಲಿಕೇಶನ್ ಬರ್ತದೆ. ಹಾಗಿದ್ರೆ ಹ್ಯೂಮನ್ ಮೇಲೆ ಅಥವಾ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ರೈಟ್ ನಾವು ಏನು ಮಾಡ್ತೀವಿ, ಇದನ್ನು ನಾವು ಏನಿಲ್ಲಿ ಓದಿರ್ತೀವಿ. ಏನೋ ಫಾರ್ ಎಕ್ಸಾಂಪಲ್ಲು ಟೆಂಪ್ರೇಚರು, ಪ್ರೆಷರು, ಪ್ರೆಸಿಪಿಟೇಷನ್ಸು, ಬೇರೆ ಬೇರೆ ಕೈಂಡ್ಸ್ ಇದ್ದಾವೆ ಅಲ್ಲಿ. ಸೊ ಅಲ್ಲಿ ಹೇಳ್ತಾ ಹೋಗ್ತಾನೆ ಬ್ರೀಫಾಗಿ ಒನ್ ಬೈ ಒನ್. ಸೊ ರೈಟ್ ಅವುಗಳ ಬಗ್ಗೆ ನೀವೇನಾದರೂ ಸ್ಟಡಿ ಮಾಡಬೇಕು ಸ್ಟಡಿ ಮಾಡಿದ್ದೇ ಆದರೆ ಅಥವಾ ಅವುಗಳ ಸ್ಟಡಿ ಮಾಡಿದ್ದಿರ್ತಕ್ಕಂತಹ ಆ ಫ್ರಕ್ಟಿಫಿಕೇಷನ್ ಅಥವಾ ರಿಸಲ್ಟ್ ಏನೈತಲ್ಲ, ಆ ರಿಸಲ್ಟನ್ನು ನಾವು ಯಾರ ಮೇಲೆ ಅಪ್ಲೈ ಮಾಡ್ತಕ್ಕಂಥದ್ದು, ನಾರ್ಮಲಿ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಅಪ್ಲೈ ಮಾಡ್ತಕ್ಕಂಥದ್ದು. ರೈಟ್, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ KS ಮೇನ್ ಸಿಲೆಬಸ್ಸನ್ನು ನೋಡಿದರೆ ರೈಟ್ ಅಗೇನ್ ರೈಟ್ ಆ್ಯಸ್ ನಿಮ್ಮ KS ಅಥವಾ UPSC ಮೇನ್ ಸಿಲೆಬಸ್ಸನ್ನು ನೋಡಿದರೆ ಪರ್ಟಿಕ್ಯುಲರ್ಲಿ KS ಅವನೇನು ಮಾಡಿದ್ದಾನೆ ಅಂತಂದರೆ ಇಲ್ಲಿ ಸೊ ಜಾಗ್ರಫಿ ಇದೆ ಅಲ್ವಾ. ಓಕೆ, ನಾರ್ಮಲಿ ಈ ಜಾಗ್ರಫಿಯನ್ನು ತುಂಬ ಡೀಟೇಲ್ ಆಗೇನು ಕೊಟ್ಟಿಲ್ಲ. ಓಕೆ, ನಿಮ್ಮ ಸಿಲಾಬೈಯಲ್ಲಿ ಅಥವಾ ಡೀಟೇಲ್ಡ್ ಆಗಿ ಕೊಟ್ಟಿಲ್ಲ, ಆದರೆ ಕ್ವೆಶನ್ಸ್ ಮಾತ್ರ ಡೀಟೇಲಾಗಿ ಕೇಳ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಸ್ವಲ್ಪ ಈ ನಮ್ಮ KS ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದಾಗ ಮೆನಿ ಕ್ವೆಶನ್ಸ್ ಆರ್ ಡೈರೆಕ್ಟ್ಲಿ ಫ್ರಮ್ ದಿಸ್ ಅಪ್ಲಿಕೇಶನ್ ಆಫ್ ದ ಫಿಸಿಕಲ್ ಜಿಯೋಗ್ರಫಿ ಆನ್ ಹ್ಯೂಮನ್ ಬೀಯಿಂಗ್ಸ್. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಓಕೆ ಹ್ಯೂಮನ್ ಜಿಯೋಗ್ರಫಿ ಅಂತ ಹೇಳಿ ಕರಿತೀವಿ, ಅಥವಾ ಮಾನವ ಭೂಗೋಳಶಾಸ್ತ್ರ ಅಂತ ಹೇಳಿ ಕರಿತೀವಿ. ಸೊ ರೈಟ್, ಸೊ ಹಾಗಿದ್ರೆ ನಾವು ಇತ್ತೀಚೆಗೆ ಬೇರೆ ಬೇರೆ ಇದ್ದಾವೆ, ನೋಡೋಣ ಯಾವ್ಯಾವ ಸೆಕ್ಷನಲ್ಲಿ KPSC ಅವರು ಇತ್ತೀಚೆಗೆ ತುಂಬ ಕ್ವೆಶನ್ಸನ್ನು ರೈಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣಂತ. ಈಗ ಸೊ ಅದಕ್ಕಿಂತ ಮುಂಚೆ ರೈಟ್ ಯಾಕೆ ಜಾಗ್ರಫಿ, ರೈಟ್ ಆ ಸಬ್ಜೆಕ್ಟ್ಗಿಂತ ಮುಂಚೆ ನಾವು ಏನು ಮಾಡೋಣ ಗೊತ್ತೇನ್ರಪ್ಪ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಸರ್, ಹಾಗಿದ್ರೆ ನೆಸೆಸಿಟಿ ಆಫ್ ದ ಜಾಗ್ರಫಿ. ಅಗೇನು ಹೇಳ್ತಾ ಇದ್ದೀನಿ, ಈ ಜಾಗ್ರಫಿ ಆಗಲಿ ಅಥವಾ ಇನ್ಯಾವುದೋ ಒಂದು ಸಬ್ಜೆಕ್ಟ್ ಆಗಲಿ, ದ ಫಸ್ಟ್ ನಮ್ಮ ತಲೆಗಿರಬೇಕಾಗಿದ್ದು ಓಕೆ ವಿ ಹ್ಯಾವ್ ಟು ಸ್ಟಡಿ ದ ಸಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಯಾವುದರ ಪರವಾಗಿ ಅದು ಯಾವ್ದು ತಕ್ಕಂಗೆ ಓದಬೇಕೋ ಟು ಕ್ಲಿಯರ್ ದ ಎಕ್ಸಾಮ್. ಓಕೆ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಓದಬೇಕೇ ವಿನಃ, ನೋಡಿ ಅಗೇನ್ ಅದನ್ನೇ ಐ ಆಮ್ ರಿಪೀಟಿಂಗ್, ಎಕ್ಸಾಮಿನೇಷನ್ ಜಿಯೋಗ್ರಫಿ ಓದ್ರಿ, ನಾಟ್ ದ ಅಕಾಡೆಮಿಕ್ಸ್ ಒನ್. ಯಾಕೆಂತಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಅದೇ ಜಾಗ್ರಫಿಯಲ್ಲಿ ಕೆಲವೊಂದು ಟಾಪಿಕ್ಸ್ಗಳು ಬರ್ತವೆ, ಒಂದೊಂದು ಟಾಪಿಕ್ ಮೇಲೂ ನೀವೇನು ಮಾಡ್ಬೋದು ಆ್ಯಕ್ಚುಲಿ PhD ಮಾಡ್ಕೋಬೋದು, ಬಟ್ ಅಲ್ಲಿ PhD ಇಸ್ ನಾಟ್ ರಿಕ್ವೈರ್ಡ್ ಹಿಯರ್. ಇಲ್ಲಿ ರಿಕ್ವೈರ್ಮೆಂಟ್ ಏನೋ, ಸೊ ವಾಟ್ ಈಸ್ ದಿ KPSC ಆರ್ KSP ಅಥವಾ ಇದು ಡಿಮ್ಯಾಂಡ್ ಹೆಂಗೈತಿ. ಹಾಗಾದ್ರೆ ಸರ್ ಅದು ಹೆಂಗೆ ಅರ್ಥ ಆಗ್ತೈತಿ, ಕ್ವೆಶನ್ ಪೇಪರ್ಸ್ ನೋಡ್ರಲ್ಲ. ಹಾಗೇ ನಾನು ಯಾವಾಗಲೂ ಹುಡುಗರು ಹೇಳ್ತಾ ಇರ್ತೀನಿ, ಓಕೆ ಕಂಪಲ್ಸರಿ ನೀವು ಓಕೆ ನಿಮ್ಮ ಹತ್ರ ಬುಕ್ಸ್ ಇದಾವೆ ಇಲ್ಲ ಗೊತ್ತಿಲ್ಲ, ಕಂಪಲ್ಸರಿ ನಿಮ್ಮ ಹತ್ರ ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಪೇಪರ್ಸನ್ನು ಮೇಂಟೈನ್ ಮಾಡಲೇಬೇಕು. ಒಂದು ಇದು ಫಸ್ಟು ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ ಅಂತ ಕರಿತೀನಿ ನಾನು ಒಬ್ಬ ಸೀರಿಯಸ್ ಆಸ್ಪಿರೆಂಟ್ಗೆ. ಸರ್ ಹಾಗಿದ್ರೆ ಇನ್ನೊಂದೇನು ಇಂಪಾರ್ಟೆಂಟಪ್ಪ ಅಂತ ಅಂದರೆ ರೈಟ್ ಅದ್ರ ಜೊತೆಗೆ ದ ಸಿಲಾಬೈ, ರೈಟ್ ಅಪ್ಪ ಸಿಲಾಬಸ್ ಏನಿದೆ ಅಥವಾ ಸಿಲಾಬೈ ಕಾಪಿ ಏನಿದೆ, ಆ ಸಿಲಾಬಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕೆಂತಂದರೆ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, KPSC ಏನಿದ್ದಾನೆ ರೈಟ್ ಅದು ಸ್ಪೆಷಲಿ ಮೇನ್ಸ್ ಅಂತ ಬಂದಾಗ ನಿಮಗೆ ಹ್ಯೂಜ್ ಸಿಲಾಬಸ್ ಅಂತ ಅನಿಸುತ್ತೆ, ಆದರೆ ಆ ಸಿಲಾಬಸ್ಸಲ್ಲಿ ಇದ್ದದ್ದು ಬಿಟ್ಟು ಬೇರೆ ಏನೂ ಕೇಳಂಗಿಲ್ಲ. ಇನ್ನು ಮೆಜಾರಿಟಿ ಕ್ವೆಶನ್ಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೇಪರಲ್ಲಿ 20 ಕ್ವೆಶನ್ಸ್ ಕೇಳ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ, ಸುಮಾರು ಒಂದು 17ರಿಂದ 18 ಕ್ವೆಶನ್ಸ್ ಹೆಂಗೆ ಬರ್ತವೆ ಅಂತಂದರೆ ದೇ ಆರ್ ಆ್ಯಕ್ಚುಲಿ ಇನ್ ದಿ ಸಿಲಾಬಸ್ಸಲ್ಲೇ ಕೊಟ್ಟಿರ್ತಾನೆ, ಅವನ್ನೇ ಕೇಳ್ತಾನೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಪ್ರಿಪರೇಷನ್ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟು ಒಂದು PYQs ಕಲೆಕ್ಟ್ ಮಾಡ್ಕೊಳ್ಳಿ, ರೈಟ್. ಇನ್ನೊಂದು ಏನಪ್ಪ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಸಿಲೆಬಸ್. ನೆಕ್ಸ್ಟ್ ಏನು ಮಾಡಿ ಹಾಗಿದ್ರೆ ಸೊ ಗೋ ವಿತ್ ದಿ ಓಕೆ ದ ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್, ರೈಟ್. ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್ ಬಗ್ಗೆ ಆಮೇಲೆ ಯು ಕ್ಯಾನ್ ಗೋ ಥ್ರೂ. ಓಕೆ, ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್ ಅಂದರೆ ಏನಂತ ಮತ್ತೆ ನಮ್ಮ ತಲೆ ಕ್ವೆಶನ್ ಹುಡ್ತದೆ, ರೈಟ್. ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್ ಇಲ್ಲಿ ನಮ್ಮ ಪ್ರಕಾರ ಏನಪ್ಪ ಅಂತ ಅಂದಾಗೆ ಫಸ್ಟು ಯು ಹ್ಯಾವ್ ಟು ನೋಡಿ, ಯಾರಾದರೂ ಕ್ಲಾಸ್ ಇದ್ದರೆ ಫಸ್ಟು ಕ್ಲಾಸ್ ನೋಟ್ಸ್ ಚೆನ್ನಾಗಿ ಓದಬೇಕು. ಹೇಳ್ತೀನಿ ಯಾಕೆ ಇಂಪಾರ್ಟೆಂಟ್ ಇದೆ ಕ್ಲಾಸಸ್ಗಳು ಅಂತ. ಕ್ಲಾಸ್ ನೋಟ್ಸ್ ಏನಕ್ಕೆ ಓದಬೇಕು ಅಂತಂದರೆ ದ ಕ್ಲಾಸ್ ನೋಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ಸ್ ಫಾಸ್ಟ್ಲಿ. ತುಂಬ ಫಾಸ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕ್ಲಾಸ್ ಬೇಕಾಗ್ತದೆ. ಈಗ ನಮಗೆಲ್ಲ ಗೊತ್ತೇ ಇರ್ತೈತಿ, ಯಾವುದೋ ಒಂದು ಎಕ್ಸ್ ಟಾಪಿಕ್ ಐತಿ ಅಂತ ಅನ್ಕೊಳ್ರಪ್ಪ, ಆ ಎಕ್ಸ್ ಟಾಪಿಕ್ ನಾವಾಗೇ ಕೂತ್ಕೊಂಡು ಓದಕ್ಕೆ ಹೋದ್ವಿ ಅಂತ ಅನ್ಕೊಳ್ಳಿ, ಇಟ್ ಟೇಕ್ಸ್ ಟೈಮ್. ಹೌದಲ್ಲ, ತುಂಬ ಟೈಮ್ ತೊಗೊಳ್ತದ ಅದು, ಇಸಂಟ್ ಇಟ್? ಒಂದು ವೇಳೆ ನೀವು ಅದೇ ರೀತಿಯಾಗಿ
ಯಾರೋ ಒಂದು ಅದೇ ಎಕ್ಸನ್ನು ಅಥವಾ ವೈ ಟಾಪಿಕನ್ನು ಯಾರಾದರೂ ಒಬ್ರು ಹೇಳಿದ್ರು ಅಂದ್ಕೊಳ್ಳಿ, ನೀವು ಮತ್ತೆ ಅದು ಬುಕ್ ಹಿಡ್ಕೊಂಡು ಓದಕ್ಕೆ ಹೋದರೆ ಇಟ್ ಬಿಕಮ್ಸ್ ವೆರಿ ಈಸಿ. ಹೌದಲ್ಲ, ನಮಗೆ ಅದು ಗೊತ್ತೇ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಫಸ್ಟು ಕ್ಲಾಸ್. ನೋಡಿ, ಕ್ಲಾಸ್ ನೋಟ್ಸು ಆಯಿತು ಅಂತ ಅನ್ಕೊಂಬಿಡಿ. ಕ್ಲಾಸ್ ತೊಗೊಂಡ್ಬಿಟ್ರೆ ನೀವು ಯಾವಾಗ ಕ್ಲಾಸ್ ತೊಗೊಳ್ತೀರಲ್ಲ ಆಟೋಮೆಟಿಕ್ಲಿ ನೆಕ್ಸ್ಟ್ ಏನಾಗೋದು ಗೊತ್ತಾ, ನಾವೆಲ್ಲರೂ ಹೇಳ್ತೀವಲ್ಲ NCERT ಓದ್ರಿ, NCERT ಓದ್ರಿ, ರೈಟ್? ಓಕೆ, NCERTಯನ್ನು ಓದಬೇಕು. ಹಾಗೇನು ಏನು ಕ್ಲಾಸ್ ನೀವು ಕರೆಕ್ಟಾಗಿ ಕಲ್ತ್ಬಿಟ್ರೆ ಅದನ್ನೇ NCERTಯಲ್ಲಿ ಇರೋದನ್ನೇ ಓಕೆ 90% ಕವರ್ ಆಗಿರುತ್ತೆ. ಹಾಗಾದ್ರೆ ಮುಗಿದೋಯ್ತಲ್ಲ, ಕ್ಲಾಸ್ ನೋಟ್ಸ್ ಇಸ್ ನಥಿಂಗ್ ಬಟ್ ಅಪ್ಕ NCERT ಕ್ಲಿಯರ್ ಆಯಿತು. ಯಾವಾಗ NCERT ಓದ್ತಿರಲ್ಲ ಅವಾಗ ನೀವೇನು ಮಾಡಬೇಕು ಅಂತಂದರೆ ಒಂದು ಸ್ಟ್ಯಾಂಡರ್ಡ್ ಬುಕ್ಕನ್ನು ಎತ್ಕೋಬೇಕು, ರೈಟ್? ಸ್ಟ್ಯಾಂಡರ್ಡ್ ಬುಕ್ಕನ್ನು ಎತ್ಕೋಬೇಕಾಗ್ತದೆ, ರೈಟ್? ಹಾಗಾದರೆ ಸ್ಟ್ಯಾಂಡರ್ಡ್ ಬುಕ್ಕು ಆಯಾ ಸಬ್ಜೆಕ್ಟಲ್ಲಿ ಆಯಾ ಟೀಚರ್ಸ್ ಹೇಳ್ತಾರೆ. ಇಲ್ಲಿ ಜಾಗ್ರಫಿಗೆ ರೈಟ್ ಸ್ಟ್ಯಾಂಡರ್ಡ್ ಬುಕ್ ಅಂತಂದರೆ ಅದು ಆಪ್ಷನಲ್ ಆದರೆ ಬೇರೆ ಇರುತ್ತೆ. ನಾರ್ಮಲಿ ಬಸ್ KPSC ಅಂತ ಬಂದರೆ ಸೊ ಯು ಕ್ಯಾನ್ ಗೋ ಥ್ರೂ ದಿ ಸೊ ಡಾಕ್ಟರ್ ರಂಗನಾಥ್ ಅಂತ ಒಂದು ಬುಕ್ ಇದೆ. ಸೊ ನನ್ನ ಪ್ರಕಾರ ಇದ್ದಿದ್ರಲ್ಲೇ ತುಂಬ ಚೆನ್ನಾಗಿರ್ತಕ್ಕಂಥ ಬುಕ್ ಇದು ನಿಮ್ಮ KPSC ಪ್ರಿಪರೇಷನ್ಗೆ, ರೈಟ್? ಹಾಗಾಗಿ ಡಾಕ್ಟರ್ ರಂಗನಾಥನ್ನ ರೈಟ್ ಇದು ಬೋತ್ ಇದೆ ಇದು. ಸೊ ಇದನ್ನು ಫಾಲೋ ಮಾಡಿದರೆ ಎನಫ್ ಅಂತ ಹೇಳ್ತೀನಿ. ಹಾಗಾಗಿ ಗೊತ್ತಾಯ್ತು ನಮಗೆ ಫಸ್ಟು ರೈಟ್ ಏನೇ ನಾವು ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು ಏನು ಅಂತಂದರೆ 3 ಇಂಪಾರ್ಟೆಂಟ್. ಐ ಕ್ಯಾನ್ ಕಾಲ್ ದಮ್ ಆಸ್ ಅ ಪಿಲ್ಲರ್ಸ್, ದ ಕಾರ್ನರ್ ಸ್ಟೋನ್ಸ್ ಅಂತ ಹೇಳಿ ಕರಿತೀನಿ, ಕಾರ್ನರ್ ಪಿಲ್ಲರ್ಸ್ ಅಂತ ಹೇಳಿ ಕರಿತೀನಿ ಫಾರ್ ಯುವರ್ ಸಕ್ಸಸ್. ಹಾಗಾದರೆ ಯಾವುದ್ಯಾವುದೋ ಒಂದು PYQಸು ಯು ಕ್ಯಾನ್ ರೈಟ್ ಲೈಕ್ ದಿಸ್, ರೈಟ್? ಬರೀಬಾರ್ದಿದ್ದಾನೆ ಇವತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ಸು, ಒಂದು ಸಿಲೆಬಸ್ ಗೊತ್ತಿರಬೇಕು, ರೈಟ್? ಇನ್ನೊಂದೇನು ಗೊತ್ತಿರಬೇಕಾಗಿದ್ರೆ ದ ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್. ಹಾಗೆ ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್ ಅಂದರೆ ನಾನು ಇಲ್ಲಿ ಕೊಟ್ಟಿದ್ದೀನಿ ಹ್ಯಾಸ್ ಪರ್ ದಿಸ್ ಅನ್ಕೊಳ್ಳೋಣ. ಹಾಗಿದ್ರೆ ಫಸ್ಟ್ ಸ್ಟೆಪ್ ಆಯ್ತು. ಈಗ ನನಗೆ ಏನಾಗಿದ್ರೆ ಮಟೀರಿಯಲ್ಸ್ ತೊಗೊಂಡಿದ್ದೀನಿ, ಕ್ಲಾಸು ತೊಗೊಂಡಿದ್ದೀನಿ, ರೈಟ್? ಹಾಗಿದ್ರೆ ಈಗ ಸೊ ವಿಲ್ ಗೋ ವಿತ್ ಹಾಗೆ ಸರ್ ವಾಟ್ ಟು ರೀಡ್ ಇನ್ ಜಾಗ್ರಫಿ ಅಂತ ನೋಡೋಣ, ರೈಟ್? ಸೊ ಈಗ ಇಟ್ಸ್ ಆಸ್ ಐ ಟೋಲ್ಡ್ ಯು ದ ಜಾಗ್ರಫಿ ಇಟ್ಸ್ ಅ ವೆರಿ ವೆರಿ ವಾಟ್ ಯು ಸೇ ದಟ್ ಈಸಿ ಸಬ್ಜೆಕ್ಟು. ಅರ್ಥ ಆಯ್ತಲ್ಲ? ಅರ್ಥ ಆದರೆ ಇಲ್ಲಾಂದ್ರೆ ಸ್ವಲ್ಪ ಡಿಫಿಕಲ್ಟು, ಬಟ್ ಯಾವ ದೊಡ್ಡದೈತೆ ಹೇಳ್ರಿ ನೋಡೋಣ. ಹೌದಲ್ಲ? ಏನೋ ಅಂತಾರಲ್ಲ ದೊಡ್ಡವರು, ಕಲಿಯೋಕ್ಕಿಂತ ಮುಂಚೆ ಅದು ಕೋಟಿ ವಿದ್ಯೆ, ಕಲ್ತ ಮೇಲೆ ಅದು ಕೋತಿ ವಿದ್ಯೆ. ಸೊ ಹಾಗಾಗಿ ಎಲ್ಲ ನಿಮ್ಮ ಎಫರ್ಟಲ್ಲಿ ಇರ್ತದೆ, ನಿಮ್ಮ ಪರ್ಸೆಪ್ಷನ್ ಇರ್ತದೆ. ಹಾಗಾಗಿ ಹೇಳ್ತಿರ್ತಾರೆ, ರೈಟ್? ಕೆಲವೊಂದು ಫಿಲಾಸಫರ್ಸ್ ಹೇಳ್ತಾರೆ ನೋಡ್ರಪ್ಪ, ಸೊ ವಾಟ್ ಯು ಥಿಂಕ್ ದ ಮೈಂಡ್ ಈಸ್ ಎವ್ರಿಥಿಂಗ್, ವಾಟ್ ಯು ಥಿಂಕ್ ಆ್ಯಂಡ್ ಯು ಓಕೆ ವಾಟ್ ಯು ಥಿಂಕ್ ಆ್ಯಂಡ್ ಯು ವಿಲ್ ಬಿಕಮ್ ದಟ್. ಓಕೆ, ನೀನು ಏನು ಅನ್ಕೊಂತೀಯೋ ಅದು ಆಗ್ತೀಯಾ. ಹಾಗಾಗಿ ಅದು ಮ್ಯಾನಿಫೆಸ್ಟೇಷನ್ಸ್ ಅಂತ ಕರಿತೀವಿ. ವೆನ್ ಯು ರೆಗ್ಯುಲರ್ಲಿ ನೀವು ಅದನ್ನು ಹೇಳ್ತಾ ಹೋಗ್ತಿರಲ್ಲ, ಆ ಇಂಪ್ರೆಷನ್ಸ್ ಏನು ಮಾಡ್ತವೆ ಅಂತಂದರೆ ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಹೋಗ್ತದೆ, ಅದಾದ ನಂತರ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗ್ತದೆ. ರಿಪೀಟೆಡಾಗಿ ಹೇಳ್ತಾ ಹೋದರೆ ಅಲ್ಲ, ಗೊತ್ತೇ ಇದೆ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ತೊಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ನಾಲೆಜ್ ಅಂತಂದರೆ ಏನಿದು ಇನ್ಫಾರ್ಮೇಷನ್ ಅಂತ. ನಾಲೆಜ್ ಅಂದರೆ ಏನಪ್ಪ? ಇದೊಂದು ಇನ್ಫಾರ್ಮೇಷನ್. ಯಾವ ತೊಗೊಳ್ಳೋಣ? ಈಗ ಫಾರ್ ಎಕ್ಸಾಂಪಲ್ಲು ನಮಗೆಲ್ಲ ಗೊತ್ತೇ ಇದೆ ಏನಂತ ಹೇಳಿ, ದ ಪಾಕಿಸ್ತಾನ್ ಈಸ್ ಪಾಕಿಸ್ತಾನ್ ಅಂತ, ರೈಟ್? ಸೊ ನಾರ್ಮಲಿ ಮೆನಿ ಪೀಪಲ್ ವಾಟ್ ವಿ ಥಿಂಕ್, ಸೊ ರೈಟ್ ಪಾಕಿಸ್ತಾನ್ ಈಸ್ ಪಾಕಿಸ್ತಾನ್ ಅಂತ ಹೇಳಿ ಕರಿತೀವಿ, ಕರೆಕ್ಟ್? ಹಾಗಿದ್ರೆ ಯಾಕೆ ಕರಿತೀವಿ ಗೊತ್ತಿಲ್ಲ. ಹೆಂಗೆ ಕರಿತೀವಿ ಅಥವಾ ರೀಸನ್ ಏನೋ ಹೋಗಿರಿ ನೀವು? ಇಲ್ಲ. ಬಟ್ ಆದರೂ ಯಾಕೆ ಹೆಂಗೆ ಹೇಳ್ತಾ ಇದ್ದೀರಿ ಅಂದರೆ ಎಸ್ ದ ಇನ್ಫಾರ್ಮೇಷನ್ ಯಾವ್ದು ಹಾಗಿದ್ರೆ ಇಲ್ಲಿ ಆಪ್ಕಾ ಸೊ ಮೀಡಿಯಾ, ರೈಟ್? ಅದು ಮೀಡಿಯಾ ಮೇ ಬಿ ಯು ಕ್ಯಾನ್ ರೈಟ್ ಆ್ಯಸ್ ಅ ಪ್ರೆಸ್ ಆದರೂ ಇರ್ಬೋದು, ಪ್ರಿಂಟಿಂಗ್ ಪ್ರೆಸ್ ಅಂತ ಕರಿತೀವಲ್ಲ ಅದಾದರೂ ಇರ್ಬೋದು. ಬಟ್ ಈಗ ಬಂದಿರತಕ್ಕಂತಹ ನಿಮ್ಮ ಸೊ ಡಿಜಿಟಲ್ ರೆವಲ್ಯೂಷನ್ ಏನು ತೊಗೊಬಂದೈತಿ, ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಎಕ್ಸ್ ಇರ್ಬೋದು, ರೈಟ್? ಸೊ ಈ ಬೇರೆ ಬೇರೆ ಏನಿದೆ ಆ ಡಿಜಿಟಲ್ ರೆವಲ್ಯೂಷನ್ಸನ್ನು ಸಮ್ ಕಾಂಪೋನೆಂಟ್ಸ್ ಇವುಗಳ ಮೂಲಕ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಇತ್ತು. ಹಾಗೆ ಅನ್ಕೊಳ್ಳೋಣ ಇನ್ಫಾರ್ಮೇಷನ್ ಏನೈತಿ, ಪಾಕಿಸ್ತಾನದವರು ಯಾವಾಗಲೂ ಇಂಡಿಯನ್ ಬಗ್ಗೆ ಅಥವಾ ಇಂಡಿಯಾದ ಕಲ್ಚರ್ ಬಗ್ಗೆ ತುಂಬ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ, ಕೆಟ್ಟದಾಗಿ ಬೈತಾರೆ ಅಂತ ಒಂದು ಇನ್ಫಾರ್ಮೇಷನ್ ಅದೊಂದು ನ್ಯೂಸಲ್ಲಿ ಬಂದೈತಿ. ಬಟ್ ಸ್ಟಿಲ್ ನಾವು ಆ್ಯಕ್ಚುಲಿ ಏನಾಗಿಲ್ಲ, ಅಲ್ಲಿ ಹೋಗಿಲ್ಲ, ಆ ಜನದ ದೃಷ್ಟಿ ಮಾತಾಡಿಲ್ಲ, ಮಿಂಗಲ್ ಆಗಿಲ್ಲ. ಆದರೆ ಬಟ್ ಸ್ಟಿಲ್ ನಮಗೆ ಇನ್ಫಾರ್ಮೇಷನ್ ಏನು ಸಿಕ್ಕತಿ, ಓಕೆ ಅದನ್ನು ಏನು ತೊಗೊಂಡ್ಬಿಡ್ತೀನಿ ಅಂದರೆ ನೆಗೆಟಿವ್ ಇನ್ಫಾರ್ಮೇಷನ್ ಅಂತ ತೊಗೊಂಡ್ಬಿಡ್ತೀನಿ ನಾನು. ಸೊ ವಾಟ್ ಕೈಂಡ್ ಆಫ್ ದ ಇನ್ಫಾರ್ಮೇಷನ್ ಐ ಹ್ಯಾವ್ ರಿಸೀವ್ಡ್? ನೆಗೆಟಿವ್. ಓಕೆ, ನೆಗೆಟಿವ್ ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು ಯಾರು ಹಾಗಿದ್ರೆ ಪಾಕಿಸ್ತಾನ್. ಹಾಗಾದ್ರೆ ಇವಾಗ ಏನಾಗುತ್ತೆ, ಈ ಇನ್ಫಾರ್ಮೇಷನ್ನು ನನ್ನ ಮೈಂಡು ಸ್ಟಾರ್ಟ್ ಟು ಥಿಂಕ್, ಓಕೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತದ. ಇದು ನಾರ್ಮಲಿ ಕಾಗ್ನೇಟಿವ್ ಅಂತ ಹೇಳಿ ಕರೀತಾರೆ. ಓಕೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತದ. ಹೌದಲ್ಲ, ಇರ್ಬೇಕಲ್ಲ ಹಾಗೆ. ಸೊ ಯಾವಾಗ ರಿಪೀಟೆಡ್ ಆಗಿ ನೀನು ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀಯಲ್ವಾ, ದೆನ್ ಇಟ್ ವಿಲ್ ಬಿಕಮ್ ಅ ಥಾಟ್, ರೈಟ್? ಥಾಟ್ ಪ್ರೊಸೆಸ್ ಆಗ್ತದ. ಯಾವಾಗ ಈ ಥಾಟ್ ಆಗುತ್ತಲ್ವ
ಆಟೋಮೆಟಿಕ್ಲಿ ಅದು ಒಂದು आपका जो ಆಟಿಟ್ಯೂಡ್ ಆಗಿ ಬದಲಾವಣೆ ಆಗ್ತದ. ಯಾವಾಗ ಈ ಆಟಿಟ್ಯೂಡ್ ಆಗ್ತದಲ್ವಾ, ಈ ಆಟಿಟ್ಯೂಡ್ ಬಿಕಮ್ಸ್ ಯುವರ್ ಕ್ಯಾರೆಕ್ಟರ್. ಹಾಗಿದ್ರೆ ಸೊ ಕ್ಯಾರೆಕ್ಟರ್ ಬರೀ ಅದು ಕ್ಯಾರೆಕ್ಟರ್ ಅಲ್ಲ, ಇಟ್ ಈಸ್ ಎವ್ರಿಥಿಂಗ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟಿಗೆ ಆತ ಕ್ಯಾರೆಕ್ಟರ್ ಹೇಗಿರಬೇಕು, ಹಿ ಶುಡ್ ಬಿ ಡೆಡಿಕೇಟೆಡ್, ಹಿ ಶುಡ್ ಬಿ ಸೋ ಮಚ್ ಆಫ್ ವಾಟ್ ವಿ ಸೇ ದಟ್ ಡಿವೋಷನ್ ಟು ವರ್ಡ್ಸ್ ಹಿಸ್ ವರ್ಕ್. ಓಕೆ, ತಾನು ಏನು ಅನ್ಕೊಂಡಾನೆ ಅದ್ರ ಜೊತೆ ಹೆಂಗಿರಬೇಕು ಅಂತಂದರೆ, ಸೊ ತಾನು ಏನು ಕಮಿಟ್ಮೆಂಟ್ಸ್ ಇದ್ದಾವೆ ಆ ಕಮಿಟ್ಮೆಂಟ್ಸ್ ಫಸ್ಟು, ಅದರ್ ಥಿಂಗ್ಸ್ ಆರ್ ನೆಕ್ಸ್ಟು ಅನ್ನಂಗೆ ಇರಬೇಕು. ಸೊ ಅದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಕ್ಯಾರೆಕ್ಟರ್. ಹಾಗೆ ಕ್ಯಾರೆಕ್ಟರ್ ಇಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಕಾಫಿ. ಓಕೆ, ಕ್ಯಾರೆಕ್ಟರ್ ಯಾರ್ದದು, ಯಾರ ಸ್ವತ್ತು, ಯಾರ ಆಸ್ತಿ ಅಂತ ಅಂದರೆ ಓನ್ಲಿ ದೋಸ್ ಪೀಪಲ್ ಹೂ ವರ್ಕ್ಸ್ ಹಾರ್ಡ್, ದೋಸ್ ಪೀಪಲ್ ಹೂ ಕಂಟ್ರೋಲ್ಸ್ ದೇರ್ ಮೈಂಡ್, ದೋಸ್ ಪೀಪಲ್ ರೈಟ್, ಸೊ ಹೂ ಆಲ್ವೇಸ್ ಥಿಂಕ್ಸ್ ಬೆನಿಫಿಟ್ ಫಾರ್ ದಿ ಸೊಸೈಟಿ ಇನ್ ದಿ ಆಫ್ ದ ಕಂಟ್ರಿ, ರೈಟ್. ಸೊ ಹಾಗೆ ಕ್ಯಾರೆಕ್ಟರ್ ಆಗ್ತದ. ನೋಡ್ರಪ್ಪ, ಕ್ಯಾರೆಕ್ಟರ್ ಮ್ಯಾನ್ ಆಲ್ವೇಸ್ ನಾವೇನು ಅಸ್ಯೂಮ್ ಮಾಡ್ತೀವಿ ಅಂದರೆ ಹ್ಯಾಸ್ ಅ ಗುಡ್ ಕನ್ಸೈನ್ಸ್, ಅವನ ಹತ್ರ ಆತ್ಮಸಾಕ್ಷಿ ಚೆನ್ನಾಗೈತಿ ಅಂತ ಹೇಳ್ತೀವಿ. ಗೊತ್ತಲ್ವ, ಅರಿವೇ ಗುರು ಅಂತೀವಿ ನಾವು. ಗುರು ಯಾರಿಲ್ಲಿ? ನಮ್ಮ ಆತ್ಮಸಾಕ್ಷಿ. ಹಾಗಾದ್ರೆ ಯಾರ ಆತ್ಮಸಾಕ್ಷಿ ಚೆನ್ನಾಗಿರುತ್ತಲ್ವ ಅವ್ರು ಯಾವತ್ತೂ ಕೆಟ್ಟ ಕೆಲಸ ಮಾಡೋಂಗಿಲ್ಲ ಅಂತ ಸಮಾಜ ಮ್ಯಾರೇನ. ಅದಕ್ಕೆ ನಾನು ಹೇಳ್ತಾ ಇರೋದು. ಈ ನೋಡಿ ಈಗೇನಾಯ್ತು ಹಾಗಿದ್ರೆ, ಈ ಕ್ಯಾರೆಕ್ಟರ್ ಎಂಥ ಕ್ಯಾರೆಕ್ಟರ್ ಆಗೈತಿ, ಈಗ ಇನ್ಫಾರ್ಮೇಷನು ನೆಗೆಟಿವ್ ಆಟಿಟ್ಯೂಡ್ ಐತಿ, ನೆಗೆಟಿವ್ ಥಾಟ್ ಐತಿ. ಹಾಗಾದ್ರೆ ಕ್ಯಾರೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ದಿ ಪಾಕಿಸ್ತಾನ ಹೆಂಗೆ ಬಂತು? ನಮಗೆ ನೆಗೆಟಿವೇ ಬಂತು. ಹಾಗಿದ್ರೆ ನಾವು ಯಾವಾಗಲೂ ಪಾಕಿಸ್ತಾನ ಬಗ್ಗೆ ನೆಗೆಟಿವೇ ಯೋಚನೆ ಮಾಡ್ತೀವಿ. ಅದೇ ಥರ ಅಲ್ಲಿರ್ತಕ್ಕಂತಹ ಜನಗಳಿಗೆ ರೈಟ್ ಗೊತ್ತಿಲ್ಲ ಅಲ್ಲಿ, ರೈಟ್, ಅಲ್ಲಿ ಕೊಡ್ತಕ್ಕಂಥ ಮೀಡಿಯಾ, ದ ಮಿಲಿಟರಿ ಕಂಟ್ರೋಲ್ಡ್ ಪ್ರೆಸ್ ಏನಿದೆ, ಮೇ ಬಿ ಅವರು ತಮಗೆ ಹೆಂಗೆ ಬೇಕಲ್ವಾ ಹಂಗೆ ಏನು ಮಾಡ್ತಾ ಇದ್ದಾರೆ, ಇನ್ಫಾರ್ಮೇಷನನ್ನು ಪೀಪಲ್ಗೆ, ಪಬ್ಲಿಕ್ಗೆ ಕೊಡ್ತಾ ಇದ್ದಾರೆ. ಆಬ್ವಿಯಸ್ಲಿ ನೀವು ಹೋಗಿ ಕೇಳಬೇಕಲ್ಲಿ ಪಾಕಿಸ್ತಾನದಾಗೆ. ಓಕೆ, ದ ವರ್ಲ್ಡ್ ನಂಬರ್ 1 ಬೌಲರ್ ಯಾರು ಅಂತ ಅಂದರೆ ಯಾರು? ಅವನು ಶಹೀನ್ ಶಾ ಅಫ್ರಿದಿನ ಅಂತಾರೆ. ನಂಬರ್ 1 ಬ್ಯಾಟರ್ ಯಾರು ಅಂದರೆ ಬಾಬರ್ರೆ ಅಂತಲೇ ಕರೀತಾರೆ. ನಂಬರ್ 1 ಇಂಟೆಲಿಜೆನ್ಸ್ ಏಜೆನ್ಸಿ ಯಾವುದು ಅಂತಂದರೆ ಇದೆ ಅಲ್ವಾ, ಯಾವುದೋ ISIA ಅಂತಾರೆ. ಅಂದರೆ ಅವರನ್ನು ಆ ಲೆವೆಲಿಗೆ ಮೋಲ್ಡ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಅದಕ್ಕೆ ಹೇಳೋದು ದ ಪ್ರೆಸ್ ಇಸ್ ವೆರಿ ಇಂಪಾರ್ಟೆಂಟ್, ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಅದು ಶೇಪ್ ಮಾಡ್ತದ ಒಂದು ಸೊಸೈಟಿಯನ್ನು, ಒಂದು ಕಲ್ಚರನ್ನು. ಇವನ್ ಇಟ್ ಕಂಟ್ರೋಲ್ಸ್ ಏನನ್ನ ಎಂಟೈರ್ ಎಸ್ಟಾಬ್ಲಿಷ್ಮೆಂಟ್ಸ್. ನೋಡಿ, ಯಾಕಂದ್ರೆ ಪಾಕಿಸ್ತಾನದ ಮಿಲಿಟರಿ ಹೆಂಗೆ ಕಂಟ್ರೋಲ್ ಮಾಡುತ್ತೆ, ಗೌರ್ನಮೆಂಟಿಂದ ಹಿಡ್ಕೊಂಡು ನಿಮ್ಗೆ ಗೊತ್ತಿರಬೇಕಲ್ಲ, ಇಮ್ರಾನ್ ಖಾನ್ ಹೆಂಗೆ ತೆಗೆದು ಒಗೆದ್ಬಿಟ್ಟು ಯಾರನ್ನು ಕೂರಿಸಿದ್ದಾರೆ, ಈಗ ಶಬಾಜ್ ಶರೀಫನ್ನು ಕೂರಿಸಿದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ, ರೈಟ್. ಹೆಂಗೆ ಇಸ್ ಅ ಪಪ್ಪೆಟ್ ಆಫ್ ಮಿಲಿಟ್ರಿ. ಸೊ ಬೇಡ ಈಗ ಅದ್ರ ಬಗ್ಗೆ ಮಾತಾಡೋದು. ಸೊ ಅಂದರೆ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ಇಲ್ಲಿ ಟಫ್ ಆಗಲಿ ಈಸಿ ಆಗಲಿ ಅನ್ನೋ ಕಾನ್ಸೆಪ್ಟ್ಗಳೇ ಇಲ್ಲ. ಇಟ್ಸ್ ಆಲ್ ಅಬೌಟ್ ಯುವರ್ ಪರ್ಸೆಪ್ಷನ್, ರೈಟ್. ಇದು ನಾರ್ಮಲಿ ಸೊ ಎದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಂದರೆ ನಿಮ್ಮ ಪರ್ಸೆಪ್ಷನ್ ಮೇಲೆ, ನಿಮ್ಮ ಕ್ಯಾರೆಕ್ಟರ್ ಮೇಲೆ. ಹಾಗಿದ್ರೆ ಕ್ಯಾರೆಕ್ಟರ್ಸ್ ಚೇಂಜ್ ಆಗುತ್ತಾ? ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಸೊ ರೈಟ್, ಬರಾಕ್ ಒಬಾಮಾ ಆಲ್ವೇಸ್ he used to say, I will be a president of the United States of America, and okay, ultimately or eventually we are all evident of his success or fructifications of his dreams. ಸೊ ನಮಗೆಲ್ಲದು ಗೊತ್ತಾಯಿದೆ. ಅದಕ್ಕೆ ಹೇಳ್ತಾ ಇರೋದು ನಾವು ನಿಮಗೆ ಏನು, ಥಿಂಕ್ ಮಾಡಿ ಪಾಸಿಟಿವ್. ಹಾಗಾಗಿ ಆಟಿಟ್ಯೂಡ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಅ ಸೀರಿಯಸ್ ಆಸ್ಪಿರೆಂಟ್, ರೈಟ್. ಸೊ ಹಾಗಿದ್ರೆ ಈಗ ಅದೇ ಅನ್ಕೊಳ್ತಾ ಇದ್ದೀನಿ, ರೈಟ್. ಹಾಗಿದ್ರೆ ಜಾಗ್ರಫಿನೂ ಕೂಡ ಅಷ್ಟೇ, ಯಾರ ಹತ್ರ ಒಳ್ಳೆ ಆಟಿಟ್ಯೂಡ್ ಇರುತ್ತೆ, ಓಕೆ, ಅವ್ರಿಗೆ ಈ ಸಬ್ಜೆಕ್ಟ್ ಇಸ್ ಬಿಕಮ್ ವೆರಿ ಈಸಿ. ಕ್ಲಿಯರ್ ಆಫ್ ಯು ಆರ್ ಅಂಡರ್ಸ್ಟುಡ್. ಈಗ ಹಾಗಿದ್ರೆ ಆ ಜಾಗ್ರಫಿಯನ್ನು, ಎಂಟೈರ್ ಜಾಗ್ರಫಿಯನ್ನು ನಾವು 2 ಥರ ಡಿವೈಡ್ ಮಾಡ್ಕೋತೀವಿ. ನಿಮಗೆಲ್ಲ ಗೊತ್ತೇ ಇರುತ್ತೆ. ಒಂದು ಫಿಸಿಕಲ್ ಅಂತ ಹೇಳಿ, ರೈಟ್, ಅದನ್ನು ನಾವು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತ ಹೇಳಿ ಕರಿತೀವಿ, ರೈಟ್. ಇನ್ನೊಂದು ಸೊ ನಾರ್ಮಲಿ ವಿ ಕಾಲ್ ಹ್ಯಾಸ್ ಅ ಹ್ಯೂಮನ್ ಜಿಯೋಗ್ರಫಿ. ಸರ್ ಹಾಗಿದ್ರೆ ಹ್ಯೂಮನ್ ಜಿಯೋಗ್ರಫಿ ಅಂದರೆ ಏನಂತ ಕೇಳಿದರೆ, ಇಟ್ ಈಸ್ ನಥಿಂಗ್ ಬಟ್ ಆಫ್ ಯುವರ್ ಮಾನವ ಭೂಗೋಳ ಶಾಸ್ತ್ರ ಅಂತ, ರೈಟ್. ಇದನ್ನು ಬೇಕಾದರೆ ಸೊ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತ ಹೇಳಿ ಕರೆದ್ರೆ, ರೈಟ್. ಸೊ ಇದನ್ನು ವಿ ಕಾಲ್ ಹ್ಯಾಸ್ ಮಾನವ, ರೈಟ್, ಮಾನವ ಸೊ ಭೂಗೋಳ ಶಾಸ್ತ್ರ ಅಂತ ಹೇಳಿ ಕರಿತೀವಿ, ರೈಟ್. ಸೊ ದಿಸ್ ಇಸ್ ಗೊತ್ತಿರಬೇಕು. ಸರ್ ಹಾಗೆ ಎಲ್ಲಿ ಕ್ವೆಶನ್ಸ್ ಜಾಸ್ತಿ ಬರ್ತಾ ಇದೆ ಅನ್ನೋದಾದರೆ ನೋಡ್ತಾ ಹೋಗೋಣ. ಇಲ್ಲಿ ಬೇರೆ ಬೇರೆ ಚಾಪ್ಟರ್ಸ್ ಇದಾವಪ್ಪ ಇಲ್ಲಿ, ರೈಟ್. ಇದರಲ್ಲಿ ನಾನು ಹೇಳೋದು ಒಂದೇ ನಿಮಗೆ, ಯಾವುದೇ ಓದ್ತೀರಾ ಸ್ಟಾರ್ಟಿಂಗ್ ಹೆಂಗೆ ಓದ್ರಿ ಅಂತಂದರೆ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ದಿ ಬೇಸಿಕ್ಸ್. ಓಕೆ, ಪ್ರತಿಯೊಂದು ಕೂಡ ಬೇಸಿಕ್ಸ್. ಯಾಕೆಂತಂದ್ರೆ ಬೇಸಿಕ್ಸ್ ಆರ್ ನಥಿಂಗ್ ಬಟ್ ಎ ಪ್ಲಿಂತ್. ಮನೆ ಕಟ್ಟಬೇಕಾದ್ರೆ ಪ್ಲಿಂತ್ ಯೂಸ್ ಮಾಡ್ತೀವಲ್ಲ, ಅಥವಾ ಅದಕ್ಕೆ ಇನ್ನೊಂದೇನಂತ ಕರಿತೀವಿ, ಫೌಂಡೇಶನ್. ಯಾಕೆಂದರೆ ಫೌಂಡೇಶನ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಯಾವುದೇ ಒಂದು ಕಾನ್ಸೆಪ್ಟನ್ನು
ವಿತ್ ಫೌಂಡೇಶನ್ ಅಂದರೆ ಅರ್ಥ ಮಾಡ್ಕೊಂಡು ಓದಬೇಕು ಅಂದರೆ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ಫೌಂಡೇಶನ್ ಸ್ಟ್ರಾಂಗ್ ಇತ್ತು ಅನ್ಕೊಳ್ಳಿ, ನೋಡಿ ಬರೀ ಅದು ನಿಮಗೆ ತಲೆಯಾಗಿ ಹೋಗಲ್ರಿ. ಯಾವುದೋ ಒಂದು ವಿಷಯ ಕಲ್ತ್ರೆ ಅದು ಎಲ್ಲಿ ಹೋಗ್ತದ, ನಿಮ್ಮ ಹಾರ್ಟಿಗೆ ಹೋಗ್ತದೆ. ಇದು ಇಟ್ಸ್ ಆ್ಯಕ್ಚುಲಿ ಡೈರೆಕ್ಟ್ಲಿ ಗೋಸ್ ಇನ್ ಟು ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಆರ್ ಹಾರ್ಟಿಗೆ ಹೋಗ್ತದೆ. ಯಾವುದೇ ವಿಷಯ ರೈಟ್ ಹಾರ್ಟಿಗೆ ಹೋಯ್ತು ಅನ್ಕೊಳ್ಳಿ, ಮರೆಯೋದು ಭಾಳ ಕಷ್ಟ. ನಿಮಗೆಲ್ಲ ಗೊತ್ತಿರಬೇಕಲ್ಲ ಫೇಲ್ಯೂರ್ ಆದರೆ ಏನೇನು ಆಗ್ತವೆ ಅಂತ. ಹಾಗಾಗಿ ಯಾವುದೇ ಮಾಡಿ ರೈಟ್, ಕೆಲವೊಬ್ರು ಯೂಸ್ ಮಾಡ್ತಾರೆ ಈ ಟರ್ಮನ್ನು, ರೂತ್ಲೆಸ್ಲಿ, ಐ ಆಮ್ ವರ್ಕಿಂಗ್ ರೂತ್ಲೆಸ್ಲಿ. ರೈಟ್, ನಾನು ಹೇಳ ದ ರೂತ್ಲೆಸ್ಗಿಂತ ವಿತ್ ಹಾರ್ಟ್ಫುಲ್ ವರ್ಕ್ ಏನೈತಲ್ಲ ಸಕ್ಸಸ್ ಭಾಳ ಕಾಣ್ತದೆ. ಯಾಕಂದರೆ ಎಲ್ಲಿ ನಿಮ್ಮ ಹಾರ್ಟ್ ಇರುತ್ತಲ್ಲ ಸೋಲ್ ಆಟೋಮೆಟಿಕ್ಲಿ ಮಿಂಗಲ್ ಇರುತ್ತೆ. ಎಲ್ಲಿ ಹಾರ್ಟ್ ಮತ್ತು ಸೋಲ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತದಲ್ಲ ಅಲ್ಲಿ 100% ಇರ್ತದೆ. ರೂತ್ಲೆಸ್ಲಿ ಅಂದರೆ ಏನು, ಎಷ್ಟು ಮನಸ್ಸಿಗೆ ಆಗಲ್ಲ ಅದ್ರ ಓದೋದೆ. 4 ಗಂಟೆಗೆ ಎಚ್ಚರ ಓದ್ಬೇಕನ್ನೋ ಮೂಡಿರಲ್ಲ, ಎಲ್ಲರೂ ಓದ್ತಾರೆ ಅನ್ನೋದು ಬುಕ್ ಹಿಡ್ಕೊಂಡು ಓದಿದ್ದೆ ತಲೆಗೆ ಹೋಗ್ಬೇಕಲ್ವ. ಹಾಗಾಗಿ ಹಾರ್ಟ್ ಆ್ಯಂಡ್ ಸೋಲ್ ಜೊತೆ ಕೆಲಸ ಮಾಡೋದನ್ನು ಕಲೀರಿ. ನಾಟ್ ಸುಮ್ಮನೆ ಎಫರ್ಟ್ ಅಲ್ಲ. ಅದು ಎಫರ್ಟ್ ಯಾವಾಗ ಸಕ್ಸಸ್ ಆಗ್ತದೆ ಅಂತಂದರೆ, ಅಥವಾ ನೀವು ಓದಿದ್ದು ಎಲ್ಲೋ ಯಾವಾಗ ತಲೆಯಾಗಿ ಬರ್ತದೆ ಅಂತಂದರೆ ವೆನ್ ಯು ಮೇಕ್ ದಟ್ ಬ್ರಿಡ್ಜ್, ಆ ಕನೆಕ್ಷನ್ ಮಾಡಬೇಕು ಹಾರ್ಟಿಗೂ ನಿಮ್ಮ ಸೋಲಿಗೂ, ಆಟೋಮೆಟಿಕ್ಲಿ ಮೈಂಡಿಗೆ ಚೆನ್ನಾಗಿ ಹೋಗ್ತದೆ. ರೈಟ್, ಆ ಥರ. ಹಾಗಾಗಿ ನಾನು ಅದನ್ನೇ ಹೇಳ್ತಾ ಇರೋದು, ಫೌಂಡೇಶನ್ ತುಂಬ ಸ್ಟ್ರಾಂಗ್ ಆಗಿರಬೇಕಾಗ್ತದೆ ಇಲ್ಲಿ. ಅರ್ಥ ಆಯ್ತಲ್ಲ? ಸೊ ಹಾಗಿದ್ರೆ ಫೌಂಡೇಶನ್ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತೀವಿ. ಫೌಂಡೇಶನ್ ಅಂದರೆ ಏನು ಸರ್, ಇಲ್ಲಿ ನಾರ್ಮಲ್ ನಾವು ಏನೇನು ತಿಳ್ಕೋಬೇಕಪ್ಪ ಅಂತಂದಾಗೆ, ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಬೇಸಿಕ್ಸಲ್ಲಿ ರೈಟ್ ಸನ್ನು, ಓಕೆ ಸೂರ್ಯ, ರೈಟ್ ಸನ್ ಹೇಗಿರುತ್ತೆ, ಓಕೆ ಸನ್ನಲ್ಲಿ ಇರ್ತಕ್ಕಂಥ ಕೆಲವು ಕ್ರಿಯೆಗಳಿದಾವಲ್ವ, ನಾವು ಓದ್ತೀವಿ, ನಾವು ಹೇಳ್ತೀವಿ ಕ್ಲಾಸಲ್ಲಿ ಹೇಳ್ತೀವಿ ಅದನ್ನು. ಸೊ ಸನ್ನಲ್ಲಿ ಯಾವ್ಯಾವ ಕ್ರಿಯೆಗಳು ನಡೀತವೆ, ಏನು ಎಂತ, ರೈಟ್. ಈಗ ಸೋಲಾರ್ ಫ್ಲೇರ್ಸು, ಸೋಲಾರ್ ಫ್ಲೇಜಸ್ಸು, ಸೋಲಾರ್ ಸನ್ಸ್ಪಾಟ್ಸು, ರೈಟ್. ಈಗ ಕಪ್ಪು ಕುಳಿಗಳಂದ್ರೆ ಏನು, ಸೋಲಾರ್ ಸೈಕಲ್ ಅಂದರೆ ಏನು, ದರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಇದ್ದಾವೆ. ರೈಟ್, ನಾವು ಅವುಗಳನ್ನ ಏನು ಮಾಡ್ತೀವಿ ಇಲ್ಲಿ ಓದ್ತಾ ಹೋಗ್ತೀವಿ. ಈಗ ಇಲ್ಲೇ ಈ ನ್ಯೂಕ್ಲಿಯರ್ ಫ್ಯೂಷನ್ ಇದೆ ಅಲ್ವಾ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ವೆನ್ ಎವರ್ ವಿ ಟಾಕ್ ಅಬೌಟ್ ದ ಫ್ಯೂಷನ್ ವರ್ಸಸ್ ದ ಫೀಷನ್, ಹಾಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿಲಿ ರೈಟ್ ನಾವು ಇಲ್ಲೇ ಹೇಳೋಣಂತೆ. ರೈಟ್, ಹಾಗಿದ್ರೆ ಡಿಫ್ರೆನ್ಸ್ ಏನೈತಿ, ಹಾಗಿದ್ರೆ ಫ್ಯೂಷನ್ ಪಾಸಿಬಲ್ ಇದೆಯಾ, ರೈಟ್, ಅಥವಾ ಫ್ಯೂಷನ್ ಬೆಸ್ಟಾ ಫೀಷನ್ ಬೆಸ್ಟಾ, ರೈಟ್. ಹಾಗಿದ್ರೆ ಓಕೆ, ಹಾಗಿದ್ರೆ ಫ್ಯೂಷನ್ನೇ ಬೆಸ್ಟ್ ಅಂತ ಅನ್ಕೊಳ್ಳೋದಾದರೆ, ಹಾಗಿದ್ರೆ ವಾಟ್ ಆರ್ ದ ಸ್ಟೆಪ್ಸ್ ದಟ್ ಆರ್ ಟೇಕನ್ ಅಟ್ ದಿ ವರ್ಲ್ಡ್ ಲೆವೆಲ್. ಹಾಗಾದರೆ ಇಡೀ ಜಾಗತಿಕ ಮಟ್ಟದಲ್ಲಿ ಯಾವ್ಯಾವ ಸ್ಟೆಪ್ ತೊಗೊಂಡಿದ್ದಾರೆ, ದ ಮೋಸ್ಟ್ ಇಂಪಾರ್ಟೆಂಟು ಜಪಾನ್, ಚೈನೀಸ್, ರೈಟ್, ದ ಬೀನ್ ಸಕ್ಸಸ್ಫುಲ್. ನಾಟ್ ಓನ್ಲಿ ಅವ್ರನ್ನ ಬಿಡ್ರಿ, ನಮ್ಮ ಇಂಡಿಯಾದವರೇ ಆದಿತ್ಯ ಟೊಕೊಮಾರ್ಕ್ ಡಿವೈಸನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ಉದ್ದೇಶ ಏನು ಅಂತಂದಾಗೆ ಫ್ಯೂಷನ್. ಒಂದು ವೇಳೆ ಫ್ಯೂಷನ್ ಸಕ್ಸಸ್ ಆಯಿತು ಅಂದ್ಕೊಳ್ಳಿ, ನಿಮ್ಮ ಎನರ್ಜಿ ನೀಡ್ ಏನೈತಲ್ಲ ಎಲ್ಲದೂ ಕೂಡ ಪರಿಪೂರ್ಣ ಆಗ್ತದೆ. ಯಾಕೆಂತಂದರೆ ಮೋರ್ ದೆನ್ 73%, ಮೋರ್ ದೆನ್, ಓಕೆ. ಯಾಕೆಂದರೆ ಯಾವಾಗಲೂ ನೀವು ಡೇಟಾ ಬರಿತಾ ಇದ್ದೀರಿ ಅಂದರೆ ಆಲ್ವೇಸ್ ಯೂಸ್ ದ ಟರ್ಮ್. 73%ಗಿಂತ ಜಾಸ್ತಿ ರೈಟ್ ಗ್ರೀನ್ ಹೌಸ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಫುಟ್ ಪ್ರಿಂಟ್ ಆಗ್ತಾ ಇರೋದೇ ಈ ಎನರ್ಜಿ ಸೆಕ್ಟರಿಂದ. ಸೊ ಆಗ ಒಂದು ವೇಳೆ ನೀವೇನಾದರೂ ಕರೆಕ್ಟಾಗಿ ರೈಟ್ ಇದನ್ನೇ ತಂದಿದ್ದೇ ಆದರೆ ಸೊ ಇಲ್ಲಿ ಹೊಡೆತ ಕಮ್ಮಿ ಆಗ್ತದೆ. ಆವಾಗ ಕಾರ್ಬನ್ ಮಾರ್ಕೆಟಿಂಗು, ಟ್ರೇಡಿಂಗು ಅದರ ಅವಶ್ಯಕತೆನೇ ಬೀಳಂಗಿಲ್ಲ. ಅಥವಾ ಹೀಗೇನು ನಾವು ವಾಟರ್ ಟ್ರೇಡಿಂಗ್ ಮಾಡ್ತಾ ಇದ್ವಿ ಬಿಕಾಸ್ ಆಫ್ ಏನೋ ವಾಟರ್ ಕ್ರೈಸಿಸ್ ಇದೆ, ನಿಮಗೆ ಗೊತ್ತೇ ಇದೆ. ಸೊ ನೋಡೋಣ ಇಲ್ಲಿ ಬರ್ತದೆ, ವಿ ವಿಲ್ ಡಿಸ್ಕಸ್, ರೈಟ್. ಸೊ ಈ ಥರ ಕ್ವೆಶನ್ಸ್ಗಳಿಗೆ ನಾವಿಲ್ಲಿ ಉತ್ತರ ಕೊಡ್ತಾ ಹೋಗೋಣ. ಆಗ ಫಿಷನ್ ಅಂದರೆ ಏನು, ಇಂಡಿಯಾದಲ್ಲಿ 3 ಸ್ಟೇಜ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಟರ್ಸ್ ಓಕೆ ಇದೆಯಾ, ಓಕೆಗಳು ಇದಾವ ಅಥವಾ ಇದ್ರೂ ಎಲ್ಲಿದೆ, ಸೊ ವಾಟ್ ಈಸ್ ದ್ಯಾಟ್, ಹಾಗೆ ನೀಡ್ ಏನೈತೆ, ಹಾಗೆ ಅದರಿಂದ ಇಂಡಿಯಾದ आपका जो एनर्जी ಸೆಕ್ಯೂರಿಟಿಗೆ ಅಥವಾ ಐ ಕ್ಯಾನ್ ಟೆಲ್ ಯು ಇಲ್ಲಿ ಎನರ್ಜಿ ಸೆಕ್ಯೂರಿಟಿ मतलब 21st ಸೆಂಚುರಿಯಲ್ಲಿ ಎನರ್ಜಿ ಸೆಕ್ಯೂರಿಟಿ ಇಸ್ ನಥಿಂಗ್ ಬಟ್ ಎ ಸೆಲ್ಫ್ ರಿಲಯನ್ಸ್. ಯಾಕೆ ನಿಮಗೆಲ್ಲ ಗೊತ್ತೇ ಇದೆ. ಆ್ಯಂಡ್ ಹೌ ದ ಕ್ರೂಡ್ ಆಯಿಲ್ ಕ್ರಿಯೇಟ್ಸ್ ಪ್ರೆಷರ್ ಆನ್ ದಿ आपके ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮೇಲೆ ಯಾವ ಲೆವೆಲ್ಗೆ ಅದು ಓಕೆ ಪ್ರೆಷರನ್ನು ಕ್ರಿಯೇಟ್ ಮಾಡ್ತೈತಿ. ಓಕೆ ಪ್ರೆಷರ್ ಕ್ರಿಯೇಟ್ ಆಗಿ ಕೊಲ್ಯಾಪ್ಸ್ ಆಗ್ತೈತಿ. ಕೊಲ್ಯಾಪ್ಸ್ ಆಯಿತು ಅಂತಂದ್ರೆ ಏನಾಗ್ತದೆ ನಿಮಗೆಲ್ಲ ಗೊತ್ತೇ ಇದೆ, ರೈಟ್. ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ. ಆ ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂತ ಅಂದಾಗೆ ಮತ್ತೆ ಆಟೋಮೆಟಿಕ್ಲಿ ರೆಪೋ ರೇಟ್ ಆಗಲಿ ಅಥವಾ ಅದರ್ ಓಕೆ ದ ಮೀನ್ಸ್ ಆಫ್ ಮಾನಿಟರಿ ಓಕೆ ಡಿವೈಸಸ್ಗಳನ್ನು ಗೌರ್ಮೆಂಟು ಯೂಸ್ ಮಾಡ್ತದೆ ಟು ಮೇಂಟೈನ್ ಕಂಟ್ರೋಲ್ ಮನಿ. ಯಾಕೆ ಹೇಳಿ, ಇಲ್ಲಾಂದ್ರೆ ಏನಾಗ್ತದೆ, ಯುವರ್ ಮನಿ ವಿಲ್ ಬಿ ಸ್ಟೀರಲೈಸ್ಡ್ ಅಟ್ ಇವನ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಆಬ್ವಿಯಸ್ಲಿ ದ ಡಿವ್ಯಾಲ್ಯೂ ಅಪ್ಕಿ ಡೆಪ್ರಿಷಿಯೇಷನ್ ಏನಿದೆ ಓಕೆ ಗುಡ್ಡೆ ಆದರೆ ಬಟ್ ನಾಟ್ ಫಾರ್ ದ ಲಾಂಗ್ ಟರ್ಮ್. ಅರ್ಥ ಆಯ್ತಿದೆ ಅಲ್ವಾ? ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಇಂಪಾಸಿಬಲ್ ಟ್ರೈನಿಟಿ ಅಂತ ಹೇಳಿ ಕರಿತೀವಿ. ದಿಸ್ ಕೈಂಡ್ ಆಫ್ ದ ಕಂಡೀಷನ್ಸ್ ವಿಲ್ ಹ್ಯಾಪನ್. ಅದಕ್ಕೆ ಹೇಳ್ತಾ ಇರೋದು. ಆಮೇಲೆ ಹಂಗೇನ್ರ ಆಯಿತು ಅನ್ಕೊಳ್ಳಿ, ಬೇಕಲ್ವ. ಈಗ ನಮಗೆ ಕಷ್ಟ ಐತಿ ಅಂದಾಗ ಯಾರಾದರೂ ಸಹಾಯ ಮಾಡೋಕ್ಕೆ ಬರ್ತಾರೆ. ಹಾಗೆ ಅವ್ರ ಸಹಾಯಗಳು ಹೆಂಗಿರ್ತವೆ ನಾರ್ಮಲಿ, ಎಸ್ ಓಕೆ ವೆಸ್ಟೆಡ್ ಇಂಟ್ರೆಸ್ಟಿಂದ ಕೂಡಿರ್ತವೆ. ಅವ್ರಿಗೆ ಲಾಭ ಏನಿದೆ ಅದನ್ನು ಯೋಚನೆ ಮಾಡ್ತಾರೆ. ಹಾಗಾಗಿ ಬೆಸ್ಟ್ ಎಕ್ಸಾಂಪಲ್ಲು ಯು ಕ್ಯಾನ್ ಫರ್ನಿಷ್
ಯಾರು ಹಾಗಿದ್ರೆ IMF, ವರ್ಲ್ಡ್ ಬ್ಯಾಂಕ್, ಸ್ಪೆಷಲಿ IMF ಅವ್ರ ಲೋನ್ಗಳು ಅರ್ಥ ಆಯ್ತಲ್ಲ. ಸೊ ಯಾವತ್ತೂ ಕೂಡ ಲಾಭ ಇಲ್ದಂಗೆ ಕೊಡೋಂಗೇ ಇಲ್ಲ ಅವರು, ನಿಮ್ಗೆ ಹೇಳ್ತಾರೆ ಅಷ್ಟೇ ಲಾಭ ಅಂತ ಹೇಳಿ, ಬಟ್ ಅದರಲ್ಲಿ ಹಿಂದೆ ಏನಿದೆ. ಹಾಗಾಗಿ ದ ಕಾಂಟಿಜೆಂಟ್ ರಿಸರ್ವ್ ಅರೇಂಜ್ ಫ್ರೇಮ್ವರ್ಕ್ ಆಫ್ ದಿ ಬ್ರಿಕ್ಸ್ ಅಥವಾ NDB ಇಟ್ಸ್ ಅ ಗುಡ್ ಆಲ್ಟರ್ನೇಟಿವ್ ಟು ದ್ಯಾಟ್. ಅದಕ್ಕೆ SDR ಅಂತ ಏನು ಕರಿತೀವಲ್ಲ ಅದಕ್ಕೆ ಬೆಸ್ಟ್ ಆಲ್ಟರ್ನೇಟಿವ್ NDB ಅವ್ರದ್ದು ಇರಲಿ. ಸೊ ಹೀಗೆ ಸೊ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ನಾವಿಲ್ಲಿ ಕಲಿತಾ ಹೋಗೋಣಂತೆ, ರೈಟ್. ಸೊ ಅದಾದ ನಂತರ ಮತ್ತೇನು ಮಾಡೋಣ ಅಂತ ಅಂದರೆ ರೈಟ್. ಸೊ ಇದು ಇಲ್ಲಿ ಬರ್ತದೆ. ಅದಾದ ನಂತರನೇ ಮತ್ತೆ ಇಲ್ಲಿ ಸೊ ನಾವು ಡೈರೆಕ್ಟಾಗಿ ನಾನು ಏನು ಡಿಸ್ಕಷನ್ ಮಾಡ್ತೀನಿ ಅಂತಂದರೆ ಸೊ ಐ ವಿಲ್ ಗೋ ವಿತ್ ದಿ ರೈಟ್ ಡೈರೆಕ್ಟಾಗಿ ವಾಟ್ ವಿ ವಿಲ್ ಡಿಸ್ಕಸ್ ಅಂತಂದರೆ ಸೊ ವಿಲ್ ಡಿಸ್ಕಸ್ ಅಬೌಟ್ ದಿ ಅರ್ತ್ ರಿಲೇಟೆಡ್ ಕಾನ್ಸೆಪ್ಟ್ಸ್. ಅರ್ತ್ ರಿಲೇಟೆಡ್ ಕಾನ್ಸೆಪ್ಟ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣಂತ. ಸರ್ ಹಾಗಿದ್ರೆ ಇಲ್ಲಿಂದ ಕ್ವೆಶನ್ಸು ಅಲ್ಲಿ ಬರ್ತಾ ಇದ್ದಾವೆ, ಲೈಕ್ ಲಗ್ರೇಂಜಿಯನ್ ಪಾಯಿಂಟ್ಸು ಇತ್ತೀಚೆಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕೂಡ ಹೇಳ್ಕೊಡ್ತಾರೆ ಇದನ್ನು, ರೈಟ್. ಸೊ ಆ ಥರ ಬೇರೆ ಕಾನ್ಸೆಪ್ಟ್ ಇದ್ದರೆ ವಿ ವಿಲ್ ಲಿಂಕ್. ಆಮೇಲೆ ಇಲ್ಲಿ ಅರ್ಥು ರೈಟ್ ರಿಲೇಟೆಡ್ ಅಂತ ಅಂದಾಗೆ ಸಣ್ಣ ಪುಟ್ಟ ಗೊತ್ತೇ ಇರ್ತದೆ, ಕ್ವೆಶನ್ಸ್ ಏನು ಬರೋಂಗಿಲ್ಲ, ಬಟ್ ಕೆಲವೊಂದು ಬರ್ತವೆ ಇಲ್ಲಿ, ರೈಟ್. ಅರ್ತ್ ರಿಲೇಟೆಡ್ ಅಂತಂದರೆ ಲ್ಯಾಟಿಟ್ಯೂಡ್ ಅಂದ್ರೇನು, ಲ್ಯಾಂಗಿಟ್ಯೂಡ್ ಅಂದ್ರೇನು, ಲ್ಯಾಟಿಟ್ಯೂಡ್ ಯಾಕೆ ಬೇಕು, ಲ್ಯಾಂಗಿಟ್ಯೂಡ್ ಯಾಕೆ ಬೇಕು, ಇಂಡಿಯಾದಾಗ ಎಷ್ಟು ಲ್ಯಾಟಿಟ್ಯೂಡ್ಸು ಲ್ಯಾಂಗಿಟ್ಯೂಡ್ಸು. ಲ್ಯಾಂಗಿಟ್ಯೂಡ್ಸ್ ಅಂತ ಬಂದಾಗ ಬೇರೆ ಇದಾವಲ್ಲ, CSIR ರೋಲ್ ಏನೈತಿ, ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟ್ರಿ ಅವರ ರೋಲ್ ಏನೈತಿ, ರೈಟ್. ಅಪ್ಕ ಚಾಯ್ ಬಗಾನ್ ಟೈಮ್ ಜೋನ್ದು ಏನೈತಿ ರೋಲು, ಯಾಕೆದು ಇಂಟಿಗ್ರೇಷನ್ ಕ್ವೆಶ್ಚನ್ ಆಗ್ತದೆ, ರೈಟ್. ಈ ಥರ ಬೇರೆ ಕ್ವೆಶನ್ಸ್ ಇಲ್ಲಿ ರೈಸ್ ಆಗ್ತವೆ. ಸೊ ಗೊತ್ತಿರಬೇಕಾಗ್ತದೆ. ಸೊ ವೆನ್ ವಿ ಆರ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ಅರ್ತ್, ಎಷ್ಟೇನಂದರೆ ಬೇರೆ ಪೇಲಿಯೋ ಮ್ಯಾಗ್ನೆಟಿಸಮ್, ಜಿಯೋ ಮ್ಯಾಗ್ನೆಟಿಸಮ್, ರೈಟ್. ಹಾಗಿದ್ರೆ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಆಫ್ ದಿ ಅರ್ತ್. ಸೊ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಆರ್ ದೇರ್. ನಾವಲ್ಲಿ ಕಲಿಯೋಣಂತೆ, ಅರ್ಥ ಆಯ್ತಲ್ವಾ. ಸೊ ರೈಟ್, ಇದಾದ ನಂತರನೇ ಸೊ ನಾವು ಡೈರೆಕ್ಟ್ಲಿ ಏನು ಮಾಡ್ತೀವಿಯಪ್ಪ ಅಂತಂದರೆ ಇದರಲ್ಲಿ ರೈಟ್. ಸೊ ಇದರಲ್ಲಿ ಮತ್ತೇನು ಮಾಡ್ತೀವಿ ಅಂತಂದರೆ ಸೊ ಡೈರೆಕ್ಟಾಗಿ ರೈಟ್ ಇಲ್ಲಿ ಮೇಜರಾಗಿ ನಿಮಗೆ ಶುರುವಾಗ್ತಕ್ಕಂಥದ್ದೇ ಯಾವುದು ಅಂತಂದರೆ ಇಲ್ಲಿ ಅದು ಬೇಸಿಕ್ಸ್ ಆಯ್ತಲ್ಲ. ಬೇಸಿಕ್ಸ್ ಆದ ನಂತರ ಅಪ್ಕಿ ಚಾಪ್ಟರ್ 2, ರೈಟ್. ಇದು ತುಂಬ ಇಂಪಾರ್ಟೆಂಟು ಅಪ್ಕಿ ಜಿಯೋಮಾರ್ಫಾಲಜಿ ಅಂತ. ಯಾಕೆಂತಂದರೆ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡ್ದಂಗೆ ದ ಮೆನಿ ಕ್ವೆಶನ್ಸ್ ಆರ್ ಆ್ಯಕ್ಚುಲಿ ಡೈರೆಕ್ಟ್ಲಿ ಇದ್ರ ಮೇಲೆ ಬರ್ತಾ ಇದೆ. ಹಾಗಾಗಿ ಇದು ನೀವು ತುಂಬ ಇಂಪಾರ್ಟೆಂಟ್. ಕೆಲವೊಬ್ರಿಗೆ ನಾವು ಹೇಳ್ತಿರ್ತೀವಲ್ಲ, ಸರ ನನಗೆ ಓದೋಕೆ ಆಗೋದಿಲ್ಲರಿಪ್ಪ, ಜಿಯೋಗ್ರಫಿ ಒಂಥರ ಡಿಫಿಕಲ್ಟ್ ಐತಿ ಅಂದರೆ ಕೆಲವೊಂದು ಸೆಲೆಕ್ಟೆಡ್ ಸಬ್ಜೆಕ್ಟ್ಸ್ ಅವ್ರ ಸೆಲೆಕ್ಟೆಡ್ ಚಾಪ್ಟರ್ಸ್ ಇದೆ ಆ್ಯಂಡ್ ವೇ ಯು ಕ್ಯಾನ್ ಆಪ್ಟ್ ದೆಮ್. ಸೊ ಅವುಗಳು ನೀವು ಏನು ಮಾಡ್ಬೋದಾಗಿದ್ರೆ ಇಲ್ಲಿ ಆಪ್ಟ್ ಮಾಡ್ಬೋದು. ಅದರಲ್ಲಿ ಒಂದು ಸಚ್ ಇಂಪಾರ್ಟೆಂಟ್ ಚಾಪ್ಟರ್ಸಲ್ಲಿ ಒಂದು ಯಾವುದು ಅಂತಂದರೆ ಅದು ನಿಮ್ಮ ಜಿಯೋಮಾರ್ಫಾಲಜಿ. ಸರ್ ಹಾಗಿದ್ರೆ ಜಿಯೋಮಾರ್ಫಾಲಜಿಲಿ ವಾಟ್ ವಿ ಹ್ಯಾವ್ ಟು ಲರ್ನ್ ಅಥವಾ ವಾಟ್ ವಿ ಲರ್ನ್ ಅಂತಂದ್ರೆ ಏನಿಲ್ಲರಪ್ಪ, ಇಲ್ಲಿ ಸಿಂಪಲ್ ಆಗಿದೆ, ರೈಟ್. ಏನಿಲ್ಲ, ಹೆಸರೇ ಹೇಳ್ತಾ ಇದೆ. ಅಂದ್ರೇನು, ಮಾರ್ಫಾಲಜಿ ಅಂದರೆ ಡಿಫ್ರೆಂಟ್ ಶೇಪ್ಸ್, ಡಿಫ್ರೆಂಟ್ ಫಾರ್ಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನೇ ನಾವು ನಾರ್ಮಲಿ ಏನಂತ ಕರಿತೀವಿ ಅಂದರೆ ಇಲ್ಲಿ ಲ್ಯಾಂಡ್ ಫಾರ್ಮ್ಸ್ಗಳಂತ ಹೇಳಿ ಕರಿತೀವಿ, ಭೂ ಸ್ವರೂಪಗಳು ಅಂತ ಹೇಳಿ ಕರಿತೀವಿ. ಸೊ ಏನಂತ ಕರಿತೀವಿ ನಾವಿಲ್ಲಿ ಭೂ ಸ್ವರೂಪಗಳು ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಭೂ ಸ್ವರೂಪ ಅಂದ್ರೇನು, ಯಾವ್ಯಾವ ಭೂ ಸ್ವರೂಪಗಳಿದ್ದಾವೆ, ಹಾಗಾದರೆ ಪ್ರತಿಯೊಂದಕ್ಕೂ ಬೇಸಿಕ್ಸ್ ತುಂಬ ಚೆನ್ನಾಗಿರಬೇಕು. ಯಾಕೆಂದರೆ ಬೇಸಿಕ್ ಚೆನ್ನಾಗಿ ಕಲ್ತ್ರೆ ಇವಿಲ್ಲ ಸುಮಾರು ಇಲ್ಲಿ ಎಷ್ಟು ಬರ್ತವೆ ಅಂದರೆ ಒಂದು 120ಕ್ಕಿಂತ ಜಾಸ್ತಿ ಭೂ ಸ್ವರೂಪಗಳ ಬಗ್ಗೆ, ಲ್ಯಾಂಡ್ ಫಾರ್ಮ್ಸ್ಗಳ ಬಗ್ಗೆ ಓದ್ತೀವಿ. ಫಾರ್ ಎಕ್ಸಾಂಪಲ್ ಅಪ್ಕಿ ಎವೋಲಿಯನ್ನು ಅಂದರೆ ಈ ನಿಮ್ಮ ವಾಯುಜನಿತ ಭೂ ಸ್ವರೂಪಗಳು ಹೇಗಿರ್ತವೆ, ಜಲಜನಿತ ಆಗಿರ್ತಕ್ಕಂಥ ಭೂ ಸ್ವರೂಪಗಳು ಹೆಂಗಿರ್ತವೆ, ಖಾಸ್ ಜನಿತ ಸುಣ್ಣದ ಕಲ್ಲಿಂದ ಆಗಿರ್ತಕ್ಕಂಥ ಭೂ ಸ್ವರೂಪಗಳು ಹೆಂಗಿರ್ತವೆ, ಅದಕ್ಕೆ ಏನೇನು ಫ್ಯಾಕ್ಟರ್ಸ್ ಅಲ್ಲಿ ಬೇರೆ ಕ್ರಿಯೆಗಳಿದಾವೆ, ಅರ್ಥ ಆಯ್ತಾ, ಅಬ್ಲೇಷನ್ ಬೇರೆ ಕ್ರಿಯೆಗಳಿದ್ದಾವೆ. ಆ ಕ್ರಿಯೆಗಳ ಬಗ್ಗೆ ಕೂಡ ನಾವಿಲ್ಲಿ ನಾವು ಡಿಸ್ಕಷನ್ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲದೆ ಈ ಚಾಪ್ಟ್ರಲ್ಲಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟು, ನಾವು ಯಾವಾಗ ಡಿಸ್ಕಷನ್ ಮಾಡ್ತೀವಲ್ಲ ಅಲ್ಲಿ ಬೇರೆ ಫಿಲಾಸಫರ್ಸ್ ಮತ್ತು ಜಿಯೋಗ್ರಾಫಿಕಲ್ ಫಿಲಾಸಫರ್ಸು ಬೇರೆ ಒಪಿನಿಯನ್ ಕೊಟ್ಕೊಂಡು ಹೋಗಿದ್ದಾರೆ. ನಾವು ಥಿಯೋರೀಸ್, ಒಪಿನಿಯನ್ಸ್ ಮೀನ್ಸ್ ಥಿಯೋರೀಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅವ್ರ ಒಪಿನಿಯನ್ಸ್ಗಳನ್ನು ನಾವು ಬೇರೆ ರೀತಿಯಲ್ಲಿ ಕರಿತಾ ಹೋಗ್ತೀವಿ. ಲೈಕ್ ಅಪ್ಕಿ ಮಿಸ್ಟರ್ ದ ಆಲ್ಫ್ರೆಡ್ ವ್ಯಾಗನರ್, ರೈಟ್, ದ ಜರ್ಮನ್ ದ ಜಿಯೋಗ್ರಾಫಿಕಲ್ ಫಿಲಾಸಫರ್ ಅನ್ನಿ ಅಥವಾ ಜಿಯೋಗ್ರಾಫರ್ ಅನ್ನಿ, ರೈಟ್. ಸೊ ಜಿಯೋಲಾಜಿಸ್ಟ್ ಅನ್ನಿ, ದಟ್ಸ್ ಯು ಕ್ಯಾನ್ ಸೇ, ರೈಟ್. ಅವರ ಏನು ಕೊಟ್ಟಿದ್ದಾರೆ ಅಂತಂದಾಗೆ ಅದನ್ನು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯೋರಿ ಏನು ಎಂತ, ದಟ್ಸ್ ವಿ ನೇಮ್ ಇಟ್, ರೈಟ್. ಅದಾದ ನಂತರನೇ ಇದನ್ನು ಆಧಾರವಾಗಿ ಇಟ್ಕೊಂಡು ದೇರ್ ವರ್ ಮೆನಿ ಪೀಪಲ್ ಹೂ ಪುಟ್ ಫೋರ್ತ್ ದೇರ್ ಒಪಿನಿಯನ್ಸ್ ಆ್ಯಂಡ್ ಥಿಯೋರೀಸ್. ಸೊ ಬಿ ಇಟ್ ಅಪ್ಕಿ ರಾಬರ್ಟ್ ಡೀಚ್, ಸೊ ಬಿ ಇಟ್ ಅಪ್ಕಿ ಆರ್ಥರ್ ಹೋಮ್ಸ್, ಸೊ ಬಿ ಇಟ್ ಅಪ್ಕಿ ಹ್ಯಾರಿ ಹೆಸ್, ಬಿ ಇಟ್ ಅಪ್ಕಿ WJ Morgan, ರೈಟ್. ಅದು ಇವಾಗ ಕರೆಂಟ್ಲಿ ಆಮೇಲೆ ಕೂಬರ್ ಕೂಡ ಇದ್ದಾರೆ. ಬಟ್ ಇಲ್ಲಿ ಕರೆಂಟ್ಲಿ ವಿ ಆರ್ ಆ್ಯಕ್ಚುಲಿ ಫಾಲೋವಿಂಗ್ ದ 2 hypotheses. ವಿ ಕಾಂಟ್ ಸೇ ದ ಹೈಪಾಥಿಸಿಸ್,
ದಟ್ಸ್ ಥಿಯೋರೀಸ್ ಬಿಕಾಸ್ ರಿಲೇಟಿವ್ಲಿ ಸಕ್ಸಸ್ ಆಗಿದ್ದಾವೆ. ಹೈಪಾಥಿಸಿಗೂ ಥಿಯೋರಿಗಿರೋ ಡಿಫ್ರೆನ್ಸ್ ಇಷ್ಟೇ. ಹೈಪಾಥಿಸಿಸ್ ಅಂತಂದರೆ ದೇರ್ ಇಸ್ ನೋ ಓಕೆ ವಾಟ್ ಯು ಸೇ ದಟ್ ಅಲ್ಲಿ ದ ಇಮ್ಯಾಕ್ಯುಲೇಷನ್ ಇರೋದಿಲ್ಲ ವಿತ್ ರೆಸ್ಪೆಕ್ಟ್ ಟು ದಟ್ ವಾಟ್ ದೇ ಹ್ಯಾವ್ ಗಿವನ್. ಬಟ್ ಇನ್ ಕೇಸ್ ಆಫ್ ಅಪ್ಕಿ ಯಾವುದರಲ್ಲಿ ಇನ್ ಕೇಸ್ ಆಫ್ ದ ಥಿಯೋರೀಸಲ್ಲಿ ರಿಲೇಟಿವ್ ಸ್ವಲ್ಪ ರೈಟ್ ಹೇಗಿರುತ್ತೆ ಅಂತಂದರೆ ಆ ಕ್ಲಿಯರೆನ್ಸ್ ಇರ್ತದೆ. ಸೊ ಹಾಗಾಗಿ ಹೈಪಾಥಿಸಿಸ್ ಇದು. ಹಾಗಾಗಿ ಇಲ್ಲಿ ಹೈಪಾಥಿಸಿಸ್ ಅನ್ನಕ್ಕೆ ಬರೋಂಗಿಲ್ಲ. ಅಥವಾ ಪ್ಲೇಟ್ ಟೆಕ್ಟಾನಿಕ್ ಥಿಯೋರಿ ಅಂತ ಕರಿತೀವಿ. ಹಂಗಂದ್ರೆ ಏನು ಬರ್ತೈತಿ, ಯಾವ ಲ್ಯಾಂಡ್ ಫಾರ್ಮ್ಸ್ಗಳಿದ್ದಾವೆ, ಅರ್ಥಕ್ವೇಕ್ ಅಂದ್ರೇನು ನೋಡಿ. ಅರ್ಥಕ್ವೇಕ್ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದ್ರೆ ಅದನ್ನು ನಿಮ್ಮ KS ಮೇನ್ಸಲ್ಲೂ ಇದೆ, ಪ್ರಿಲಿಮ್ಸಲ್ಲೂ ಕೇಳ್ಬೋದು, KS ಬೇರೆ ಬೇರೆ ಎಕ್ಸಾಮ್ಸ್ಗಳು ಡೈರೆಕ್ಟಾಗಿ ಕೇಳ್ತಾರೆ ರೈಟ್. ಹಾಗಿದ್ರೆ ಮೊನ್ನೆ ಕೇಳಿದ್ರಲ್ಲ, ಹಾಗಿದ್ರೆ ಎಸ್ ವೇವ್ ಅಂದ್ರೇನು, ಎಲ್ ವೇವ್ ಅಂದ್ರೇನು ರೈಟ್. ರಿಲೇಸ್ ಓಕೆ ಸರ್ಫೇಸ್ ವೇವ್ಸ್, ದ ರಿಲೇಸ್ ವೇವ್ಸ್ ಅಂದ್ರೇನು ರೈಟ್. ಅಪ್ಕ ಸರ್ಫೇಸ್ ವೇವ್ಸ್ ಅಥವಾ ರೈಲೇಸ್ ವೇವ್ಸ್ ಅಂದರೆ ಏನು, ಅಥವಾ ಲವ್ ವೇವ್ಸ್ ಅಂದರೆ ಏನು, ಯಾವುದು ಮೋಸ್ಟ್ ಡಿಸ್ಟ್ರಕ್ಟಿವ್, ಯಾಕೆ ಅದನ್ನೇ ಡಿಸ್ಟ್ರಕ್ಟಿವ್ ಅಂತೀವಿ, ಮರ್ಕಲಿಗೂ ಮತ್ತು ನಿಮ್ಮ ರಿಕ್ಟರ್ಗಿರೋ ಡಿಫ್ರೆನ್ಸಸ್ ಏನು. ಹಾಗೆ ಇಂಡಿಯಾದಲ್ಲಿ ಅರ್ಥಕ್ವೇಕ್ ಜೋನ್ಸ್ ಎಷ್ಟಿದ್ದಾವೆ, ಯಾರು ಅದನ್ನು ಅರ್ಥಕ್ವೇಕ್ ಜೋನ್ಸನ್ನು ಯಾರು ಮಾನಿಟರ್ ಮಾಡ್ತಾರೆ. ಹಾಗೆ ಸುಮಾರು ಎವ್ರಿ ಇಯರ್ ಎಷ್ಟು % ಆಫ್ ಇಂಡಿಯನ್ ಲ್ಯಾಂಡು ಓಕೆ ಅಪ್ಗೆ ಅರ್ಥಕ್ವೇಕ್ಸಿಂದ ಹಿಟ್ ಆಗ್ತದೆ. ಟೈಪ್ಸ್ ಆಫ್ ಅರ್ಥಕ್ವೇಕ್ಸ್ ಹೆಂಗಿದ್ದಾವೆ, ಹಾಗೆ ವಾಟ್ ಕೈಂಡ್ ಬಿ ದ ಸ್ಟ್ರಾಟಜೀಸ್, ನಮಗೆ ಏನು ಸ್ಟ್ರಾಟಜಿ ಆಗಿರಬೇಕು. ಹಾಗಾದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಏನು. ಓಕೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೆಕ್ಷನ್ಸ್ ಇದ್ದಾವೆ. ಸೆಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ರೈಟ್. ಸೆಕ್ಷನ್ ನೆನ್ಪಿಟ್ಕೋಬೇಕಂತ ಏನಿಲ್ಲ, ಬಟ್ ನೆನ್ಪಿಟ್ಕೊಂಡ್ರೆ ತಪ್ಪಿಲ್ಲ ಅಂತ ನನಗೆ. ಓಕೆ ಸೆಕ್ಷನ್ 8, 11, 12, 13, ಈ ಕಡೆ 15, ಆಮೇಲೆ ಇನ್ನೊಂದು 19, 20, 21, 25 ಇವೆಲ್ಲ ಇಂಪಾರ್ಟೆಂಟ್ ಸೆಕ್ಷನ್. 42, 44, 40 ಅಪ್ಕಿ 46 ಆ್ಯಂಡ್ 48 ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ದಟ್ ಒನ್. ಹಾಗಾದರೆ ನೋಡೋಣ ಕರ್ನಾಟಕ ಸರ್ಕಾರ ಯಾವ ಡೆಸಿಷನ್ಸನ್ನು ತೊಗೊಂಡಿದೆ ವಿತ್ ರೆಸ್ಪೆಕ್ಟ್ ಟು ದ ಸೇಮ್. ನಿಮಗೆಲ್ಲ ಗೊತ್ತೇ ಇರಬೇಕಲ್ಲ, ಕರ್ನಾಟಕದ ಯಾವುದಿದೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ ಇದೆ. ಅವ್ರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ, ದೇರ್ ಆರ್ ಇಂಡೀಡ್ ಟೆಲಿಮೆಟ್ರಿಕ್ ಸ್ಟೇಷನ್ಸ್ಗಳನ್ನು ಅಥವಾ ದ ಪ್ರೆಸಿಪಿಟೇಷನ್ ಗಾಜಿಂಗ್ ಸ್ಟೇಷನ್ಸ್ಗಳನ್ನು ಎಲ್ಲಿಂದ ತೊಗೊಳ್ತಾ ಇದ್ದಾರೆ. ಅಪ್ಗೆ ದೆ ಬೀನ್ ರೆಕಾರ್ಡಿಂಗ್ okay from the where as a taking the panchayats has the recording zones. ಓಕೆ ಪಂಚಾಯತ್ಗಳನ್ನು ರೆಕಾರ್ಡಿಂಗ್ ಝೋನ್ಗಳಾಗಿ ಮಾಡ್ಕೊಂಡಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ಇದ್ದಾವೆ. ಸೊ ವಿಲ್ ಡಿಸ್ಕಸ್ ಅಬೌಟ್ ದಟ್ ಪರ್ಟಿಕ್ಯುಲರ್ಲಿ. ಅದಕ್ಕೆ ಬೆಂಗಳೂರಿಗೆ ಅರ್ಬನ್ ಫ್ಲಡ್ಡಿಂಗ್, ಚೆನ್ನೈಗೆ ಅರ್ಬನ್ ಫ್ಲಡ್ಡಿಂಗ್ ಹೆಂಗೆ ನಡೀತಾ ಇದೆ, ಹಾಗಿದ್ರೆ ವಾಟ್ ಆರ್ ದ ಬೆಟರ್ ಸ್ಟ್ರಾಟಜೀಸ್. ಹಾಗಿದ್ರೆ ಅರ್ಬನ್ ಪ್ಲ್ಯಾನಿಂಗು ತುಂಬ ಚೆನ್ನಾಗಿರಬೇಕಾಗ್ತದೆ, ಇಲ್ಲಾಂದರೆ ರಿಪೀಟೆಡ್ ಆಗಿ ಅರ್ಥ ಆಯ್ತಾ. ಆಲ್ರೆಡಿ ಪಾಪ್ಯುಲೇಷನ್ನು ಬರ್ಸ್ಟ್ ಆಗ್ತಾ ಇದೆ, ಲೈಕ್ ಕ್ಲೌಡ್ ಬಸ್ಟ್ ಥರ ಪಾಪ್ಯುಲೇಷನ್ ಬರ್ಸ್ಟ್ ಆಗ್ತಾ ಇದೆ, ಸ್ಲಮ್ಸ್ ಇನ್ಕ್ರೀಸ್ ಆಗ್ತಾ ಇದೆ ರೈಟ್. ವೇಸ್ಟ್ ತುಂಬ ಜನ್ರೇಟ್ ಆಗ್ತಾ ಇದೆ ರೈಟ್. ಆ ವೇಸ್ಟು ಗ್ರೌಂಡ್ ವಾಟರ್ ಕಂಟ್ಯಾಮಿನೇಟ್ ಮಾಡ್ತಾ ಇದೆ. ಗ್ರೌಂಡ್ ವಾಟರ್ ಕಂಟ್ಯಾಮಿನೇಟ್ ಆದ್ರೆ ಬಾರದ ರೋಗಗಳು ಬರ್ತಾ ಇದ್ದಾವೆ. ಬಾರದ ರೋಗಗಳು ಬರ್ತಾ ಇದ್ರೆ ವ್ಯಾಕ್ಸಿನ್ ಮಾಡೋಕ್ಕಾಗಲ್ಲ. ವ್ಯಾಕ್ಸಿನ್ ಮಾಡಿದ್ರೂ ಕೂಡ ಎವರ್ ಗ್ರೀನಿಂಗ್ ಬಂದು ತಲೆಗೆ ಹೊಡಿತದೆ. ಹೌದಲ್ಲ, ಯಾಕೆ ಬಿಡ್ತು ಗೊತ್ತಿರಬೇಕಲ್ಲ. WTOಯಲ್ಲಿ ಇದರ ಡಿಫ್ರೆಂಟ್ ಇಶ್ಯೂಸ್ ಇದ್ದಾವೆ ಆಪ್ಗೆ ಡೆವಲಪಿಂಗು ಮತ್ತು ಡೆವಲಪ್ಡ್ ಕಂಟ್ರೀಸ್ ಮಧ್ಯೆ. ಓಕೆ ಇನ್ನು ಹೇಳ್ತಾನೆ ಹೋಗ್ಬೋದು ರೀ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ. ಹಾಗಾಗಿ ಬಯೋಟೆಕ್ನಾಲಜಿ ಯಾಕೆ ಇಂಪಾರ್ಟೆಂಟು ಸ್ಪೆಷಲಿ ಕರ್ನಾಟಕಕ್ಕೆ ರೈಟ್. ಅದೇ ರೀತಿ ಇಂಡಿಯಾದು ಕೂಡ ಅಷ್ಟೇ, ಬಟ್ ಸ್ಪೆಷಲಿ ಕರ್ನಾಟಕ ಬಿಕಾಸ್ ಕರ್ನಾಟಕದ ಬೆಂಗಳೂರು ಇಸ್ ದ ಹಬ್ ಆಫ್ ಬಯೋಟೆಕ್ನಾಲಜಿ. ಹಾಗೆ ಯಾಕಂತ ಕರಿತೀವಿ, ರೋಲ್ ಏನೈತಿ, ಓಕೆ ಇವೆಲ್ಲವನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಇಲ್ಲಿ ರೈಟ್. ಈ ಥರ ಇಲ್ಲಿ ನೀವು ಇದನ್ನು ಇಂಟಿಗ್ರೇಟ್ ಮಾಡ್ತಾ ಹೋಗಬೇಕಾಗ್ತದೆ. ಹಾಗೆ ಅರ್ಥಕ್ವೇಕ್ ಜೊತೆಗೆ ಇಲ್ಲಿ ವೋಲ್ಕ್ಯಾನೋಸ್ ಅಂದ್ರೇನು, ಹಾಗೆ ವೋಲ್ಕ್ಯಾನಿಕ್ಸ್ ಟೈಪ್ಸ್ಗಳೇನಿದ್ದಾವೆ, ಹಾಟ್ ಸ್ಪ್ರಿಂಗ್ಸ್ಗಳಂದ್ರೇನು, ಗೀಸರ್ಸ್ಗಳಂದ್ರೇನು ನೋಡಿ. ಯಾವಾಗ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಲ್ಲ, ಅಲ್ಲಿ ನಿಮಗೆ ಜಿಯೋಥರ್ಮಲ್ ಎನರ್ಜಿ ಅಂತ ಹೇಳಿ ಬರ್ತದೆ. ಇದು ಡೆಫಿನೆಟ್ಲಿ ದೇ ಕ್ಯಾನ್ ಬಿ ಎ ಕ್ವೆಶ್ಚನ್. ಯಾಕೆಂದರೆ ನಾನು ಹೇಳ್ತೀನಿ, ಎಲ್ಲೆಲ್ಲಿ ಅಪಾರ್ಚುನಿಟೀಸ್ ಇದೆ ಇಂಡಿಯಾಗೆ ಅದನ್ನು ನಾವು ಗ್ರ್ಯಾಬ್ ಮಾಡ್ಕೋಬೇಕಾಗತ್ತೆ. ಹೌದಲ್ಲ, ಯಾರು ತಾನೇನಾದರೂ ಮುಂದೆ ಬರಬೇಕಂತ ಅವನು ಡಿಸೈಡ್ ಮಾಡ್ತಾನಲ್ಲ ಅಥವಾ ಮಾಡಿದಾನಲ್ಲ, ಆಲ್ವೇಸ್ ಹೀ ಕ್ರಿಯೇಟ್ಸ್ ಅಪಾರ್ಚುನಿಟೀಸ್. ಓಕೆ ಹಾಗಾಗಿ ಇಂಡಿಯಾದಲ್ಲಿ ಆಲ್ರೆಡಿ ಇದಾವೆ ಆ ಥರ ಅಪಾರ್ಚುನಿಟೀಸು. ಓಕೆ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ಸೊ ಬಟ್ ನಾವು ಏನು ಮಾಡಬೇಕು, ಮನಸ್ಪೂರ್ವಕವಾಗಿ ಯೂಸ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಇಂಡಿಯಾ ಈಸ್ ಓಕೆ ಟ್ರೈಲ್ ಬ್ಲೇಸರ್ ಇನ್ ದಟ್ ಒನ್ ರೈಟ್. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯಾ. ಸೊ ಅದ್ರ ಬಗ್ಗೆ ನಮಗಿಲ್ಲಿ ಗೊತ್ತಿರಬೇಕು ಆಗ್ತದೆ. ಆಮೇಲೆ ಇದಾದ ನಂತರ ರೈಟ್ ಅಪ್ಕಿ ಬೇರೆ ಬೇರೆ ಲ್ಯಾಂಡ್ ಫಾರ್ಮ್ ಬರ್ತವೆ, ವೋಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸು ಇಂಡಿಯಾದಲ್ಲಿ ಎಲ್ಲಿದ್ದಾವೆ ರೈಟ್. ನಿಮಗೆ ಬರಾಠಾಂಗ್ ಅದಕ್ಕೆ ಎಕ್ಸಾಂಪಲ್ಲು, ಹೀಗೆ ಎಂಟೈರ್ ಡೀಟೇಲ್ ಆಗೇ ಇರ್ತದೆ ಅದು. ಅರ್ಥ ಆಯ್ತಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿಲ್ಲಿ ನಾವು ನೋಡ್ಕೋಬೇಕಾಗಿದ್ದು ಯಾವುದು ಅಂತಂದರೆ ಈ ಎಕ್ಸೋಸೆನೆಟಿಕಲ್ಲಿ ವೆದರಿಂಗು, ಅಪ್ಕಿ ಎರೋಷನ್ನು ರೈಟ್, ಡಿಗ್ರಡೇಷನ್ನು, ಅಗ್ರಡೇಷನಲ್ ಬಲಗಳು ಯಾವಿದ್ದಾವೆ ಅಥವಾ ಅವುಗಳಂದ್ರೆ ಏನು, ಫೋಲ್ಡ್ ಮೌಂಟೇನ್ಸು, ಬ್ಲ್ಯಾಕ್ ಮೌಂಟೇನ್ಸು, ಫಾಲ್ಟ್ಗಳಂದ್ರೆ ಏನು. ಹಾಗೆ ಕರ್ನಾಟಕ ನೋಡಿ, ನಾನು ಅದನ್ನೇ ಹೇಳ್ತಾ ಇರೋದು, ಇದು ಕರೆಕ್ಟಾಗಿದು ಬೇಸಿಕ್ ಸಿಕ್ತು ಅನ್ಕೊಳ್ಳಿ.
ಇದರ ಅಪ್ಲಿಕೇಶನ್ ಕರ್ನಾಟಕದ ಮೇಲೆ ಮಾಡಿದರೆ ಅದೇ ಕರ್ನಾಟಕ ಜಿಯೋಗ್ರಫಿ, ನೀವು ಸಪ್ರೇಟಾಗಿ ಓದೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದರೆ ಈ ನಿಮ್ಮ ಬುಕ್ಗಳಲ್ಲಿ ಏನಿದೆ ಇಲ್ಲ, ಅದು ಬೀಟ್ ರಂಗನಾಥ್ ಇರಲಿ ಅದು ಇನ್ಯಾವುದೋ ಇರಲಿ, ಸ್ಟ್ಯಾಂಡರ್ಡ್ ಬುಕ್ ಇರಲಿ, ರೈಟ್, ಆ ಬುಕ್ಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಲ್ಯಾಂಡ್ ಫಾರ್ಮ್ಸ್ ಏನಿದೆ, ಈ ಲ್ಯಾಂಡ್ ಫಾರ್ಮ್ಸ್ಗಳ ಫ್ಯಾಕ್ಚುವಲ್ ಥಿಂಗ್ಸನ್ನು ಕರ್ನಾಟಕ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ ಈಗ ಡೆಕ್ಕನ್ ಟ್ರ್ಯಾಪ್ ಅಂತ ಇದನ್ನು ಓದ್ತೀವಿ, ಜಿಯೋಲಾಜಿಕಲ್ ಟೈಮ್ಸ್ಗೆಲ್ಲ ಓದಬೇಕಾದ್ರೆ ಗೊತ್ತಿದೆ ಡೆಕ್ಕನ್ ಟ್ರ್ಯಾಪ್ ಅಂದರೆ ಏನು, ರೈಟ್, ಅಥವಾ ಇಯಾನ್ಸ್ ಅಂದರೆ ಏನು, ಎರಾಸ್ ಅಂದರೆ ಏನು, ಎಪಾಕ್ಸ್ ಅಂದರೆ ಏನು, ಪೀರಿಯಡ್ಸ್ಗಳಂದ್ರೆ ಏನು, ರೈಟ್, ಏಜಸ್ಗಳಂದ್ರೆ ಏನು. ಸೊ ಅವೆಲ್ಲ ನಾವು ಓದ್ತಾ ಇರ್ತೀವಿ. ಅದನ್ನು ಚೆನ್ನಾಗಿ ಕಲ್ತ್ರಿ ಅಂತ ಅಂದ್ರಾಗೆ ಆಟೋಮೆಟಿಕ್ಲಿ ಕರ್ನಾಟಕದ್ದು ಅರ್ಥ ಆದಂಗೆ. ಅಷ್ಟೇ ಅಲ್ಲಪ್ಪ, ಇಂಡಿಯಾದು ಕೂಡ ಅರ್ಥ ಆದಂಗೆ. ಧಾರವಾಡ ರಾಕ್ ಅಂದರೆ ಏನದು, ವಿಂಧ್ಯನ್ ರಾಕ್ ಅಂದರೆ ಏನದು, ಪಪಾಗ್ನಿಗಳು ರಾಕ್ಸ್, ಓಕೆ, ಪಪಾಗ್ನಿ ರಾಕ್ಸ್ ಅಂದರೆ ಏನು, ಯಾಕೆ ರಾಜಸ್ಥಾನದಲ್ಲೇ ದಟ್ ಅಪ್ಕಿ ಲೈಮ್ ಸ್ಟೋನ್ ಜಾಸ್ತಿ ಸಿಗ್ತದೆ, ರೈಟ್, ಆ ಮಿನರಲ್ ಡಿಸ್ಟ್ರಿಬ್ಯೂಷನ್ ಏನೈತಿ ಅದು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಆಟೋಮೆಟಿಕ್ಲಿ ನೀವು ಜಿಯೋಲಾಜಿಕಲ್ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಂಬಿಟ್ರೆ ಮುಗಿದು, ಮತ್ತು ರಟ್ಟ ಹೊಡೆಯೋ ಅವಶ್ಯಕತೆ ಇಲ್ಲ. ರಾಜಸ್ಥಾನದಲ್ಲಿ ಇದು ಸಿಗ್ತೈತಿ ಇಷ್ಟು, ದಟ್ಸ್ ನಥಿಂಗ್. ಬಟ್ ಪ್ರೊಡಕ್ಷನ್ ಸ್ವಲ್ಪ ನೋಡ್ಕೋಬೇಕಾಗ್ತದೆ, ಬಟ್ ಡಿಸ್ಟ್ರಿಬ್ಯೂಷನು ಸ್ವಲ್ಪ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಯು ಕ್ಯಾನ್ ಸೇ, ರೈಟ್. ಸೊ ಹಾಗಿದ್ರೆ ಇವುಗಳ ಬಗ್ಗೆ ನಾವು ಏನು ಮಾಡ್ತೀವಿ, ಇಲ್ಲಿ ಲ್ಯಾಂಡ್ ಫಾರ್ಮ್ಸಲ್ಲಿ ಓದ್ತೀವಿ. ಐ ಹೋಪ್ ಅಂದರೆ ಜಿಯೋಮಾರ್ಫಾಲಜಿ ಅನ್ನೋದು ಹೆಂಗಿರ್ಬೇಕು ಗೊತ್ತಾ, ಬೇಸಿಕ್ ಓದಕತ್ತೀಯ, ಈ ಬೇಸಿಕ್ಸ್ ಜೊತೆಗೆ ಮತ್ತೆ ನೀನು ಏನು ಮಾಡಬೇಕಾಗಿದ್ರೆ, ಓಕೆ, ಅದ್ರ ಜೊತೆಗೆ ಮತ್ತೇನು ಮಾಡಬೇಕಿಲ್ಲಿ, ಅದನ್ನು ಕರ್ನಾಟಕ ಕೂಡ ಕಂಪೇರ್ ಮಾಡು, ಇವನ್ ಇಂಡಿಯಾಗೂ ಕೂಡ ಕಂಪೇರ್ ಮಾಡು. ಇಫ್ ಪಾಸಿಬಲ್ ಇನ್ನೂ ತುಂಬ ಚೆನ್ನಾಗಿ ನೀನು ಮೇನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದರೆ ಯು ಕ್ಯಾನ್ ಇವನ್ ಕನೆಕ್ಟ್ ದಟ್ ವಿತ್ ಯುವರ್ ಡಿಸ್ಟಿಕ್. ಬೇಡ ತಾಲೂಕು ಕನೆಕ್ಟ್ ಮಾಡ್ಕೊಳ್ಳಿ, ಬೇಡ ನಿಮ್ಮ ಊರಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಊರಿಗೆ ಕನೆಕ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾರು ಕನೆಕ್ಟ್ ಮಾಡ್ತಾರೆ, ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಅವ್ರು. ಅದಕ್ಕೆ ಹೇಳೋದು ನನ್ನ ಪ್ರಕಾರ ರೀಡಿಂಗ್ಗಿಂತ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತದೆ, ರೀಡಿಂಗ್ಗಿಂತ ರೀಸನಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅರ್ಥ ಆಯ್ತಲ್ಲ? ನಮ್ಮ ಹುಡುಗರಲ್ಲಿ ರೀಸನಿಂಗ್ ಅಂದರೆ ಸೀಸೆಟ್ ಅನ್ಕೊಂಡ್ಬಿಟ್ಟಿದ್ದಾರೆ. ರೀಸನಿಂಗ್ ಅಂದರೆ ಹಂಗಲ್ಲ, ರೀಸನಿಂಗ್ ಇಸ್ ದ ವರ್ಚ್ಯೂ. ರೀಸನಿಂಗ್ ಅನ್ನೋದಕ್ಕೆ ಅದಕ್ಕೆ ತೂಕ ಭಾಳ ಐತಿ. ಅರ್ಥ ಆಯ್ತಲ್ಲ? ಸೊ ಅದು ನಾವು ಕಲಿಬೇಕಷ್ಟೇ ಇಲ್ಲಿ, ರೈಟ್. ಸೊ ಹಾಗೆ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಈ ಚಾಪ್ಟ್ರಲ್ಲಿ ನಾರ್ಮಲಿ ಸೊ ಇದನ್ನು ನಾವು ಓದ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಸೊ ಅದೇ ರೀತಿಯಾಗಿ ಮತ್ತೊಂದು ಚಾಪ್ಟರ್ ಬರ್ತದೆ, ರೈಟ್. ಅಗೇನ್ ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಅಂತ ಹೇಳಿ ಕರಿತೀನಿ ನಾನಿಲ್ಲಿ. ಸೊ ಅದು ಯಾವುದಪ್ಪ ಅಂತಂದರೆ ಆಪ್ಕಿ ಕ್ಲೈಮೆಟಾಲಜಿ ಅಂತ ಹೇಳಿ ಕರಿತೀನಿ, ಸಿ ಅಥವಾ 3ನೇ ಚಾಪ್ಟರು. ಸರ್ ಹಾಗಾದರೆ ಇಲ್ಲಿ ಕೂಡ ಅಷ್ಟೇ ಕ್ಲೈಮೆಟಾಲಜಿಯಲ್ಲಿ ಎಂಟೈರ್ಲಿ ಏನು ಡಿಸ್ಕಷನ್ ಮಾಡ್ತೀವಿ ಅಂತಂದರೆ ಇಲ್ಲಿ ಟೆಂಪರೇಚರು, ಪ್ರೆಷರು, ಹ್ಯೂಮಿಡಿಟಿ, ಏರ್ ಮಾಸ್, ಈ 4 ನೋಡ್ರಪ್ಪ ಎಂಟೈರ್ ನಿಮ್ಮ ಕ್ಲೈಮೆಟಾಲಜಿಯ ಪಿಲ್ಲರ್ ಇದ್ದಂಗೆ. ಇವನು ಅರ್ಥ ಮಾಡ್ಕೊಂಬಿಟ್ರಿ ಅಂತ ಅನ್ಕೊಳ್ಳಿ. ಓಕೆ, ಈಗ ನಮ್ಗೆ ಗೊತ್ತಿದೆ ಏನೋ ಕ್ಲೈಮೇಟ್ ಚೇಂಜ್ ಅಂತೀವಿ, ಅದನ್ನು ನಾವಲ್ಲಿ ಹೀಟ್ ಬಜೆಟಲ್ಲಿ ಓದ್ಕೊತೀವಿ, ರೈಟ್. ಗ್ಲೋಬಲ್ ವಾರ್ಮಿಂಗು, ಗ್ರೀನ್ ಹೌಸ್ ಗ್ಯಾಸಸ್ಸು, ರೈಟ್. ಹಾಗಿದ್ರೆ ಬೇರೆ ಬೇರೆ ರೀತಿಯಾಗಿರೋ ಕಾನ್ಸೆಪ್ಟ್ಗಳು ಬರ್ತವೆ ಅಲ್ಲಿ. ಪ್ರೆಸಿಪಿಟೇಷನ್ ಅಂದರೆ ಏನು, ರೇನ್ಫಾಲ್ ಅಂದರೆ ಏನು, ಫ್ರಾಸ್ಟ್ ಅಂದರೆ ಏನು, ಹೇಲ್ಸ್ ಅಂದರೆ ಏನು, ಸ್ಲೀಟ್ಗಳಂದ್ರೆ ಏನು, ರೈಟ್. ತುಂಬ ಇದ್ದಾವೆ. ಫೋಟೋಕೆಮಿಕಲ್ ಸ್ಮೋಗ್ ಹೆಂಗೆ ಫಾರ್ಮ್ ಆಗ್ತದೆ, ಪ್ರೈಮರಿ ಪೊಲ್ಯೂಟೆಂಟು, ಸೆಕೆಂಡರಿ ಪೊಲ್ಯೂಟೆಂಟು, ಇಂಡೋರು, ಔಟ್ಡೋರು, ರೈಟ್. ಈಗ ದೆರ್ ಆರ್ ಮಲ್ಟಿಪಲ್ ಥಿಂಗ್ಸನ್ನು ಸೊ ನಾರ್ಮಲ್ ನಾವು ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಈ ಕ್ಲೈಮೆಟಾಲಜಿಯಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ಅದೇ ರೀತಿಯಾಗಿ ಮಾನ್ಸೂನ್ ತುಂಬಾ ಇಂಪಾರ್ಟೆಂಟು. ಜೆಟ್ ಸ್ಟ್ರೀಮ್ಗಳು, ಯಾಕೆಂತಂದರೆ ಜೆಟ್ ಸ್ಟ್ರೀಮ್ಗಳು ಏನಾದರೂ ವೀಕ್ ಆದರೆ ಮಾನ್ಸೂನ್ ತುಂಬ ವೀಕ್ ಆಗ್ತದೆ. ಜೆಟ್ ಸ್ಟ್ರೀಮ್ಗಳು ಸ್ಟ್ರಾಂಗ್ ಆದರೆ ಓಕೆ ಆನ್ಸೆಟ್ ಅಂತ ಕರಿತೀವಿ. ಓಕೆ, ಆನ್ ಟೈಮಿಗೆ ಬರ್ತದೆ ರೈನ್ಫಾಲ್, ಮತ್ಲಬ್ ಮಾನ್ಸೂನ್. ಇನ್ನೊಂದು ಕೆಲವೊಂದು ಸಾರಿ ಏನಾಗ್ತದೆ, ಬ್ರೇಕ್ ಆಗ್ತದೆ, ಡಿಲೇ ಆಗ್ತದೆ, ಅವೆಲ್ಲವೂ ಕೂಡ ಸೊ ವಿ ಕ್ಯಾನ್ ಓ ಟು ದಿ ಆಪ್ಕಿ ಜೆಟ್ ಸ್ಟ್ರೀಮ್ಗೆ ನಾನು ಹೇಳ್ತೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಜೆಟ್ ಸ್ಟ್ರೀಮ್ಗಳ ಬಗ್ಗೆ ತಿಳ್ಕೋಬೇಕು. ಹಂಗಂದ್ರೆ ಏನು, ಟೈಪ್ಸ್ ಏನಿದೆ, ರೂಲ್ ಏನಿದೆ, ರೈಟ್. ವಾಟ್ ಆರ್ ದ ಪ್ರೀ ಕಂಡೀಷನ್ಸ್ ಏನಿದೆ ಒಂದು ಜೆಟ್ ಸ್ಟ್ರೀಮ್ ಆಗಬೇಕಾದ್ರೆ, ಸೈಕ್ಲೋನ್ಗಳಂದ್ರೆ ಏನು, ಓಕೆ. ಅಗೇನ್ ಮೊನ್ನೆ ಒಂದು ಕೇಳಿದಲ್ಲ ಫುಜಿವಾರ ಎಫೆಕ್ಟ್ ಅಂದರೆ ಏನು, ಯಾಕೆ ಬೇಕದು, ರೈಟ್. ಅಪ್ಕಿ ಟೋರ್ನಾಡೋಸ್ ಅಂದರೆ ಏನು, ವಾಟರ್ ಸ್ಪೌಟ್ಸ್ಗಳಂದ್ರೆ ಏನು. ದೇರ್ ಆರ್ ಡಿಫ್ರೆಂಟ್ ಮಲ್ಟಿಪಲ್ ಥಿಂಗ್ಸ್ ಆರ್ ದೇರ್, ಸೊ ವೈ ವಿ ಹ್ಯಾವ್ ಟು ಡಿಸ್ಕಸ್ ಆ್ಯಂಡ್ ವಿ ವಿಲ್ ಡಿಸ್ಕಸ್. ನಾವು ತುಂಬ ಡಿಸ್ಕಷನ್ ಮಾಡೋದು ಇನ್ ಡೀಟೇಲ್ ಆಗಿ, ಕ್ಲಿಯರ್. ಸೊ ಈ ಥರ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಬರ್ತವೆ ಇಲ್ಲಿ, ಸೊ ಅದನ್ನು ನೋಡೋಣಂತೆ, ರೈಟ್. ಸೊ ಹಾಗಿದ್ರೆ ನೋಡಿ ಸರ್, ಹಾಗಿದ್ರೆ ಇಂಡಿಯನ್ ಜಿಯೋಗ್ರಫಿ ನೋಡ್ರಪ್ಪ ಅದೇ ಇರೋದಿಲ್ಲಿ. ಓಕೆ, ಆಮೇಲೆ ಇನ್ನೊಂದು ಬರ್ತದೆ ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಅಂತ ಬರ್ತದೆ. ಇನ್ನೆರಡು ಬೇರೆ ಬೇರೆ ಇದು, ಬಟ್ ಜಾಸ್ತಿ ನಿಮ್ಮ ಎಕ್ಸಾಮಲ್ಲಿ ಸೊ ಕೇಳ್ತಕ್ಕಂಥದ್ದು ಯಾವುದಾದ್ರೂ ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್, ಯಾವುದು ಕ್ಲೈಮೆಟಾಲಜಿ ಇಲ್ಲಿ. ಈ ನೋಡಿ ಹಾಗಿದ್ರೆ ಇಲ್ಲಿ ಏನು ಓದಿರ್ತೀವಲ್ಲ, ಫಾರ್ ಎಕ್ಸಾಂಪಲ್ ಮಾನ್ಸೂನ್ ಓದಿದ್ವಾ, ರೈಟ್. ಸೊ ಮಾನ್ಸೂನ್ ಓದಿದ್ವಾ, ಓಕೆ. ಮಾನ್ಸೂನ್ ಕೇಳ್ತಾನ ಅಥವಾ ರೈನ್ಫಾಲ್ ಟೈಪ್ಸ್ ಕೇಳ್ತಾನೆ. ಆಲ್ರೆಡಿ ಎಲ್ಲಿ ಓದಿರ್ತೀವಿ ನಾವು, ಇಲ್ಲಿ ಬೇಸಿಕ್ಸಲ್ಲಿ ಓದಿರ್ತೀವಿ. ಮತ್ತು ಪದೇ ಓದೋ ಅವಶ್ಯಕತೆ ಇಲ್ಲ. ಅದು ಇಂಡಿಯಾದ ರೈನ್ಫಾಲ್ ಎಲ್ಲಿ ಜಾಸ್ತಿ ಆಗ್ತದೆ, ಕಾನ್ಸೆಪ್ಟ್ ಆಗ್ತದೆ, ನೀವೇ ಹೇಳ್ತೀರಿ. ಓಕೆ, ಮಾನ್ಸೂನ್ ಎಲ್ಲಿ ಯಾಕೆ ಜಾಸ್ತಿ ಆಗ್ತದೆ, ರೀಸನ್ ನಿಮಗೆ ಗೊತ್ತಾಗ್ತದೆ.
ಹಾಗಿದ್ರೆ ಜೆಟ್ ಸ್ಟ್ರೀಮು ಹೆಂಗೆ ಹುಟ್ಟುತ್ತದೆ, ಓಕೆ ಅದರ ರೋಲ್ ಏನು, ರೈಟ್ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದ್ರೆ ಆಟೋಮೆಟಿಕ್ಲಿ ಮಾನ್ಸೂನ್. ಹಾಗಾಗಿ ಮೊನ್ನೆ KS ಮೇನ್ಸಲ್ಲಿ ಕೂಡ ಮೆಕ್ಯಾನಿಸಮ್ ಆಫ್ ಇಂಡಿಯನ್ ಮಾನ್ಸೂನ್ ಅಂತ ಕೇಳಿದ್ದೇನೆ. ಅಂದರೆ ಒಂದಕ್ಕೊಂದು ಲಿಂಕ್ ಇರ್ತವೆ. ಓಕೆ, ದಟ್ಸ್ ವೆರಿ ಈಸಿ ಅಗೇನ್, ರೈಟ್. ಅದೇ ರೀತಿಯಾಗಿ ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಆಫ್ ಕರ್ನಾಟಕ ಕೇಳ್ಬೋದು ಅವನು, ಇಲ್ಲ ಇಂಡಿಯಾನು ಕೇಳ್ಬೋದು, ಇಲ್ಲ ವರ್ಲ್ಡ್ ಕೂಡ ಕೇಳ್ಬೋದು. ಸೊ ಹಾಗಾಗಿ ಕೇಳತಕ್ಕಂಥ ಚಾನ್ಸ್ ಇರುತ್ತೆ. ಈ ರೈನ್ಫಾಲ್ ಇದೆ ಅಂತಂದಾಗ ಒಂದು ರಿಸೋರ್ಸಸ್ ಬಗ್ಗೆ ಕ್ವೆಶನ್ಸ್ ಕೇಳಿದ್ರೆ, ಸ್ಪೆಷಲಿ ಆಪ್ಕಿ ಜೋ ವೆಜಿಟೇಷನ್ ಏನಿದೆ, ಓಕೆ, ನಿಮ್ಮ ಫ್ಲೋರಾ ಆ್ಯಂಡ್ ಫೌನಾ ಆ್ಯಂಡ್ ಫಂಗ ಏನಿದೆ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ, ರೈಟ್. ಯಾವ ಸಸ್ಯ ಮತ್ತು ಯಾವ ಟೈಪ್ ಆಗಿರ್ತಕ್ಕಂತಹ ಒಂದು ರೈಟ್ ಅಪ್ಕಿ ಅರಣ್ಯ ವ್ಯವಸ್ಥೆ ಎಲ್ಲಿ ಕಂಡು ಬರ್ತದೆ, ಅಲ್ಲೇ ಯಾಕೆ ಕಂಡು ಬರ್ತದೆ, ಅದಕ್ಕೆ ಕಾರಣ ಏನು. ಸೊ ರೈಟ್, ದೀಸ್ ಆರ್ ದ ಥಿಂಗ್ಸನ್ನು ನಾವು ನಾರ್ಮಲಿ ಏನು ಮಾಡ್ತೀವಿ, ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ, ರೈಟ್. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಬರ್ತದೆ ಆಗೇನು ಅಪ್ಕಿ ಓಷನೋಗ್ರಫಿ. ನೋಡಿ, ಎಂಟೈರ್ ನಿಮ್ಮ ಓಕೆ ಜಾಗ್ರಫಿ ಅಂತ ಚಾಪ್ಟರ್ ತೆಗೆದುಕೊಂಡ್ರೆ ಈ ಓಷನೋಗ್ರಫಿ ಅಥವಾ ಇದಕ್ಕೆ ನಾವು ಸಾಗರ ಶಾಸ್ತ್ರ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಹಾಗೆ ಎಂಟೈರ್ ಇದಕ್ಕೆ ಅಂತ ಕರಿತೀವಿ ವಾಯುಗುಣಶಾಸ್ತ್ರ ಅಂತ ಕರಿತೀವಿ. ಈ ಸಾಗರ ಶಾಸ್ತ್ರ ಏನಿದೆ ಅಲ್ವಾ, ಈ ಎಂಟೈರ್ ಸಾಗರ ಶಾಸ್ತ್ರನೇ ಇದ್ದದ್ರಲ್ಲೇ ತುಂಬ ಸಣ್ಣ ಚಾಪ್ಟರ್. ಓಕೆ, ಇಲ್ಲಿ ಏನೂ ಇಲ್ಲರಪ್ಪ, ರೈಟ್. ಒಂದು ನೀವು ಮೆಕ್ಯಾನಿಸಮ್ಸ್ಗಳನ್ನು ಓದ್ತೀರ ಅಷ್ಟೇ ಇಲ್ಲಿ, ಲೈಕ್ ಟೆಲಿಕನೆಕ್ಷನ್ ಅಂದರೆ ಏನು, ರೈಟ್. ಅಪ್ಕ ಎಲ್ ನೀನು ಲಾ ನೈನಾ ಲಾ, ಓಕೆ. ಆಮೇಲೆ ಎಲ್ ನೀನು ಮುಡೋಕಿ, ಲಾ ನೈನಾ ಮುಡೋಕಿ ಅಂದರೆ ಏನು, ಇಂಡಿಯನ್ ಓಷನ್ ಡೈಪೋಲ್ ಅಂದರೆ ಏನು, ನಾರ್ತ್ ಅಟ್ಲಾಂಟಿಕ್ ಮೆರಿಡೋನಿಯಲ್ ಓವರ್ಟರ್ನಿಂಗ್ ಸರ್ಕ್ಯುಲೇಷನ್ ಅಂದರೆ ಏನು, ರೈಟ್. ಯಾಕೆಂತಂದರೆ ಇಲ್ಲಿ ಪ್ರೆಷರ್ ಅಂತ ಬರುತ್ತಲ್ವ, ಅಲ್ಲಿ ನಾವು ಓದಿರ್ತೀವಿ ಪ್ರೆಷರ್ ಬೆಲ್ಟ್ಸ್ ಅಂದ್ರೇನು, ಆಮೇಲೆ ಟೈಪ್ಸ್ ಆಫ್ ಓಕೆ ವಿಂಡ್ಸ್ಗಳು ಯಾವಿದಾವೆ ಅಲ್ಲಿ ಓದಿರ್ತೀವಿ. ಅದೇ ಮತ್ತೆ ಇಲ್ಲಿ ಏನಾಗುತ್ತೆ ಓಷನೋಗ್ರಫಿಲಿ ರಿಪೀಟ್ ಆಗ್ತದೆ, ರೈಟ್. ಆಮೇಲೆ ಮ್ಯಾಡನ್ ಜೂಲಿಯನ್ ಆಸಿಲೇಷನ್ ಅಂದರೆ ಏನು, ಸೊ ಅದ್ರ ರೋಲ್ ಏನೈತಿ, ರೈಟ್. ಅವೆಲ್ಲವನ್ನು ಆಮೇಲೆ ನಿಮಗೆಲ್ಲ ಗೊತ್ತೇ ಇರಬೇಕು, ಬ್ಲೂ ಓಷನ್ ಇವೆಂಟ್ ಆಗ್ತಾ ಐತಿ, ಆರ್ಟಿಫಿಕೇಶನ್ ಓಕೆ ಅಂಟ್ಲಾರ್ಟಿಫಿಕೇಶನ್ ಜಾಸ್ತಿ ಆಗ್ತಾ ಐತಿ, ರೈಟ್. ಹಾಗಾದರೆ ಇವೆಲ್ಲವೂ ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತದೆ. ಓಷನಿಕ್ ಕರೆಂಟ್ಸ್ ಬಗ್ಗೆ, ಟೈಡ್ಸ್ ಬಗ್ಗೆ, ಸ್ಯಾಲಿನಿಟಿ ಬಗ್ಗೆ, ರೈಟ್, ಇನ್ಕ್ಲೂಡಿಂಗ್ ಕರೆಂಟ್ ಅಫೇರಲ್ಲಿ ಏನಿದೆಯಲ್ಲ ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಕೋರಲ್ ರೀಫ್ಸ್ ಮೋಸ್ಟ್ ಇಂಪಾರ್ಟೆಂಟೇ ಯಾವುದಪ್ಪ ಅಂದರೆ ಇಲ್ಲಿ ಕೋರಲ್ ರೀಫ್ಸ್ಗಳು ನೋಡ್ರಪ್ಪ. ಹಾಗಾಗಿ ಇದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ. ಅವು ಯಾಕೆ ಇಂಪಾರ್ಟೆಂಟು, ಮ್ಯಾಂಗ್ರೋವ್ಸ್ ಏನಕ್ಕೆ ಇಂಪಾರ್ಟೆಂಟು, ಹಾಗಾದರೆ ಹೌ ದೇ ಆರ್, ಓಕೆ, ದ ಪ್ರೊಫೈಲ್, ದ ಮ್ಯಾಂಗ್ರೋವ್ಸ್ ಪ್ರೊಫೈಲ್ ಹೆಂಗೈತಿ ಇಂಡಿಯಾದ್ದು, ಕರ್ನಾಟಕದ್ದು. ಕರ್ನಾಟಕದಲ್ಲಿ ಇದೆಯಾ ಅಂದರೆ ಎಸ್, ಅಲ್ಲೊಂದಿದೆ, ಬಟ್ ನಾಟ್ ದಟ್ ಮಚ್ ಹ್ಯಾಸ್ ಕಂಪೇರ್ ಟು ದಿ ಸುಂದರ್ಬನ್ಸ್. ಓಕೆ, ಸುಂದರ್ಬನ್ಸಲ್ಲಿ ಹೆಂಗಿದೆ ಅಷ್ಟೇನು ಇರಲ್ಲ, ರೈಟ್. ಈ ಥರ ಓಕೆ ಥಿಂಗ್ಸ್ಗಳನ್ನು ಓದ್ತೀವಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು ನಿಮಗೆ ಗೊತ್ತಿರಬೇಕಾಗಿದ್ದು ಏನಂದರೆ ಸೌತ್ ಚೈನಾ ಸಿ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಎರಡನೇದು ಇಂಪಾರ್ಟೆಂಟ್ ಏನು ಅಂತಂದರೆ ಅಪ್ಕಿ ಮರೈನ್ ಫಿಶರೀಸ್. ಯಾಕೆ ಇದನ್ನು ನಾನು ಪರ್ಟಿಕ್ಯುಲರ್ಲಿ ತೊಗೊಂಡೆ ಅಂತಂದರೆ ನಿಮಗೆಲ್ಲ ಗೊತ್ತೇ ಇರಬೇಕು, ರೈಟ್. ಸೊ ಯಾವುದೇ ಒಂದು ಶುರುವಾಗ್ತದೆ, ಏನೋ ಒಂದು ಹೊಸದು ಬರ್ತೈತಿ ಅಂದರೆ ಅದ್ರ ಜೊತೆಗೆ ಒಳ್ಳೆಯದ್ರ ಜೊತೆಗೆ ಕೆಟ್ಟದ್ದು ಬರ್ತದೆ. ಈಗ ನಾನು ಹೇಳಿದೆ ಫಾರ್ ಎಕ್ಸಾಂಪಲ್ಲು, ಈಗ ನಾನು ಫ್ರೀಡಮ್ ಆಫ್ ಸ್ಪೀಚ್ ಕೊಡ್ತೀನಿ ನಿಮಗೆ, ಮಾತಾಡೋಕ್ಕೆ ನಿಮ್ಗೆಲ್ರಿಗೂ ಹಕ್ಕು ಐತೆ. ಯಾಕಂದ್ರೆ ಸಂವಿಧಾನದಾಗ 19ನೇ ಆರ್ಟಿಕಲ್ ಓದ್ಕೊಂಡಿರ್ತೀರಿ, ಕರೆಕ್ಟಾ? ಒಳ್ಳೆಯದೇ ಅಲ್ವಾ ನಿಮ್ಮ ಲಿಬರ್ಟಿಯನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ, ನಿಮ್ಮ ಒಪಿನಿಯನ್ಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ, ರೈಟ್. ಅದು ನಿಮ್ಮ ಅನ್ಲಾಕ್ ಆಫ್ ಯುವರ್ ಲಿಬರ್ಟಿ, ರೈಟ್. ಅದನ್ನು ಯೂಸ್ ಮಾಡೋಕ್ಕೆ ಬೇಕಾಗ್ತದೆ. ಈಗ ಅದನ್ನು ಐತಿ ಅಂತ ಅಂದ್ಕೊಂಡು ರೈಟ್ ಇನ್ನೊಬ್ಬನಿಗೆ ಹರ್ಟ್ ಆಗಂಗೆ ಮಾತಾಡಿದರೆ ಸಮಜ್ ಬೇರೇನಾ? ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಒಂದು ಬರ್ತದೆ ಅದರ ಜೊತೆಗೆ ನೆಗೆಟಿವ್ ಬರ್ತದೆ. ಅದೇ ರೀತಿ ಕ್ಯಾಪಿಟಲಿಸಮ್ ಬಂತಲ್ವ, ನಿಮ್ಮ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಬಂತು, ಒಳ್ಳೆಯದೇ. ಈ ಕಡೆ ಏನಾಗ್ತಾ ಇದೆ, ಮಿಡಲ್ ಕ್ಲಾಸ್ ಓಕೆ ಅವರ ಇನ್ಕಮ್ ಹೋಲ್ಡಿಂಗ್ ಭಾಳ ಕಮ್ಮಿ ಆಗ್ತಾ ಇದೆ. ಓಕೆ, ಅದು ನಾನು ಲಿಕ್ವಿಡಿಟಿ ಟ್ರ್ಯಾಪ್ ಆಗ್ತಾ ಐತಿ, ಪವರ್ಟಿ ಟ್ರ್ಯಾಪ್ ಆಗ್ತಾ ಐತಿ, ಪಾಪ್ಯುಲೇಷನ್ ಟ್ರ್ಯಾಪ್ ಆಗ್ತಾ ಐತಿ. ಅರ್ಥ ಆಗ್ತಿದೆಯಲ್ಲ? ಹಾಗೆ ಇನ್ವೆಸ್ಟ್ಮೆಂಟ್ ಟ್ರ್ಯಾಪ್ ಆಗ್ತಾ ಐತಿ. ನಮಗೆ ಅನಿಸ್ತೈತಿ ವಿ ಆರ್ ಇನ್ವೆಸ್ಟಿಂಗ್ ಮೋರ್ ಅಂತ, ಬಟ್ ಎಲ್ಲಿ ಹೊಂಟಿದ್ದದು ಸಮಜ್ ಬೇರಾಕಿನೇ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಮಗೆ, ರೈಟ್. ಅದಕ್ಕೋಸ್ಕರ ರೈಟ್ ನಾವು ಇವುಗಳ ಬಗ್ಗೆ, ಮರೈನ್ ಬಗ್ಗೆ ಮತ್ತು ಸೌತ್ ಚೈನಾ ಸೀ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸ್ಪೆಷಲಿ ಮರೈನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಫಿಶರೀಸ್ ಅಂದ್ರೇನು, ಟೈಪ್ಸ್ ಆಫ್ ಫಿಶರೀಸ್ ಏನಿದೆ, ಹಾಗೆ ಮರೈನ್ ಫಿಶರೀಸ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಬಿಲ್ 2021 ಪೆಂಡಿಂಗ್ ಐತಿ. ಕರ್ನಾಟಕದ ರೈಟ್ ದ ಕರ್ನಾಟಕ ಓಕೆ ದ ಮರೈನ್ ಫಿಶರೀಸ್ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಆ್ಯಕ್ಟ್ 1986 ಐತಿ, 86-87 ಐತಿ, ರೈಟ್. ಆಮೇಲೆ ಟರ್ಮಿನಲ್ ಫಿಶರೀಸ್ ಟರ್ಮಿನಲ್ಸ್ ಆ್ಯಕ್ಟ್ ಆಫ್ 1986-87 ಐತಿ. ಹಾಗಾದ್ರೆ ಅದು ಯಾಕಿದ್ದಾವೆ, ಏನು, ಎಲ್ಲವನ್ನ ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ಸೌತ್ ಚೈನಾ ಸಿ ಅಂತ ಬಂದಾಗ ವೈ ಸೌತ್ ಚೈನಾ ಸಿ, ಯಾಕೆ ರೀಜ್ನಲ್ ಗ್ರೂಪಿಂಗ್ಸ್ ಬೇಕು, ರೈಟ್. ನಾವು ಬ್ರಿಕ್ಸ್ ಮಾಡ್ಕೊಂಡಿದ್ದೀವ, G20 ಮಾಡ್ಕೊಂಡಿದ್ದೀವ, ರೈಟ್. UN ಇತ್ತು ಬಿಡಿ, ಹೌದಲ್ಲ, ಐತಿ, ಇವತ್ತು ಐತು ಬಿಡಿ ಅಲ್ಲ, ಇವತ್ತು ಐತಿ. ಆದರೆ ಏನು ಮಾಡಬೇಕಾ, ಹೌದಲ್ಲ, ಎಫೆಕ್ಟಿವ್ನೆಸ್ ಐತೇನು? ಹೆಂಗೆ ಹೇಳ್ತೀರಿ ಸರ್? ಎಲ್ಲಿ
ಯಾವುದದು ಯುಕ್ರೇನ್ ವಾರನ್ನು ತಡೆಯೋಕ್ಕಾಯ್ತಾ, ಅಫ್ಘಾನಿಸ್ತಾನದಲ್ಲಿ ಆಗಿರ್ತಕ್ಕಂಥ ಕ್ರೈಸಿಸನ್ನು ತೆಗಿಯೋಕ್ಕಾಯ್ತಾ? ನೋಡಿ, ಎಲ್ಲಿ ಹಾಂಗ್ಕಾಂಗಲ್ಲಿ ನಮಗೆ ಡೆಮಾಕ್ರಸಿ ಬೇಕು ಇನ್ನೂ ಇದೆ, ಇವಾಗ ನೆಕ್ಸ್ಟು ನಮಗೆ ಅದು ಬೇಕು ಅಂತ ಹೇಳಿ ಬಡದಾಡ್ತಾ ಇದ್ದಾರೆ. ಅಲ್ಲಿ ಕೊಟ್ರ ಇಲ್ಲಿ ಕುರ್ದಿಸ್ ಪೀಪಲ್ಲು ಅಮೇರಿಕಾದವರು ಅವ್ರನ್ನ ಯೂಸ್ ಮಾಡ್ಕೊಂಡು ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ. ಈ ಕಡೆ ಸೀರಿಯನ್ ಕ್ರೈಸಿಸ್ ನೋಡ್ಕೊಳ್ಳಿ, ಈ ಕಡೆ ಹೌತಿ ಕ್ರೈಸಿಸ್ ನೋಡ್ಕೊಳ್ಳಿ, ಈ ಕಡೆ ನಿಮ್ಮ ಆಫ್ರಿಕಾಗೆ ಬಂದುಬಿಟ್ರೆ ಅಲ್ಲಿ ಒಂದಂತರ ಸ್ಟೆಬಿಲಿಟಿ ಅನ್ನೋದೇ ಇಲ್ಲ. ನೀವೆಲ್ಲ ನೋಡ್ತಾ ಇರ್ತೀರಿ, ರೈಟ್? ಎಲ್ಲ ಕಡೆ ಮಿಲಿಷಿಯಾಗಳು, ಮಿಲಿಟೆಂಟ್ಸ್ ಗ್ರೂಪ್ಗಳು, ಆರ್ಗನೈಸ್ಡ್ ಕ್ರೈಮ್ಸ್ಗಳು, ಈವನ್ ಆ ನೆಕ್ಸಸ್ ಬಿಟ್ವೀನ್ ದಿ ಆರ್ಗನೈಸ್ಡ್ ಕ್ರೈಮ್ ಮತ್ತು ಟೆರರಿಸಮ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗೆ ಇದು ಏನು ತೋರಿಸ್ತದ? UN ಫೇಲ್ಡ್ ಅಂತ ತೋರಿಸ್ತದ. ಹೌದಲ್ಲ? UNSC ಎಲ್ಲೈತಿ? ನಿಮ್ಮ ಭದ್ರತಾ ಮಂಡಳಿ ಅಂತ ಏನು ಕರಿತಿರಲ್ಲ, ಎಲ್ಲೈತೆ ಅದು? ಆಮೇಲೆ ಡಿಸ್ಆರ್ಮಮೆಂಟ್ ಅಂತ ಬಡ್ಕೊಳ್ತೀವಿ ನಾವು, ಗೊತ್ತಾ? ಯಾರಿಗೆ ಗೊತ್ತು? ಓಕೆ, ಅಮೇರಿಕಾದವ್ರ ಹತ್ರ ಈ ಥರ್ಮೋಬೆರಿಕ್ ಬಾಂಬ್ಸ್ ಇದಾವ್ರಿ. ಥರ್ಮೋಬೆರಿಕ್ ಅಂದ್ರೆ ಏನು? ಮದರ್ ಆಫ್ ಆಲ್ ಬಾಂಬ್ ಅಂತೀವಿ. ರಷ್ಯಾದ ಹತ್ರ ಫಾದರ್ ಆಫ್ ಆಲ್ ಬಾಂಬ್ ಐತಿ. ಒಂದು ಬಾಂಬ್ ಹಾಕಿದ್ರೆ ಮುಗೀತು, ಮಟಾಶ್. ಮತ್ತು ಇಷ್ಟೆಲ್ಲ ನಡೀತಾ ಐತಿ, UN ಏನು ಮಾಡೋಕತ್ತೈತಿ? ಹೆಸರಿಗಷ್ಟೆ. ಅರ್ಥ ಆಗ್ತಿದೆಯಲ್ಲ? ಆದರೂ ಕೂಡ ಹೋಪ್ ಕಳ್ಕೋಬಾರ್ದಲ್ಲ, ಹೌದಲ್ಲ? ಈಗ ಒಂದ್ಸಲ ಬಿದ್ದೀವಿ ಅಂದರೆ ಹೋಪ್ ಕಳ್ಕೋಬಾರ್ದು. ಹೇಳ್ತಾರಲ್ಲ, ಈ ವ್ಯಕ್ತಿಯ ತಾಕತ್ತು ಎಲ್ಲಿ ಗೊತ್ತಾಗ್ತದೆ ಅಂದರೆ ಹೌ ಹಿ ರೀಸ್ಟಾರ್ಟ್ಸ್. ಅದು ಎಲ್ಲಿ ಬಿದ್ದವನು ಹೆಂಗೆ ತನ್ನ ಜೀವನ ಶುರು ಮಾಡ್ತಾನಲ್ಲ ಅದರಲ್ಲಿ ಅವನ ಕೆಪಾಸಿಟಿ ಗೊತ್ತಾಗ್ತದೆ. ಸೊ ಅದಕ್ಕೆ ಹೇಳ್ತಾರೆ ನಂಬಿಕೆ ಇಟ್ಕೊಳ್ಳೋಣ, ರೈಟ್? ಹಾಗಿದ್ರೆ ಸರ್ ಹೆಂಗೆ ಇದಕ್ಕೆ ಸಜೆಷನ್ ಏನು ಅಂದರೆ ಡಿಪೆಂಡೆನ್ಸಿ ಆನ್ ಮನಿ. ದುಡ್ಡಿಗೆ ಏನವರು ಅಮೇರಿಕನ ಡಿಪೆಂಡ್ ಆಗ್ತದೋ ಕೈ ಬಿಡಬೇಕಷ್ಟೇ, ಹೌದಲ್ಲ? ಈಗ ಅಮೇರಿಕದವ್ರು ಏನು ಮಾಡ್ತಾರೆ, ತಮಗೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಕೊಳ್ತಾರೆ. ಇನ್ನೊಂದು ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ರೆಫ್ಯೂಜಿ ಆ್ಯಂಡ್ ವರ್ಕ್ ಏಜೆನ್ಸಿ ಅಂತ ಇದೆ. ಓಕೆ, ಅವ್ರು ಏನು ಮಾಡ್ತಾಯಿದ್ರು ಅಂತಂದ್ರೆ, ಆ ಏಜೆನ್ಸಿ ಏನು ಮಾಡ್ತಾಯಿತ್ತು ಅಂತಂದರೆ ಈ ಬೇರೆ ಬೇರೆ ಕಂಟ್ರಿಗಳು ಏನು ಮಾಡ್ತಾಯಿದ್ರು, ಫಂಡ್ ಮಾಡ್ತಾಯಿದ್ರು. ಆ ಫಂಡಲ್ಲಿರ್ತಕ್ಕಂಥ ದುಡ್ಡನ್ನು ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ, ಸಾರಿ ನಾಟ್ ಇಂಡಿಯನ್ನು, ಅಥವಾ ಎಲ್ಲ ದೇಶಗಳ ಪಾಯಿಂಟ್ ಆಫ್ ವ್ಯೂ ಏನದು, ಈ ಡಿಸ್ಟ್ರೆಸ್ಡ್ ಪೀಪಲ್ ಏನಿದ್ದಾರೆ, ಡಿಸ್ಪ್ಲೇಸ್ಡ್, ಈಗ ವಾರ್ ನಡೀತಾ ಇದೆ ಅಲ್ವಾ ಅಲ್ಲಿ ನಿಮ್ಮ ಇಸ್ರೇಲಲ್ಲಿ, ಅಂತಹ ಡಿಸ್ಪ್ಲೇಸ್ಡ್ ಪೀಪಲ್ಗೆ ಫಂಡ್ ಕೊಡಬೇಕು ಅಂತ ಇತ್ತು, ಗೊತ್ತಾನ? ಇತ್ತೀಚೆಗೆ ಏನು ಮಾಡಿದ್ರು ಅವರು? ಅದಕ್ಕೆ ಫಂಡ್ ಕೊಡ್ತಾನೇ ಇಲ್ಲ. ನೋಡಿ, ಇವೆಲ್ಲ ಏನು ಹಾಗಿದ್ರೆ. ಆಮೇಲೆ ಇನ್ನೊಂದು ವಿಪರ್ಯಾಸ ವಿಚಿತ್ರ ಏನು ಅಂದರೆ ಪ್ಯಾಲೆಸ್ತೈನ್ ಬಗ್ಗೆ. ಪ್ಯಾಲೆಸ್ತೈನ್ ಎಲ್ಲಿವರೆಗೂ UN ಮೆಂಬರ್ ಅಲ್ಲ, ನೀವು ಯೋಚನೆ ಮಾಡಿ. ಹಾಗೆ UN ಸಕ್ಸಸ್ಫುಲ್ ಅಂತ ಹೆಂಗೆ ಅಂತೀರಿ? ಸಮಜ್ ಮೇ ಏನ? ಸೊ ಆಮೇಲೆ ಇನ್ನೊಂದು, ಆವಾಗ ಕಲೋನಿಯಲಿಸಮ್ ಇತ್ತು, ಕಲೋನಿಯಲಿಸಮ್ ಡೈರೆಕ್ಟ್ ಇತ್ತು, ಇವತ್ತು ಇಂಡೈರೆಕ್ಟ್ ಕಲೋನಿಯಲಿಸಮ್ ಇದೆ ಅಲ್ವಾ? ಚೈನಾ ಏನು ಮಾಡ್ತಾ ಇದೆ, ತನ್ನ ಡೆತ್ ಟ್ರ್ಯಾಪನ್ನು, ತನ್ನ ಉಲ್ಫ್ ವಾರಿಯರನ್ನು, ಒನ್ ಚೈನಾ ಪಾಲಿಸಿಯನ್ನು ಮುಂದೆ ಇಟ್ಕೊಂಡು ಎಷ್ಟೋ ಸಣ್ಣ ಪುಟ್ಟ ಕಂಟ್ರಿಗಳನ್ನು ಓಕೆ ಡಾಮಿನೇಟ್ ಮಾಡೈತಿ. ಬೆಸ್ಟ್ ಎಕ್ಸಾಂಪಲು ಪಾಕಿಸ್ತಾನ್. ಇತ್ತೀಚೆಗೆ ನೋಡ್ತಾ ಇದ್ದೆ ನಾನು, ಪಾಕಿಸ್ತಾನದಲ್ಲಿ ಅವರು ಆರ್ಮಿ ಇಟ್ಟಾರಂದ್ರೆ ಅರ್ಥ ಏನ್ರಿ? ಆರ್ಮಿ ಏನು ಇಂಡಿಕೇಟ್ ಮಾಡುತ್ತೆ? ಒಂದು ದೇಶದ ಸವರಿನ್ ಪವರನ್ನು. ಹಾಗಾದ್ರೆ ಇವತ್ತು ಆರ್ಮಿ ಆ ದೇಶದಾಗ ಇಲ್ಲಾಂದ್ರೆ ಆ ದೇಶದ ಸವರಿನ್ ಪವರ್ ಏನಾಯಿತು? ಇಲ್ದಂಗಾಯಿತು. ಅದಕ್ಕೆ ಹೇಳ್ತಾ ಇರೋದು ಏನೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ರೈಟ್? ಸೊ ಇವೆಲ್ಲವನ್ನ ನಾನು ಇಲ್ಲಿ ಮರೈನ್ ಬಗ್ಗೆ, ರೈಟ್ಸ್, ಹಾಗೆ ಆಮೇಲೆ ನಿಮ್ಮ ಯಾವುದರಲ್ಲಿ, ಸೊ ಸ್ಪೆಷಲಿ ನಿಮ್ಮ ವಾಟ್ ವಿ ಸೇ ದಟ್ ಅಪ್ಕಿ WTO ಅಲ್ಲಿ ಫಿಶರೀಸ್ ರಿಲೇಟೆಡ್ ಇಶ್ಯೂಸ್ ಏನೈತಿ, ರೈಟ್? ಆಮೇಲೆ ವಿ ವಿಲ್ ಡಿಸ್ಕಸ್ ಆಗಿದೆ ಇಂಡಿಯಾದ ಸ್ಟ್ಯಾಂಡ್ ಏನೈತಿ. ಸೊ ಅದನ್ನು ನೋಡ್ತಾ ಹೋಗೋಣಂತೆ, ರೈಟ್? ಆಮೇಲೆ ಅದಾದ ನಂತರ ಮತ್ತೊಂದು ಹಾಗೆ ಹೇಳ್ತಾ ಹೋದರೆ ಇನ್ನೊಂದು ಅಪ್ಕಿ ನೆಕ್ಸ್ಟು ಬರ್ತಕ್ಕಂಥದ್ದು ಯಾವುದು ಅಂದರೆ ಎನ್ವಿರಾನ್ಮೆಂಟಲ್ ಜಿಯೋಗ್ರಫಿ ಅಂತ ಕರಿತೀವಿ. ನೋಡಿ, ಈ ಎನ್ವಿರಾನ್ಮೆಂಟಲ್ ಜಿಯೋಗ್ರಫಿಯ ಉದ್ದೇಶ ಒಂದೇ, ರೈಟ್? ರೆಸ್ಪೆಕ್ಟ್, ರೈಟ್? ಜಸ್ಟ್ ಲೈಕ್ ಎ ವಾಟ್. ನಾನು ಏನು ಹೇಳ್ತೀನಿ ಅದು ಕನ್ನಡಿ ಇದ್ದಂಗೆ. ಇದು ಏನು ಕನ್ನಡಿ ಅಂದ್ರೆ ಸರ್, ಈಗ ಕನ್ನಡಿ ಒಳಗೆ ನಾವು ನೋಡ್ಕೊಂಡು ನಾವೇ ಕಾಣ್ತೀವಿ ತಾನೇ. ನಾನು ತಲೆಯಲ್ಲಿ ಖರಾಬ್ ಮತಲಬ್ ಏನಂತಾರೆ, ಇದಕ್ಕೆ ತಲೆ ಬಾಚ್ಕೊಂಡ್ರೆ ನಾನೇ ರಿಫ್ಲೆಕ್ಟ್ ಆಗ್ತೀನಿ. ಹಾಗೆ ನಾನು ಬೈದೆ ಅಂದರೆ ನಾವು ಉಗುಳಿದ ನನಗೆ ಉಳ್ದಂಗೆ ಆಗ್ತದೆ. ಅದು ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಈ ಎಂಟೈರ್ ಎನ್ವಿರಾನ್ಮೆಂಟಲ್ ಜಿಯೋಗ್ರಫಿ ಏನು ಮಾಡುತ್ತೆ ಅಂತಂದರೆ, ನಮ್ಮ ಮ್ಯಾನ್ ಕೈಂಡ್ ಏನಿದ್ದೀವಿ, ಹ್ಯೂಮನ್ ಕೈಂಡ್ ಏನಿದ್ದೀವಿ, ನಮ್ಮ ಮತ್ತು ನೇಚರ್ ಅದರ ಮಧ್ಯೆ ಒಳ್ಳೆಯ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡಬೇಕು. ಅದಕ್ಕೆ ಏನು ಮಾಡೋಕ್ಕೆ ಸಾಧ್ಯ, ರೈಟ್? ಅದನ್ನು ನಾವು ಗ್ಲೋಬಲ್ ಜಸ್ಟಿಸ್ ಅಂತ ಹೇಳಿ ಕರಿತೀನಿ. ಹಾಗಾದ್ರೆ ಆ ಗ್ಲೋಬಲ್ ಜಸ್ಟಿಸನ್ನು, ಇಕೋಸೆಂಟ್ರಿಸಮನ್ನು, ಅಥವಾ ಐ ಕ್ಯಾನ್ ಕಾಲ್ ಇಟ್ ಆಸ್ ಅಪ್ಕಿ ಜುರಿಸ್ಟಿಕ್ ಪರ್ಸ್ನಾಲಿಟಿ ಸೆಂಟ್ರಿಸಮನ್ನು ನಾವು ಮಾಡಬೇಕು ಅಂದರೆ ಏನೇನು ಮಾಡಬೇಕು, ಏನೇನಿದೆ ಅವೆಲ್ಲವನ್ನು ನಾವೇನು ಮಾಡ್ತೀವಿ ಈ ಚಾಪ್ಟ್ರಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಅದು ಬಿಟ್ಟರೆ ಅದ್ರ ಜೊತೆಗೆ ಮತ್ತೊಂದು ಬರ್ತದ, ಸೊ ಮಣ್ಣಿನ ಶಾಸ್ತ್ರ ಅಂತ ಹೇಳಿ ಪೆಡಾಲಜಿ. ನೋಡಿ, ಪೆಡಾಲಜಿನೂ ಅಷ್ಟೇ ಇತ್ತೀಚೆಗೆ ನಿಮಗೆಲ್ಲ ಗೊತ್ತೇ ಇರಬೇಕು, ರೈಟ್? ಎವ್ರಿ ಇಯರ್ ಇಂಡಿಯನ್ ಗೌರ್ನಮೆಂಟ್ ಏನು ಮಾಡ್ತಾ ಇದೆ, ಮೋರ್ ದ್ಯಾನ್ 0.69% ಆಫ್ ದ ಟೋಟಲ್ ಬಜೆಟನ್ನು ಯಾವುದಕ್ಕೆ ಸ್ಪೆಂಡ್ ಮಾಡ್ತಾ ಗೊತ್ತೇನೋ, ಫರ್ಟಿಲೈಸರಿ ಫಂಡ್ ಫಂಡ್ ಮಾಡ್ತಾ ಇತ್ತು.
ಹಾಗೆ ಫರ್ಟಿಲೈಸರ್ ಯೂಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರೈಟ್, ಹಾಗಾದರೆ ಫರ್ಟಿಲೈಸರ್ ಮಾಡಿದರೆ ಒಳ್ಳೇದಾ? ಎಸ್, ಮೇ ಬಿ ನಿನಗೆ ಶಾರ್ಟ್ ಟೈಮಲ್ಲಿ ಪ್ರೊಡಕ್ಟಿವಿಟಿ ಚೆನ್ನಾಗಿದೆ, ಇಲ್ಯೂಷನ್ ಅಂತ ಕರಿತೀನಿ ನಾನು. ರೈಟ್, ಎಂಥ ಇಲ್ಯೂಷನ್ನು? ಸೊ ವಿ ಆರ್ ಪ್ರೊಡ್ಯೂಸಿಂಗ್ ಮೋರ್ ಆ್ಯಂಡ್ ವಿ ಆರ್ ಗೆಟಿಂಗ್ ಮೋರ್, ಬಟ್ ಮೀನ್ ವೈಲ್ ಯು ಆರ್ ಲಾಸಿಂಗ್ ಯುವರ್ आपका ಡಿಸೆಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್ ಆರ್ ಇನ್ಕ್ರೀಸಿಂಗ್. ನಿನ್ನ ಒಳ್ಳೆ ಕ್ವಾಲಿಟಿ ಆಫ್ ಲೈಫನ್ನು ಲೂಸ್ ಮಾಡ್ಕೊಳ್ತಾ ಇದೆಯಾ ಅಂತ. ಹಾಗಾಗಿ ಅದಕ್ಕೋಸ್ಕರ ನಿಮಗೆಲ್ಲ ಗೊತ್ತೇ ಇದೆ ನಾವೇನು ಮಾಡ್ತಾ ಇದ್ದೀವಿ ಇತ್ತೀಚೆಗೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಹೋಗ್ತಾ ಇದ್ದೀವಿ. ಹಾಗಾದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಅ ಗುಡ್ ಫ್ರೆಂಡ್, ಈಸ್ ದ ಬೆಸ್ಟ್ ಫ್ರೆಂಡ್, ಈಸ್ ದ ಆಲ್ ವೆದರ್ ಫ್ರೆಂಡ್ ಫಾರ್ ಆಲ್ ಕಂಟ್ರೀಸ್ in the time of the destructive climate change. ಹೌದಲ್ಲ, ಕ್ಲೈಮೇಟ್ ಚೇಂಜ್ ನಮ್ಮನ್ನು ಏನು ಮಾಡ್ತಾ ಇದೆ, ನಮ್ಮನ್ನ ಡಿಸ್ಟ್ರಾಯ್ ಮಾಡ್ತಾ ಇದೆ. ಈ ಟೈಮಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗು ದ ಬೆಸ್ಟ್ ಆಪ್ಷನ್ ಆಗ್ತದ. ಕ್ಲೈಮೇಟ್ ರೆಸಿಲಿಯನ್ಸು, ಎಕೋ ಡೈನಾಮಿಕ್ಕು, ಫಾರ್ಮಕಲ್ಚರು, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟು, ದೇರ್ ಆರ್ ಡಿಫ್ರೆಂಟ್ ಸಾರ್ಟ್ಸ್ ಆಫ್ ಥಿಂಗ್ಸ್ ದಟ್ಸ್ ಸೊ ವೇರ್ ವಿ ಕ್ಯಾನ್ ಅಡಾಪ್ಟ್. ಸೊ ಶೋ ಅವರ್ ಸ್ಟ್ರೆಂತ್ ಅಗೇನ್ಸ್ಟ್ ದಿಸ್ ಎವಿಲ್ ಕ್ಲೈಮೇಟ್ ಚೇಂಜ್. ಇವಿಲ್ ಆಗಿರ್ತಕ್ಕಂತಹ ಕೆಟ್ಟ ಆಗಿರ್ತಕ್ಕ ಕ್ಲೈಮೇಟ್ ಚೇಂಜನ್ನು ಹಿಟ್ ಮಾಡಬೇಕು ಅಂತಂದರೆ ಇವೆಲ್ಲ ನಾನು ಏನು ಹೇಳಿದೆ, ಅಫೋರ್ಮೆನ್ಷನ್ ಏನು ಹೇಳಿದೆಲ್ಲ, ಇವೆಲ್ಲವೂ ಕೂಡ ನಮಗೆ ತುಂಬ ಸ್ಟ್ರಾಂಗ್ ಆಗಿ ಬೇಕಾಗ್ತದೆ. ರೈಟ್, ಹಾಗಾಗಿ ಇಲ್ಲಿ ಎಂಟೈರ್ಲಿ ಏನದು ನಮ್ಮ ಫರ್ಟಿಲೈಸರ್ ಏನು ಯೂಸ್ ಮಾಡ್ತಾ ಇದ್ದೀವಲ್ಲ, ಫಸ್ಟ್ ಹಿಟ್ ಆಗೋದೆ ಸಾಯಿಲಿಗೆ. ಹೌದಾ? ಆ ಸಾಯಿಲಲ್ಲಿ ಅಗೇನ್ ಈ ಟ್ರೀಸ್ ಅಥವಾ ಪ್ಲ್ಯಾಂಟ್ಸ್ ಏನಿದೆ, ನಾಟ್ ಟ್ರೀಸ್, ಪ್ಲ್ಯಾಂಟ್ಸ್ ಏನಿದೆ, ರೈಟ್, ಅವ್ರಿಗೆ ವಾಟ್ ಈಸ್ ಅ ಫೈಟೋ ರೆಮಿಡಿಯೇಷನ್ ಅಂತ ಕರಿತೀವಿ. ಅದು ಅವಕ್ಕೊಂದು ಕ್ಯಾರೆಕ್ಟರ್ ಇರ್ತದೆ. ಏನು ಕ್ಯಾರೆಕ್ಟರು? ಫಿಲ್ಟರ್ ಮಾಡ್ತವೆ. ಫೈಟೋ ಅಥವಾ ರೈಸೋ ಫಿಲ್ಟ್ರೇಷನ್ ಅಂತ ಹೇಳಿ ಕರಿತೀವಿ. ಫಿಲ್ಟರ್ ಮಾಡ್ತದೆ. ಹಾಗಾದರೆ ಫಿಲ್ಟರ್ ಮಾಡಬಹುದು ಹೆಂಗೆ ಮಾಡ್ತದೆ? ಅಲ್ಲಿ ಏನೈತಲ್ಲ ಮಣ್ಣೊಳಗೆ ಆ ಕೆಮಿಕಲ್ಸನ್ನು ತೊಗೊಳ್ತದೆ. ಆ ಕೆಮಿಕಲ್ಸನ್ನು ತೊಗೊಂಡು ರೈಟ್ ಸ್ಟೋರ್ ಮಾಡ್ಕೊಂಡಿರ್ತದೆ. ಹಾಗಾದ್ರೆ ಆ ಸ್ಟೋರ್ ಮಾಡಿದ್ದು ಎರಡು ಥರ ಎಫೆಕ್ಟ್ ಆಗ್ತದೆ. ಒಂದು ಯಾವುದೋ ಒಂದು ಅನಿಮಲ್ ಬರ್ತದೆ, ಅದನ್ನು ತಿಂತೈತಿ, ಆ ಅನಿಮಲ್ ಹೊಟ್ಟೆಗೆ ಹೋಗಿತ್ತು. ಆ ಅನಿಮಲನ್ನು ಮತ್ತೊಂದು ಅನಿಮಲ್ ಹ್ಯಾಸ್ ಅ ಪಾರ್ಟ್ ಆಫ್ ಫುಡ್ ಚೈನಲ್ಲಿ ಏನಾಗ್ತದೆ, ಆ ವಿಷ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಒಂದು ವೇಳೆ ಆ ಒಂದು ಅನಿಮಲನ್ನು ಒಬ್ಬ ಹ್ಯೂಮನ್ ಬೀಯಿಂಗ್ ತಿಂದ ಅಂದರೆ ಅದು ಮತ್ತೆ ಹ್ಯೂಮನ್ ಬೀಯಿಂಗ್ ಬರ್ತದೆ. ಗೊತ್ತಿರಬೇಕಲ್ಲ, ಕೋವಿಡ್-19 ಇನ್ನೂ ವೇಟ್ ಮಾಡಿರಿ. ಓಕೆ, ಅವು ಹೆಸರು ಗೊತ್ತಿಲ್ಲದವೆಲ್ಲ ಬರ್ತವೆ. ಅದಕ್ಕೆ ಮತ್ತೆ ಹೆಸರು ಏನು ಕೊಡ್ತಾರೆ? ನೋವೆಲ್ ಅಂತ. ನೋವೆಲ್ ಅಂದರೆ ಏನು? ಹೊಸ ಅಂತ. ಆ್ಯಕ್ಚುಲಿ ನೆಗೆಟಿವ್ ಪಾಸಿಟಿವ್ಗೆ ಯೂಸ್ ಮಾಡಬೇಕಾಗಿದ್ದನ್ನು ನೆಗೆಟಿವ್ ಯೂಸ್ ಮಾಡ್ತಾರೆ. ಏನು ಮಾಡೋಕ್ಕೆ ಬರೋಂಗಿಲ್ಲ, ಯಾಕಂದರೆ ವರ್ಡ್ ಸಿಗಲಿಲ್ಲ ಅಂತ ನಮಗೆ. ಸೊ ಅದಕ್ಕೆ ಹೇಳ್ತಾ ಇರೋದು ನೋಡಿ. ಹಾಗಾಗಿ ಮಣ್ಣು ಏನಿದೆ ತುಂಬ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೋಸ್ಕರ ಈ ಮಣ್ಣು ಅಂದರೆ ಏನು, ಮಣ್ಣನ್ನು ಹೆಂಗೆ ರಕ್ಷಣೆ ಮಾಡ್ಕೋಬೇಕು. ಬಟ್ ಅದೇ ಹೇಳಿದಲ್ವ, ಒಂದ್ರ ಬಗ್ಗೆ ನಾನು ಚೆನ್ನಾಗಿ ಬರೀಬೇಕು ಅಂದರೆ ಅದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಹಾಗೆ ಇತ್ತೀಚೆಗೆ ಕ್ವೆಶನ್ಸು ನೋಡಿ, ಹಾಗಿದ್ರೆ ಜಿಯೋಮಾರ್ಫಾಲಜಿಯಲ್ಲಿ ಜಾಸ್ತಿ ಕೇಳ್ತಾ ಇದ್ದಾರೆ. ಕ್ಲೈಮೆಟಾಲಜಿಯಲ್ಲಿ ವಿಂಡ್ಸ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾ ಇದ್ದಾನೆ ಜಾಸ್ತಿ. ಓಷನೋಗ್ರಫಿಯಲ್ಲಿ ಕರೆಂಟ್ಸ್, ಓಷನಿಕ್ ಕರೆಂಟ್ಸ್ ಬಗ್ಗೆ ಜಾಸ್ತಿ ಕ್ವೆಶನ್ಸ್ ಕೇಳ್ತಾ ಇದ್ದಾನೆ. ರೈಟ್, ಅಪ್ಗೆ ಎಕಾಲಜಿ ಮತ್ಲಬ್ ಎನ್ವಿರಾನ್ಮೆಂಟಲ್ ಜಾಗ್ರಫಿಯಲ್ಲಿ ಓಕೆ. ಆಮೇಲೆ ಸ್ವಲ್ಪ ಇದು ಹೆಂಗಾಗ್ತದೆ ಅಂತಂದರೆ ಇಲ್ಲಿ ವಾಟ್ ಯು ಸೇ ದಟ್ ಕಂಬೈನ್ಡ್ ಆಗ್ತದೆ ಇಲ್ಲಿ, ಅಥವಾ ವಾಟ್ ಯು ಸೇ ದಟ್ ಓವರ್ಲ್ಯಾಪ್ ಆಗ್ತದೆ. ಇದು ಸ್ವಲ್ಪ ವಿತ್ EVS ಜೊತೆಗೆ ಅಲ್ಲಿ ಜಾಸ್ತಿನೇ ಹೇಳ್ತಾರೆ. ಇಲ್ಲಿ ಎಷ್ಟು ಸಾಧ್ಯ ಅಷ್ಟು ನಾವು ಕವರ್ ಮಾಡಿಕೊಡ್ತೀವಿ. ರೈಟ್, ಸೋ ಮೆನಿ ಕನ್ವೆನ್ಷನ್ಸ್, ಸೋ ಮೆನಿ ಪ್ರೋಟೋಕಾಲ್, ಸೋ ಮೆನಿ ಅಗ್ರಿಮೆಂಟ್ಸ್. ಓಕೆ, ಬಿ ಇಟ್ ಅಪ್ಕಿ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಮೆಮೊರೆಂಡಮ್ ಆಫ್ ಅಗ್ರಿಮೆಂಟ್ಸ್. ಓಕೆ, ಎಷ್ಟೊಂದು ಟ್ರೈನಿಂಗ್ ಓಕೆ ಸೆಷನ್ಸ್ಗಳು, ಕಾನ್ಫರೆನ್ಸಸ್ಗಳು ರೈಟ್ ಇತ್ತೀಚೆಗೆ ನೋಡಿರ್ಬೇಕು ನೀವು, ಎಷ್ಟೊಂದು ಆಗ್ತಾ ಇದೆ. ಅವೆಲ್ಲವನ್ನು ಕೂಡ ವಿ ವಿಲ್ ಡಿಸ್ಕಸ್. ಯಾಕಂದರೆ ಎಲ್ಲವೂ ಕೂಡ ಓಕೆ ಯಾರಿಗೆ? ನಮ್ಗಳಿಗೆ. ಓಕೆ, ಒನ್ ಪ್ಲ್ಯಾನೆಟ್ ಒನ್ ರೇಸ್. ಓಕೆ, ನಾವೆಲ್ಲರೂ ಒಂದೇ. ಓಕೆ, ಅದಕ್ಕೆ ಆಗಬೇಕು ಅಂದರೆ ಇಟ್ ಈಸ್ ಕಂಪಲ್ಸರಿ ಆ್ಯಂಡ್ ಇಟ್ಸ್ ವೆರಿ ರಿಕ್ವೈರ್ಡ್ ಅಂತ ಹೇಳಿ ನಾನು ಕರಿತೀನಿ. ರೈಟ್, ಸೊ ಅದಾದ ನಂತರ ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟಾಗಿ ನಾನು ಹೇಳೋದಾದರೆ ನೋಡಿ, ಈಗ ಅನ್ಕೊಳ್ಬಿಡೋಣ ನಾನು ಪೆಡಾಲಜಿ ಇವೆಲ್ಲ ಆಯ್ತು ನೋಡಿಪ್ಪ. ಹಾಗಿದ್ರೆ ಜಿಯೋಮಾರ್ಫಾಲಜಿ ಓಕೆ ಭೂಸ್ವರೂಪಗಳ ಬಗ್ಗೆ ಓದ್ಕೋಬೇಕು. ಕ್ಲೈಮೆಟಾಲಜಿ ನಾ ಹೇಳಿದೆ ಅಲ್ಲಿ ಏನು ಬರ್ತದೆ, ಸೈಕ್ಲೋನು, ಓಕೆ ಮಳೆಯ ವಿಧಗಳು ಬೇರೆ ಬೇರೆ ಇದ್ದಾವೆ. ಅದರಲ್ಲಿ ಯಾವುದಾದ್ರೂ ಸ್ಪೆಷಲಿ ವಿಂಡ್ಸ್ ಬಗ್ಗೆ ಭಾಳ ಕ್ವೆಶನ್ ಕೇಳ್ತಾ ಇದ್ದಾನೆ, ಅದು ಆಯಿತು. ಓಷನೋಗ್ರಫಿಯಲ್ಲಿ ಕರೆಂಟ್ಸ್ ಬಗ್ಗೆ ಕೇಳ್ತಾನೆ. ಆ ಕರೆಂಟ್ ಜೊತೆಗೆ ಈ ಕೆಲವೊಂದು ಹೊಸ ಕರೆಂಟ್ ಅಫೇರ್ಸಲ್ಲಿ ಏನಾದರೂ ಇದ್ದರೆ ನೋಡಿ, ಮೊನ್ನೆ ಫ್ಯುಜಿವಾರ ಎಫೆಕ್ಟ್ ಅಂತ ಕೇಳಿದ್ನಲ್ವ, ಆ ಫ್ಯುಜಿವಾರ ಎಫೆಕ್ಟ್ ಕ್ವೆಶನ್ ಬಂದಿತ್ತು ನಿಮ್ಮ KS ಪ್ರಿಲಿಮ್ಸಲ್ಲಿ. ಹಾಗೆ ಹೊಸದು ಯಾವ್ದು ಇರುತ್ತೆ ನ್ಯೂಸಲ್ಲಿ ಅದನ್ನು ಕ್ವೆಶನ್ ಆಗಿ ಕರೆಂಟ್ ಅಫೇರಲ್ಲಿ ಯಾವ್ದು ಬಂದಿದೆ ಅದನ್ನು ಕೇಳ್ತಾನೆ. ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಾಗಿದೆ ಎನ್ವಿರಾನ್ಮೆಂಟಲ್ ಜಿಯೋಗ್ರಫಿಯಲ್ಲಿ ಪ್ರೋಟೋಕಾಲ್ಸು ಸಬ್ ಇಂಪಾರ್ಟೆಂಟ್. ಆಮೇಲೆ ಎಲ್ಲವೂ ಕೂಡ ಕರೆಂಟ್ ಅಫೇರ್ ಬೇಸ್ಗೆ ಕೇಳ್ತಿರ್ತಾನೆ. ಸೊ ಹಾಗಾಗಿ ನೀವು ಕರೆಂಟ್ ಅಫೇರ್ ಓದಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಅಗೇನ್ ಬೇಸಿಕ್ ಸ್ಟ್ರಾಂಗ್. ಬೇಸಿಕ್ ಅಂದರೆ ಏನು ನಿಮ್ಮ ಸಿಲೆಬಸ್ನಾಗ ಇದೆ ಅದು ತಿಳ್ಕೊಳ್ಳೋದು ಅಂತ. ರೈಟ್, ಆಮೇಲೆ ಪೆಡಾಲಜಿಯಲ್ಲಿ ಇಂಪಾರ್ಟೆಂಟು ಅದೇಪ್ಪ ಏನು ಕೇಳಿದ್ರೆ ಒಂದು ಮಣ್ಣಿನ ವಿಧ ಕೇಳ್ತಾನೆ. ಕೇಳಿದರೆ ಇಲ್ಲಾಂದ್ರೆ ಆರ್ಡ್ರ್ ಬರ್ತದೆ. ಲೈಕ್ ಐ ಕ್ಯಾನ್ ಸೇ ದಟ್ ಅಪ್ಕಿ ಆರ್ಡ್ರ್ ಅಂತ ಅಂದರೆ
आपकी व्हाट वी से दट आपकी ಎಂಟಿಸಾಲ್ಸ್ ಅಂದರೆ ಏನು, ರೆಗೋಸಾಲ್ಸ್ ಅಂದರೆ ಏನು, ಓಕೆ, ಅಥವಾ ಸ್ಪುಡೋಸಾಲ್ಸು, ಎಂಡಿಸಾಲ್ಸ್, ಈ ಥರ ಸುಮಾರು 12 ಇದ್ದಾವೆ. ಸೊ ನೋಡೋಣ, ವಿ ವಿಲ್ ಡಿಸ್ಕಸ್ ಹಂಗಂದ್ರೆ ಏನು, ಅದನ್ನು ಯಾರು ಡಿವೈಡ್ ಮಾಡ್ತಾರೆ, ರೈಟ್. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದವರ ಕ್ಲಾಸಿಫಿಕೇಷನ್ ಹೆಂಗೈತಿ, ಆಮೇಲೆ ನಮ್ಮ USSR ಅವ್ರದ್ದು, ನಮ್ಮ ರಷ್ಯಾದವರ ಕ್ಲಾಸಿಫಿಕೇಷನ್ ಹೆಂಗೈತಿ, ಇಂಡಿಯಾ ಯಾವ್ದು ಅಡಾಪ್ಟ್ ಮಾಡೈತಿ, ಇಂಡಿಯಾದಲ್ಲಿ ಯಾವ ಆರ್ಗನೈಸೇಷನ್ ಮಣ್ಣುಗಳನ್ನು ಡಿವೈಡ್ ಮಾಡ್ತೈತಿ, ರೈಟ್. ಆಮೇಲೆ ಇದೇ ಮಣ್ಣು ಓಕೆ ಯಾವುದಕ್ಕೆ ಅಂತಂದ್ರೆ ರೀಜ್ನಲ್ ಜಾಗ್ರಫಿ ಭಾಳ ಇಂಪಾರ್ಟೆಂಟ್ ಆಗ್ತದ್ರಪ್ಪ, ರೈಟ್. ನೋಡೋಣ, ಅದನ್ನು ಹೇಳ್ತೀನಿ. ಸೊ ಇದೆಲ್ಲ ಗೊತ್ತಿರಬೇಕು. ಈಗ ಅನ್ಕೊಳ್ಳೋದು ಇದಾಯಿತು ಅಂತಂದರೆ, ರೈಟ್, ಇದರ ಅಪ್ಲಿಕೇಶನ್ ಏನೈತಲ್ವ, ಇದರ ಅಪ್ಲಿಕೇಶನ್ ಆನ್ ಹ್ಯೂಮನ್ ಬೀಯಿಂಗ್ ನಾವು ಏನು ಕರಿತೀವಿ ಅಂದರೆ ವಿ ಕಾಲ್ ಆಸ್ ಅಪ್ಕಿ ಸೊ ಹ್ಯೂಮನ್ ಜಾಗ್ರಫಿ ಅಂತ ಕರಿತೀವಿ. ಅಂದರೆ ಮಾನವ ಭೂಗೋಳಶಾಸ್ತ್ರ, ಇಲ್ಲಿ ಬರೆದಿದ್ನಲ್ವ ಅದನ್ನೇ ಇಲ್ಲಿ ಬರಿತಾ ಇದ್ದೀನಿ. ಓಕೆ, ಮಾನವ ಭೂಗೋಳಶಾಸ್ತ್ರ ಅಂತ ಹೇಳಿ ಕರಿತೀವಿ. ನೋಡಿ, ಹಾಗೆ ಸರ್ ಇಲ್ಲಿ ಎಲ್ಲಿ ಎಲ್ಲವೂ ಓದೋ ಅವಶ್ಯಕತೆನೇ ಇಲ್ಲ, ರೈಟ್. ಆ್ಯಸ್ ಐ ಆಲ್ವೇಸ್ ನಾನು ನಿಮ್ಗೆ ಹೇಳೋದು ಒಂದೇ, ಆತ KPSC ಅವನಾಗಲಿ ಅಥವಾ ಸ್ಟೇಟ್ ಲೆವೆಲ್ ಎಕ್ಸಾಮ್ಗಳಲ್ಲಿ ಜಾಸ್ತಿ ಅವರು ಫೋಕಸ್ ಮಾಡೋದು ಓಕೆ ಒಂದು ಅಪ್ಕಿ ಪಾಪ್ಯುಲೇಷನ್ ಜಾಗ್ರಫಿ ಮೇಲೆ ತುಂಬ ಓಕೆ ಫೋಕಸ್ ಮಾಡ್ತಾರೆ. ಬಿಟ್ಟರೆ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂದರೆ ರೀಜನಲ್ ಜಾಗ್ರಫಿ, ರೈಟ್. ನೀವೇನಾದರೂ ಜಾಗ್ರಫಿ ಓದ್ತಾ ಇದ್ದೀರಾ ಅಂದರೆ ಓಕೆ ನೀವು ಈ ಚಾಪ್ಟರನ್ನು ಮಾತ್ರ ಓದಿಲ್ಲ ಅಂದರೆ ನಡೆಯಂಗಿಲ್ಲ. ಅಂದರೆ ಅಷ್ಟೊಂದು ಇಂಪಾರ್ಟೆಂಟ್ ರೀಜನಲ್ ಜಾಗ್ರಫಿ, ರೈಟ್. ಆಮೇಲೆ ಇನ್ನೊಂದು ಪಾಪ್ಯುಲೇಷನ್ ಜಾಗ್ರಫಿಯನ್ನು ಕೂಡ ಅಷ್ಟೇ. ಇದು KPSC ಅವರಿಗೆ ಹಾಟ್ ಟಾಪಿಕ್, ಇದು ಅಥವಾ ಹಾಟ್ ಓಕೆ ಚಾಪ್ಟರ್ ಅಂತ ಹೇಳಿ ಕರಿತೀನಿ. ನೀವು ಯಾವುದೋ ಒಂದು KPSC KS ಈ ಸಾರಿ ಕೇಳಿಲ್ಲ, ಆದರೆ ಆಗಸ್ಟಲ್ಲಿ ಕೇಳಿದ್ದ ಯಾವುದ್ರ ಮೇಲೆ, ಪಾಪ್ಯುಲೇಷನ್ ಜಾಗ್ರಫಿ ಮೇಲೆ. ಆದರೆ ಈ ಸಾರಿ ಡಿಸೆಂಬರಲ್ಲಿ ಏನಿದೆ ಆದರೆ ಯು 100% ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಮೇನ್ಸ್. ಓಕೆ, ಬೇಕಾದ್ರೆ ನೀವೇ ಹೇಳ್ತೀರಾ. ಸೊ ಮೇನ್ಸಲ್ಲಿ ಪಾಪ್ಯುಲೇಷನ್ ಜಾಗ್ರಫಿ ಒಂದು ಕ್ವೆಶನ್ ಕೇಳ್ತಾನೆ. ಯಾಕೆ ಅಂತಂದರೆ ಸುಮ್ಮನೆ ಕೇಳಂಗಿಲ್ಲ ರೀ. ಒಂದು ಕ್ವೆಶನ್ ಕೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ತೂಕ ಇರುತ್ತೆ, ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಇರುತ್ತೆ. ಸುಮ್ಮನೆ ಎಲ್ಲವೂ ಕೇಳಂಗಿಲ್ಲ, ಅರ್ಥ ಆಯ್ತಲ್ವಾ. ಸೊ ಹಾಗಾಗಿ ಆ ಥರ ಟಾಪಿಕ್ಗಳಲ್ಲಿ, ಸಿಗ್ನಿಫಿಕೆಂಟ್ ಟಾಪಿಕ್ಗಳಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ನಮ್ಮ ಪಾಪ್ಯುಲೇಷನ್ ಜಾಗ್ರಫಿ. ಹಾಗೆ ಇದರಲ್ಲಿ ಏನೇನು ಓದ್ತೀವಿ ಸರ, ರೇಸ್ ಅಂದರೆ ಏನು, ರೇಸಿಗೂ ಮತ್ತು ಎಥ್ನಿಸಿಟಿಗೂ ಏನು ವ್ಯತ್ಯಾಸ ಐತಿ, ಇಂಡಿಯಾದಾಗ ಎಷ್ಟು ರೇಸ್ ಅದಾವು, ರೈಟ್. ಆಮೇಲೆ ಎಷ್ಟು ಲ್ಯಾಂಗ್ವೇಜಸ್ ಅದಾವು, ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಏನೈತಿ, ಯಾವ ರೀಸನ್ ಐತಿ, ಟ್ರೈಬ್ಸ್ ಅಂದರೆ ಯಾರು, ಟೈಪ್ಸ್ ಆಫ್ ಟ್ರೈಬ್ಸ್ ಏನೇನಿದ್ದಾರೆ, ಟ್ರೈಬಲ್ ಸಬ್ ಪ್ಲ್ಯಾನ್ ಅಂದರೆ ಏನು. ಓಕೆ, ಇತ್ತೀಚೆಗೆ ಒಂದು ಪ್ರೋಗ್ರಾಮ್ ತಂದಿದಾರಲ್ಲ ನಿಮ್ಮ PM ಜನ್ಮನ್, ಅದು ಯಾಕೆ ಬಂದೈತಿ, ಈಗ ಹಲವಾರು ಥಿಂಗ್ಸ್ಗಳನ್ನು. ಆಮೇಲೆ ಇತ್ತೀಚೆಗೆ ಗ್ಯಾರಂಟಿ ಯೋಜನೆಗಳಿಗೆ ಏನು ಮಾಡೈತಿ ಕರ್ನಾಟಕ ಗೌರ್ನಮೆಂಟ್ ಆಫ್ ಕರ್ನಾಟಕ ಏನು ಮಾಡೈತಿ, ಈ SC/ST ಸಬ್ ಪ್ಲ್ಯಾನಲ್ಲಿ ಏನು ಫಂಡ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಕಾಂಟ್ರವರ್ಸಿ ಆಗೈತಿ. ಹಾಗೆ ಈ ಕ್ವೆಶನ್ ಅಂದರೆ ಈ ಥರ ನೀವು ಅನಾಲಿಸಿಸ್ ಮಾಡ್ತಾ ಹೋಗಬೇಕಾಗ್ತದೆ. ಅದು ಯಾಕೆ ಬೇಕು, ಏನು. ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಏನದು, ಯಾವ ಮಿನಿಸ್ಟ್ರಿ ಅಂಡ್ರಲ್ಲಿ ಅದು ಯಾವ ಥರ ಕೆಲಸ ಮಾಡ್ತದೆ, ಯಾವ ಸ್ಕೀಮ್ ಬಂದಿದ್ದಾವೆ, ರೈಟ್. ಇವೆಲ್ಲವನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಇದಾದ ನಂತರನೇ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮಗೆ ಕೇಳೋದು ಅರ್ಬನೈಸೇಷನ್. ತುಂಬ ಇಂಪಾರ್ಟೆಂಟ್. ಅರ್ಬನೈಸೇಷನ್ ಅಂದರೆ ಏನು, ಟ್ರೆಂಡ್ ಹೆಂಗೈತಿ, ಓಕೆ ನೋಡಿ. ಆಮೇಲೆ ಆ ಪ್ಯಾಟ್ರನ್ ಸೇಮ್ ಇಲ್ಲ. ಯಾಕೆ ಅಂತಂದರೆ ನೀವೇನಾದರೂ ಕೊಡಗು ಹೋದರೆ ನೆಗೆಟಿವ್, ಕೊಡಗು ಐ ಥಿಂಕ್ ಕೊಡಗು ಹೋದರೆ ಅರ್ಬನೈಸೇಷನ್ ರೇಟ್ ತುಂಬ ಕಡಿಮೆ ಐತಿ. ಚಿಕ್ಕಮಂಗ್ಳೂರು ಹೋದರೆ ನೆಗೆಟಿವಲ್ಲಿ ಐತಿ. ಅದೇ ಬೆಂಗಳೂರು ಹೋಗ್ರಿ, ಮೋರ್ ದೆನ್ 90% ಅರ್ಬನೈಸೇಷನ್ ರೇಟ್ ಐತೆ. ಹಾಗೆ ಸೇಮ್ ಐತೆನೋ ಹಂಗಂದ್ರೆ ಇಲ್ಲ. ಇದು ಯಾಕೆ ಅರ್ಬನೈಸೇಷನ್ ಬೇಕೋ ಬೇಡ, ಹಾಗೆ ಬೇಕಂದರೆ ಇನ್ ಫೇವರ್ ಆರ್ಗ್ಯುಮೆಂಟ್ಸ್ ಏನು ಕೊಡ್ತೀರಿ, ಬ್ಯಾಡ್ ಅಂದರೆ ಯಾಕೆ ಬೇಡ. ಆ ಸ್ಲಮ್ಸ್ ಆಗ್ತವೆ ತಾನೆ, ಆ ಸ್ಲಮ್ಸನ್ನು ಕಿತ್ತೊಗಿಬೇಕೇನೋ. ನೋಡ್ತೀವಲ್ಲ ಫಿಲಮ್ನಾಗ ಸ್ಲಮ್ಸ್ ಜನಕ್ಕೆ ಬಂದುಬಿಟ್ಟು. ಫಿಲಮಲ್ಲಿ ಐ ಥಿಂಕ್ ಮೊನ್ನೆ ಮುನಿರತ್ನ ಏನು ಮಾಡಿದ್ದಾನೆ, ಅವನು ಯಾವುದೋ ಒಂದು ಸ್ಲಮ್ ಹೋಗಿಬಿಟ್ಟು ಅಲ್ಲಿರ್ತಕ್ಕಂಥ ಪೀಪಲನ್ನು ಮನಸ್ಸ ಇಚ್ಛೆ ಓಕೆ ಒಂಥರ ಹೇಗೆ ಅದು ಕೆಟ್ಟದಾಗಿ ನೋಡ್ಕೊಂಡಿದ್ದಾನಂತ ನ್ಯೂಸಲ್ಲಿ ನೋಡ್ತಾ ಇದ್ವಿ, ಅರ್ಥ ಆಯ್ತಲ್ವಾ. ಸೊ ಹಾಗಾದರೆ ಇದು ಮಾಡೋದು ಸರಿನಾ, ಇಲ್ಲ. ಯಾಕೆ ಹೇಳಿ, ಸುಪ್ರೀಂ ಕೋರ್ಟ್ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಸ್ಟ್ರಾಂಗ್ ಐತಿ, ಗೊತ್ತಿರಬೇಕು. ಸುಪ್ರೀಂ ಕೋರ್ಟ್ ಕೇಸಸ್ ಹೌದಲ್ಲ, ಇಲ್ಲಿವರೆಗೂ ಹೆಂಗಿತ್ತು ಅಂತ ಅಂದರೆ ವಾಟ್ ಯು ಸೇ ದಟ್ ಗೌರ್ನಮೆಂಟ್ ಏನೋ ಒಂದು ಮಾಡ್ಬೋದಾಗಿತ್ತು. ಈಗ ಗೌರ್ನಮೆಂಟ್ ಏನೇ ಮಾಡಬೇಕು ಅಂದರೆ ವಾಟ್ ಆರ್ ದ ಜುಡಿಷಿಯಲ್ ಓಕೆ, ಹಾಗಾದರೆ ಇಂಪ್ಲಿಕೇಶನ್ಸ್ ಏನಾಗ್ತೈತಿ ಭಾಳ ಹುಷಾರಾಗಿ ನೋಡ್ಕೋಬೇಕು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು KS ಪುಟ್ಟಸ್ವಾಮಿ ಕೇಸ್ ನಿಮಗೆ ಗೊತ್ತಿರಬೇಕು. ಆಧಾರ್ ತೊಗೊಬಂದ್ರಿ ಇವರು. ಆಧಾರ್ ತುಂಬ ಒಳ್ಳೆಯದೇ ಅಲ್ವಾ. ಆಧಾರ್ ಲಿಂಕ್ ಮಾಡಿದರೆ ರೈಟ್ ಬೆನಿಫಿಷರಿಗೆ ಹೋಗ್ತೈತಿ. ಅವಾಗಿಂದ ಏನಾಗ್ತದೆ ನಿಮಗೆ, ಫಿಸ್ಕಲ್ ಪ್ರೂಡೆನ್ಸ್ ಆಗ್ತದೆ. ಫಿಸ್ಕಲ್ ಪ್ರೂಡೆನ್ಸ್ ಅಂದರೆ ಏನೋ, ಯಾವುದಕ್ಕೆ ಬೇಕು ಅದಕ್ಕೆ ಕ್ರೌಡಿಂಗ್ ಔಟ್ ಆಗೋದು, ಕ್ರೌಡಿಂಗ್ ಇನ್ ಆಗ್ತದೆ, ರೈಟ್. ಅದು ಓದ್ತೀರ, ರೈಟ್. ಅಂದರೆ ಸೊ ಈ ಥರ ಆಗಬೇಕು ಅಂತಂದ್ರೆ ನಾವು ಆ ಥರ ಸ್ಟೆಪ್ ತೊಗೋಬೇಕು. ಆವಾಗ ಅಲ್ಲಿ ಮ್ಯಾಟ್ರ್ ಏನಾಗ್ತೈತಿ, ಆಧಾರ್ ಅಂದ್ರೆ ಏನದ ಇವರ ಇನ್ಫಾರ್ಮೇಷನ್ನು. ಹಾಗಾಗಿ ಸುಪ್ರೀಂ ಕೋರ್ಟು ನಿಮ್ಮ ಜಸ್ಟಿಸ್ ಪುಟ್ಟಸ್ವಾಮಿ ಕೇಸಲ್ಲಿ ಹಿಂಗೆ ಇಂಟರ್ಪ್ರೇಟ್ ಮಾಡೋದು, ಏನೋ ಎನಿ ಇನ್ಫಾರ್ಮೇಷನ್ ವಿಚ್ ಈಸ್ ರಿಲೇಟೆಡ್ ಟು ಅ ಪರ್ಸನ್
ಎನಿ ಆಫ್ ಹಿಸ್ ಚಾಯ್ಸ್ ಆರ್ ಚಾಯ್ಸಸ್ ಆರ್ ಡೀಮ್ಡ್ ಹ್ಯಾಸ್ ಪ್ರೈವಸಿ. ನೋಡಿ ಪ್ರೈವಸಿನ ಡೆಫಿನೇಷನ್ ಹೆಂಗೆ, ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಓಕೆ ಆಬ್ವಿಯಸ್ಲಿ ಅದಕ್ಕಿಂತ ಮುಂಚೆ ಬೇರೆ ಬೇರೆ ಕೇಸಸ್ ಬಂದಿತ್ತು. ಆರ್ಟಿಕಲ್ 21 ಇನ್ಫರ್ಡ್ ಅಂತ ಕರಿತೀವಿ, ಎಕ್ಸ್ಪ್ಲಿಸಿಟ್ ಬೇರೆ ಇಂಪ್ಲಿಸಿಟ್ ಬೇರೆ. ಓಕೆ ಎಕ್ಸ್ಪ್ಲಿಸಿಟ್ ರೈಟ್ಸ್ ಕೆಲವು ಇದ್ದಾವೆ ಅದರಲ್ಲಿ, ಆದರೆ ಇಂಪ್ಲಿಸಿಟ್ ರೈಟ್ಸ್ ಭಾಳ ಇದ್ದಾವೆ. ನಿಮ್ಮ ಫಾರ್ ಎಕ್ಸಾಂಪಲ್ಲು ಡ್ಯೂ ಪ್ರೊಸೆಸ್ ಆಫ್ ಲಾ ಬಂತಲ್ವ, ಯಾವುದೋ ಅಪ್ಕಿ ಮೇನಕಾ ಗಾಂಧಿ ಕೇಸ್ ಇರ್ಬೋದು, ಆಮೇಲೆ MC ಮೆಹ್ತಾ ಕೇಸ್ ಇರ್ಬೋದು, ಯಾವುದದು ಅಪ್ಕಿ ಕ್ಲೀನ್ ಎನ್ವಿರಾನ್ಮೆಂಟು, ಅಪ್ಕಿ ಶೀಲಾ ಭಾರ್ಸೆ ಕೇಸ್ ಇರ್ಬೋದು, ಲತಾ ಸಿಂಗ್ ಕೇಸ್ ಇರ್ಬೋದು. ಓಕೆ ದೇರ್ ಆರ್ ಡಿಫ್ರೆಂಟ್ ಸಚ್ ಕೇಸಸ್ ಇವನ್ನು. ಓಕೆ ಬೇರೆ ಬೇರೆ ಇದೆ, ಅದು ಮತ್ತೆ ಇಲ್ಲ ಹೋದರೆ ಮತ್ತೆ ಅದು ಇಲ್ಲಿ ಡೈವರ್ಟ್ ಆಗೋದು ಬೇಡ, ಅಂದರೆ ಈ ಥರ ಇರ್ತದಂತ ಹೇಳಕ್ಕೆ ಬಂದೆ, ರೈಟ್. ಹಾಗಾಗಿ ಈ ಅರ್ಬನೈಸೇಷನ್ ಏನಿದೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ ಅನ್ನೋದು ಹೇಳ್ತಾ ಇದ್ದೆ. ಅದ್ರ ಜೊತೆಗೆ ಇಲ್ಲಿ ಈ ಅರ್ಬನೈಸೇಷನ್ ಮತ್ತು ಥಿಯೋರಿಗಳು ಬರ್ತವೆ, ಸಿದ್ಧಾಂತಗಳು ಬರ್ತವೆ, ಸುಮಾರು ಒಂದು 5 ಥಿಯೋರಿ ಇದ್ದಾವೆ, ಅದು ಕೂಡ ಕೇಳ್ತಾನೆ. ಸಿಟಿ ಅಂದರೆ ಏನು, ಆಮೇಲೆ ಸಿಟಿಗೂ ಮತ್ತು Tier 1 ಸಿಟಿ ಅಥವಾ Tier 1 ಸಿಟಿ ಅಂತಾರೆ ಗೊತ್ತಾ, Tier 1 ಸಿಟಿ ಅಂದ್ರೇನು, Tier 2 ಸಿಟಿ ಅಂದ್ರೇನು, ಅಪ್ ಟು 6 ಸಿಟಿಗಳು ಮಾಡ್ಕೊಂಡಿದ್ದೀವಿ ನಾವು, ಯಾರು ಮಾಡ್ತಾರೆ, ಅದರ ಉದ್ದೇಶ ಏನು, ರೈಟ್. ಅವುಗಳ ಬಗ್ಗೆ ಕ್ವೆಶನ್ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಆಮೇಲೆ ಅದಾದ ನಂತರನೇ ನಾನು ಹೇಳ್ತಾ ಇದ್ದೆ ಸ್ಲಮ್ಗಳನ್ನು ಸುಮ್ಮನೆ ತೆಗಿಯೋಕ್ಕೆ ಬರಲ್ಲ, ಹಾಗಾಗಿ ಬೆಟರ್ ಏನು, ಮೇಕ್ ದಮ್ ಬ್ಯೂಟಿಫೈಡ್, ಅವಕ್ಕೆ ಶೆಲ್ಟರ್ ಕೊಡ್ರಿ, ಒಳ್ಳೆ ವಾಟ್ ಯು ಸೇ ದಟ್ ಅಪ್ಕೆ ವಾಟ್ ಐಮ್ ಟ್ರೈಂಗ್ ಟು ಸೇ ಹಿಯರ್ ಈಸ್ ದಟ್ ಅವ್ರಿಗೆ ಏನು ಮಾಡಿ ಬೇಸಿಕ್ ಅಮ್ಯುನಿಟೀಸನ್ನು ಕೊಡಿ, ಫೆಸಿಲಿಟೀಸನ್ನು ಕೊಡ್ರಲ್ಲಪ್ಪ ನೀವು. ಹಾಗಾಗಿ ಅದಕ್ಕೊಂದು ಕಾನೂನೇ ಇದೆ, ಬೇಡ ಅವೆಲ್ಲ ಹೇಳೋದು, ರೈಟ್. ಕರ್ನಾಟಕ ಸರ್ಕಾರ 73 ರೈಟ್ ಅಪ್ಕಿ ದ ಸ್ಲಮ್ಸ್ ದ ಕ್ಲಿಯರೆನ್ಸ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆ್ಯಕ್ಟ್ ಅಂತ ಹೇಳಿ ಪಾಸ್ ಮಾಡ್ತಾರೆ. ಆವಾಗ ಕ್ಲಿಯರ್ ನೋಡಿ ಅದು ನೆಗೆಟಿವ್ ಇತ್ತು, ಬಟ್ ಇವಾಗ ಚೇಂಜ್ ಆಗೈತಲ್ವ. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ಅಂದರೆ 20 ವರ್ಷದ ಇರ್ತಕ್ಕಂಥ ಅದು ಹಿಂದೆ ಇರ್ತಕ್ಕಂಥ ಮೈಂಡ್ಸೆಟ್ ಈಗಿಲ್ಲ. ಅದಕ್ಕೆ ರೀಸನ್ ಏನು, ಸೋಷಿಯಲ್ ಮೀಡಿಯಾ. ಅದಕ್ಕೆ ರೀಸನ್ ಏನು, ಗ್ಲೋಬಲೈಸೇಷನ್. ಅದಕ್ಕೆ ರೀಸನ್ ಏನು, ದ ವರ್ಲ್ಡ್ ಈಸ್ ಬಿಕಮಿಂಗ್ ಅ ವಿಲೇಜ್. ಒಂದೇ ವಿಲೇಜ್ ಆಗಕತ್ತೈತಿ, ಹೌದಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ಜಸ್ಟ್ ನೀವು ಹೋಗ್ಬಿಟ್ಟು ಯೂಟ್ಯೂಬಲ್ಲೋ ಇನ್ನೋದ್ರಲ್ಲಿ ಹೋಗ್ಬಿಟ್ಟು ಎಸ್ ವಾಟ್ ವಿ ಕ್ಯಾನ್ ರೈಟ್ ವಾಷಿಂಗ್ಟನ್ DC ಲೈವ್ ಅಂತ ಟೈಪ್ ಮಾಡಿ ವಾಷಿಂಗ್ಟನ್ DCಗೆ ಹೋಗಿ ಬರ್ತೀರಿ. ಅಂದರೆ ಆ ಲೆವೆಲಿಗೆ ಸ್ಪ್ರೆಡ್ ಆಗಿಬಿಟ್ಟೈತಿ ಈಗ, ಸಮಜ್ ಮೇ ರೈನಾ. ಹಾಗಾಗಿ ನಾವು ಇನ್ಫ್ಲೂಯೆನ್ಸ್ ಆಗ್ತೀವಿ ರೀ, ನಮ್ಮ ಕಲ್ಚರು, ಸೋಷಿಯಲ್ ಸ್ಟ್ರಕ್ಚರು, ಆಮೇಲೆ ಸೋಷಿಯಲ್ ಫಿಲಾಸಫಿ, ಎವ್ರಿಥಿಂಗ್ ಎಲ್ಲವೂ ಚೇಂಜ್ ಆಗ್ತಾ ಇದೆ, ರೈಟ್. ಸೊ ಹಾಗಿದ್ರೆ ಅದನ್ನು ನೋಡೋಣಂತೆ, ರೈಟ್. ಈ ಥರ ಬರ್ತವೆ. ಆಮೇಲೆ ಸ್ಪೆಷಲಿ ಆಪ್ಕಿ ಪ್ರೈವೇಟ್ ಸಿಟಿ ಇದೇ ತುಂಬ ಇಂಪಾರ್ಟೆಂಟ್, ನಿಮಗೆಲ್ಲ ಗೊತ್ತಿರಬೇಕಲ್ಲ ಬ್ರ್ಯಾಂಡ್ ಬೆಂಗಳೂರು ಯಾಕೆ ಬೇಕು. ಆಮೇಲೆ ಇತ್ತೀಚೆಗೆ ಐ ಥಿಂಕ್ ಸೊ BBMP ರೈಟ್ ಏನೋ ಅದು ಐ ಥಿಂಕ್ 2007 ಏನು ಮಾಡಿದರು, ಆಮೇಲೆ 1976 ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬಂದಿತ್ತು, ರೈಟ್. ಅದನ್ನು ಇವಾಗ ಮತ್ತೇನು ಮಾಡಬೇಕಂತ ಇದ್ದಾರೆ, ಸಣ್ಣ ಭಾಗಗಳಾಗಿ, ಏನು ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಡೆಲ್ಲಿ ಇದೆ ಅಲ್ವಾ, ಆ ಥರ ಒಂದು ಪ್ಲ್ಯಾನ್ ಮಾಡಿ ಡಿಸೆಂಟ್ರಲೈಸೇಷನ್ ಮಾಡಿಬಿಟ್ಟು ಅದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡಬೇಕಂತ ಇದ್ದಾರೆ. ಆದರೆ ಇದನ್ನು ರಿಜೆಕ್ಟ್ ಮಾಡಿದೆ, ರೀಸೆಂಟ್ ಮಾಡಿದ್ದಾರೆ, ಆಪ್ಕಿ ವಾಟ್ ಯು ಸೇ ದಟ್ ಆಪ್ಕಿ ಸಸ್ಪೆನ್ಸಿವ್ वीटो ಈಸ್ ಎಕ್ಸಸೈಸ್ ಬೈ ದಿ ಗವರ್ನರ್, ರೈಟ್. ಸೊ ಈಗ ಅದನ್ನು ಅವರು ಒಪ್ಪಿಗೆ ಕೊಟ್ಟಿಲ್ಲ ಗವರ್ನರ್ ಅವರು, ಹಾಗೆ ಮತ್ತೆ ಗವರ್ನರ್ ಇಶ್ಯೂ ಇನ್ ದಿ ಫೆಡರಲಿಸಮ್ ಬರ್ತದೆ, ಬೇಡ ಅವೆಲ್ಲ ಈಗ. ಅಂದರೆ ಸೊ ಈ ಥರ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಪಾಪ್ಯುಲೇಷನ್ ಜೋಗ್ರಫಿಯಲ್ಲಿ ಓದ್ತೀವಿ. ಸೊ ಗೊತ್ತಿರಬೇಕಾಗಿದ್ರೆ ಆಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟು, ಅದಕ್ಕೆ ಸ್ಟ್ರಾಟಜೀಸ್ಗಳೇನಿದ್ದಾವೆ, ವಾಟರ್ ಕ್ರೈಸಿಸ್ ಹೆಂಗೈತೆ, ಆಮೇಲೆ ಸ್ಯಾಟಲೈಟ್ ಟೌನ್ಸ್ಗಳಂದ್ರೆ ಏನು, ರೂರಲ್ ಅರ್ಬನ್ ಓಕೆ ಹಬ್ ಫ್ರಿಂಜ್ ಅಂದರೆ ಏನು, ಯಾಕೆ ಬೇಕು, ರ್ಯಾಂಕ್ ಸೈಜ್ ರೂಲ್ ಅಂದರೆ ಏನು, ರೈಟ್. ಹಾಗಿದ್ರೆ ಬೆಂಗಳೂರಿನ ಅಪ್ಗೆ ಅರ್ಬನ್ ಪ್ರೈಮಸಿ ಇಂಡೆಕ್ಸ್ ಇಸ್ ಅನ್ ಅರೌಂಡ್ 8.9, ಯಾಕೆ ಏನು, ಸೊ ಅವೆಲ್ಲವನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಬೇಕು. ಆಮೇಲೆ ಇನ್ನೊಂದು ನಾನು ಹೇಳ್ತಾ ಇದ್ದೆ, ರೈಟ್, ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್ ತೊಗೊಳ್ಳಿ, ಅಥವಾ ESDM ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಆಫ್ ಕರ್ನಾಟಕ ತೊಗೊಳ್ಳಿ, ರೈಟ್. ಅಥವಾ IT ಪಾಲಿಸಿ 2025-2030 ತೊಗೊಳ್ಳಿ, ಅಥವಾ ಯಾವುದೇ ತೊಗೊಳ್ರಪ್ಪ, ಅವ್ರ ಉದ್ದೇಶ ಒಂದೇ, ಒಟ್ಟು ಬೆಂಗಳೂರಿಗೆ ಬರೋ ಜನಸಂಖ್ಯೆ ಕಮ್ಮಿ ಮಾಡಬೇಕು. ಯಾಕೆ ಮಾಡಬೇಕು ಅದನ್ನು ವಿ ವಿಲ್ ಡಿಸ್ಕಸ್, ಓಕೆ. ಸೊ ಈ ಥರ ಎಲ್ಲವೂ ಬರ್ತವೆ ಈ ಚಾಪ್ಟರಲ್ಲಿ, ರೈಟ್. ಇಷ್ಟೇನು ಬೇರೆ ಬೇರೆ ಇದೆ, ಒಂದು ಐಡಿಯಾ ಬರಲಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಅಗೇನ್ ಐ ಆಮ್ ರೀಇಟಿರೇಟಿಂಗ್, ಈ ಚಾಪ್ಟರು ಮಾತ್ರ ನಿಮ್ಮ ಎಕ್ಸಾಮಿಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದಾದ ನಂತರ ರೈಟ್ ಎಲ್ಲ ಏನು ಇಷ್ಟೊತ್ತು ಹೇಳಿದೆ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಯಾವುದಂದರೆ ರೀಜ್ನಲ್ ಜಾಗ್ರಫಿ. ಸರ್ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತೇನು ಇಂಡಿಯಾ 4 ಟ್ರಿಲಿಯನ್ ಎಕಾನಮಿ ಆಗೈತಿ, ಇವತ್ತೇನು ಕರ್ನಾಟಕ okay aspiring to become 1 trillion economy, okay Karnataka to okay aspiring or visioning, okay envisioning to have 10% contribution
ಟು ದಿ ಇಂಡಿಯಾಸ್ ಎಕ್ಸ್ಪೋರ್ಟ್, ದ ಗ್ರಾಸ್ ಎಕ್ಸ್ಪೋರ್ಟ್ಗೆ 10% ಕಂಟ್ರಿಬ್ಯೂಷನ್ ಕೊಡಬೇಕನ್ನೋ ಆಶೆ ಏನೈತಿ ರೈಟ್, ಇವೆಲ್ಲವೂ ಕೂಡ ಸಕ್ಸಸ್ ಆಗಲಿಕ್ಕೆ ಕಾರಣನೇ ನಿಮ್ಮ ರೀಜ್ನಲ್ ಜಿಯೋಗ್ರಫಿ. ಹಾಗೆ ನಾವು ಇಲ್ಲಿ ಏನು ಓದ್ತೀವಿ ಸರ್ ಅಂತ ಅಂದಾಗೆ ಸಿಂಪಲ್ಲು ಪ್ಲ್ಯಾನಿಂಗ್ ಅಂದರೆ ಏನು, ಆ ಪ್ಲ್ಯಾನಿಂಗ್ ಯಾಕೆ ಬೇಕು, ಹಾಗೆ ಡೆಸಿಷನ್ ಮೇಕಿಂಗ್ ಹೆಂಗಿರಬೇಕು, ರೀಸನ್ ಅಂದರೆ ಏನು. ಹೌದಲ್ಲ, ನಾವು ನಾರ್ಮಲಾಗಿ ಏರಿಯಾ ಮತ್ತು ರೀಸನ್ ಒಂದೇ ಅಂತೀವಿ, ಬಟ್ ರೀಸನ್ಗೆ ಪರ್ಟಿಕ್ಯುಲರಾಗಿ ಮೀನಿಂಗ್ ಬೇರೆಯೇ ಐತಿ. ಅದರಲ್ಲಿ ಮತ್ತೆ ಫಾರ್ಮಲ್ ಬರ್ತದೆ, ಫಂಕ್ಷನಲ್ ಬರ್ತದೆ, ಕಾಂಪೇಜ್ ಬರ್ತದೆ. ಇಲ್ಲಿ ಸ್ಪೆಷಲಿ ಫಾರ್ಮಲ್ ರೀಸನ್ ಎಕ್ಸಾಮಿಗೆ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನೀವೆಲ್ಲ ಕೇಳಿರ್ತೀರ ಇಂಡಸ್ಟ್ರಿಯಲ್ ಏರಿಯಾಸ್, ಇವು ಓಕೆ ದ ಇಂಡಸ್ಟ್ರಿಯಲ್ ಫಾರ್ಮಲ್ ರೀಸನ್ಸ್ ಅಂತ ಕರಿತೀವಿ. ಆಮೇಲೆ ಅಗ್ರಿಕಲ್ಚರ್ ಫಾರ್ಮಲ್ ರೀಸನ್ಸ್ ನಾವು ಏನಂತ ಕರಿತೀವಿ, ಓಕೆ ವಿ ಕಾಲ್ ದಮ್ ಹ್ಯಾಸ್ ವಾಟ್ ಯು ಸೇ ದಟ್ ಅಪ್ಕಿ ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಅಂತ ಕರಿತೀವಿ. ಓಕೆ, ತುಂಬ ಇಂಪಾರ್ಟೆಂಟ್ ಇವೆಲ್ಲವೂ. ಆ ಥರ ಥಿಂಗ್ಸ್ಗಳಲ್ಲಿ ಬರ್ತವೆ. ಆಮೇಲೆ ಪ್ಲ್ಯಾನಿಂಗ್ ಓದಬೇಕಾದ್ರೆ ಅಪ್ಕಿ ವಾಟ್ ಯು ಮೀನ್ ಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್, ಡಿಸೆಂಟ್ರಲೈಸ್ಡ್ ಪ್ಲ್ಯಾನಿಂಗ್, ಟಾಪ್ ಅಪ್ ಅಥವಾ ಬಾಟಮ್ ಅಪ್ ಅಪ್ರೋಚ್ ಅಂದರೆ ಏನು, ಟಾಪ್ ಡೌನ್ ಅಪ್ರೋಚ್ ಅಂದರೆ ಏನು, ಸೊ ಯಾಕೆ ಬೇಕು. ಆಮೇಲೆ ಸ್ಪೆಷಲಿ ಅಗೈನ್ ಸೆಕ್ಷನ್ 309 ಆಫ್ ಕರ್ನಾಟಕ, ದ ಗ್ರಾಮ್ ಸ್ವರಾಜ್ ಆ್ಯಕ್ಟ್ ಏನಿದೆ 1993 ಏನು ಬಂದೈತಿ, ಸೊ ಅದರದ್ದು ರೋಲನ್ನು ತುಂಬ ಇಂಪಾರ್ಟೆಂಟ್ ನಾನು ಹೇಳ್ತೀನಿ. 309 ಮತ್ತು 310 ಅದು ತುಂಬಾ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಕರ್ನಾಟಕ ಇವ್ಯಾಲ್ಯುವೇಷನ್ ಅಥಾರಿಟಿ ಅಂತ ಬರ್ತದೆ 2000ಅಲ್ಲಿ. ಆಮೇಲೆ ಕರ್ನಾಟಕ ಇನೋವೇಷನ್ ಅಥಾರಿಟಿ ಬರ್ತದೆ. ಆಮೇಲೆ ಕರ್ನಾಟಕ ಪಾಲಿಸಿ ಆ್ಯಂಡ್ ಪ್ಲ್ಯಾನಿಂಗ್ ಕಮಿಷನ್ ಅಂತ ಬರ್ತದೆ. ಇವೆಲ್ಲವೂ ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗ್ತವೆ. ಅಷ್ಟೇ ಅಲ್ಲದೆ ಇನ್ನೊಂದು ರೀಸನ್ ಬಗ್ಗೆ ನಾವು ಯಾಕೆ ಓದಬೇಕು ಅದರಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸಸ್ ಬಗ್ಗೆ ಓದ್ತೀವಿ. ಒಂದು ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಒಂದು ರಿಸೋರ್ಸು. ಹಾಗೆ ಲ್ಯಾಂಡಲ್ಲಿ ಏನು ಓದ್ತೀವಿ, ಮತ್ತು ನಾವು ಈ ಲ್ಯಾಂಡಲ್ಲಿ ಬೇರೆ ಬೇರೆ ಈ ಲ್ಯಾಂಡ್ ಯೂಸ್ ಮ್ಯಾನೇಜ್ಮೆಂಟ್ ಇದೆ, ಕಲ್ಚರ್, ಓಕೆ ಕಲ್ಟಿವೇಬಲ್ ವೇಸ್ಟ್ ಅಂದರೆ ಏನು, ಇದು ಮನೆ KS ಮೇನ್ಸ್ ಕ್ವೆಶನ್ ಇದು. ಲ್ಯಾಂಡ್ ಯೂಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಬರೀರಿ ಅಂತ ಕೇಳಿದ್ದಾನೆ. ಹಾಗಾದರೆ ನಾನ್ ಅಗ್ರಿಕಲ್ಚರು, ನೆಟ್ ಏರಿಯಾ ಝೋನು, ಗ್ರಾಸ್ ಏರಿಯಾ ಝೋನು, ನೆಟ್ ಇರಿಗೇಟೆಡ್ಡು, ಗ್ರಾಸ್ ಇರಿಗೇಟೆಡ್ಡು, ರೈಟ್, ಅಗೈನ್ ಕರೆಂಟ್ ಫೆಲೋ, ಅದರ್ ದೆನ್ ಕರೆಂಟ್ ಫೆಲೋ, ರೈಟ್. ಸೊ ದೇರ್ ಆರ್ ದ ಕಲ್ಟಿವೇಬಲ್ ವೇಸ್, ದೇರ್ ಆರ್ ಸೋ ಮೆನಿ ಕ್ಲಾಸಿಫಿಕೇಷನ್ಸ್ ಇದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಲ್ಯಾಂಡ್ ರಿಫಾರ್ಮ್ಸ್. ಅಗೇನ್ ಹೇಳ್ತಾ ಇದ್ದೀನಿ ರೈಟ್, ಇವತ್ತು ಕರ್ನಾಟಕ ಇಟ್ ಈಸ್ ಒನ್ ಆಫ್ ದಿ ಇಂಡಸ್ಟ್ರಿಯಲೈಸ್ಡ್ ಸ್ಟೇಟ್ಸ್ ಇನ್ ಇಂಡಿಯಾ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್. ಓಕೆ, ದ ಕರ್ನಾಟಕ ಐ ಥಿಂಕ್ 1961 ಏನು ತನ್ನ ಮೈಸೂರು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ಶುರು ಮಾಡ್ತು. ಜೊತೆಗೆ ಇತ್ತೀಚೆಗೆ 2020 ಅಮೆಂಡ್ಮೆಂಟ್ ಮಾಡಿದ್ದಾರೆ. ಎಲ್ಲದರ ಹಿಂದೆನೂ ಕೂಡ ಒಂದು ದೊಡ್ಡ ಮಹಾನ್ ಗುರಿ ಇತ್ತು. ಅರ್ಥ ಆಯ್ತಲ್ಲ. ಸೊ ಹಾಗಾದರೆ ಬಿಕಾಸ್ ಆಫ್ ಅದೆಲ್ಲ ಓಕೆ ಎಫರ್ಟಿಂದ ಇವತ್ತು ಕರ್ನಾಟಕ ಶೈನಿಂಗ್, ಹೌದಲ್ಲ, ಕರ್ನಾಟಕ ಶೈನ್ ಆಗ್ತಾ ಇದೆ ಅಮಾಂಗ್ ಅದರ್ ಸ್ಟೇಟ್ಸ್ ಅಂತ, ರೈಟ್. ನಮ್ಮ ನೇಬರಿಂಗ್ ಕೂಡ ಇದ್ದಾರೆ. ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟು. ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಏನು, ಓಕೆ, ಸಾಧ್ಯ ಆದರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಹೆಂಗೈತಿ. ಹಾಗಾದರೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು, ಆಮೇಲೆ ಟ್ರಿಬ್ಯುನಲ್ಸ್, ಲ್ಯಾಂಡ್ ಟ್ರಿಬ್ಯುನಲ್ಸ್ ಬರ್ತವೆ. ಓಕೆ, ಅಪ್ಕಿ ಲ್ಯಾಂಡ್ ಬ್ಯಾಂಕ್ಸ್ಗಳು ಬರ್ತವೆ. ಅಪ್ಕಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಬರ್ತದೆ. ಇದು ಅಂತೂ ಇವತ್ತೇನು ಲ್ಯಾಂಡ್ ರಿಫಾರ್ಮ್ಸ್ ಇಂಡಸ್ಟ್ರೀಸು ಬರಲಿಕ್ಕೆ ಏನು ಬರ್ತಾ ಇದೆ ಅಲ್ವ, ಅದಕ್ಕೆ ಕಾರಣ ಇವರು ಕೂಡ ಇದ್ದಾರೆ, ಇವರನ್ನು ಕೂಡ ಮರಿಬಾರ್ದು. ಆಮೇಲೆ ಬೇರೆ ಬೇರೆ ಕರ್ನಾಟಕ ಓಕೆ ಸ್ಟೇಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಇದೆ, ಸ್ಟೇಟ್ ಫಿನಾನ್ಸ್ ಕಾರ್ಪೊರೇಷನ್ಸ್ಗಳಿದ್ದಾವೆ, ರೈಟ್. ಹೀಗೆ ದರ್ ಮಲ್ಟಿಪಲ್ ಏಜೆನ್ಸೀಸ್ ತುಂಬ ಕೆಲಸ ಮಾಡ್ತಾ ಇದ್ದಾವೆ. ಇಂಡಸ್ಟ್ರಿಯಲ್ ಫೆಸಿಲಿಟೇಷನ್ ಆ್ಯಕ್ಟ್ ಆಫ್ 2002 ಆಫ್ ಕರ್ನಾಟಕ ನೋಡ್ಕೊಳ್ಳೋಣ. ಅಷ್ಟೇ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಇನ್ ಕರ್ನಾಟಕ ನೋಡ್ಕೊಳ್ಳೋಣ. ಓಕೆ, ಈಗ ಹಲವಾರು ಥಿಂಗ್ಸ್ಗಳಿದ್ದಾವೆ, ಗೊತ್ತಿರಬೇಕು, ರೈಟ್. ಆದರೂ ಕೂಡ ರೈಟ್. ಆಮೇಲೆ ಈ ಥರ ಲ್ಯಾಂಡ್ ಬಂತ, ಅದಾದ ನಂತರ ವಾಟರ್ ರಿಸೋರ್ಸಲ್ಲಿ ಏನು ಓದ್ತೀವಿ, ಅದೇಪ್ಪ ನದಿ ಅಂದರೆ ಏನು, ಓಕೆ, ನದಿ ಟೈಪ್ಸ್ ಯಾವ ಅದಾವು, ಯಾವ ನದಿ ಹೆಂಗೆ ಹರಿತೈತಿ, ಯಾವ ಪ್ಯಾಟ್ರನಲ್ಲಿ ಹರಿತೈತಿ, ಆಮೇಲೆ ಈ ಹಿಮಾಲಯ ನದಿಗಳು ಮತ್ತು ನಿಮ್ಮ ಪೆನಿನ್ಸುಲರ್ ನದಿಗಳ ವ್ಯತ್ಯಾಸಗಳೇನಿದ್ದಾವೆ, ಈ ಥರ ಥಿಂಗ್ಸ್ಗಳನ್ನು ನಾವು ನಾರ್ಮಲಿ ಏನು ಮಾಡ್ತೀವಿ, ಇಲ್ಲಿ ಸ್ಟಡಿ ಮಾಡಲಿಕ್ಕೆ ಹೋಗ್ತೀವಿ. ಆಮೇಲೆ ಇನ್ನೊಂದು, ನೀವು ರಿವರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀರಾ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಗೊತ್ತಿರಬೇಕು. ಬಿ ಇಟ್ ಸ್ಪೆಸಿಫಿಕಲಿ ನಾನು ಟಾಕಿಂಗು ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂತ ಕರಿತೀನಿ. ಈ ನ್ಯಾಷನಲಿ ಸ್ಪೆಸಿಫಿಕಲಿ ನಾವು ಕರ್ನಾಟಕ ಓರಿಯೆಂಟೆಡ್, ಯಾಕಂದರೆ KPSC ಇರೋದು ಕರ್ನಾಟಕ ಓರಿಯೆಂಟೆಡ್. ಲೈಕ್ ಕಾವೇರಿ ಡಿಸ್ಪ್ಯೂಟ್ ಹೆಂಗೆ ಶುರುವಾಯಿತು, ಎಲ್ಲಿಗೆ ನಿಂತೈತಿ, ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಹೆಂಗೆ ಶುರುವಾಯಿತು, ಎಲ್ಲಿಗೆ ನಿಂತೈತಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟಾಗಿ ಹೇಳಬೇಕಂದ್ರೆ ಇತ್ತೀಚೆಗೆ ಮಹದಾಯಿ ನಿಮ್ಗೆ ಗೊತ್ತಿರಬೇಕಲ್ಲ, ಮಹದಾಯಿ, ಹೌದಲ್ಲ, ಇತ್ತೀಚೆಗೆ ನಮ್ಮ ನಾರ್ತ್ ಕರ್ನಾಟಕ ಮಂದಿ ಓಕೆ ಮಹದಾಯಿ ವಿಷಯದೊಳಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವರು ಏನದು ಕಾವೇರಿಗೆ ಅವ್ರು ನಮಗೆ ನಾವು ಸಪೋರ್ಟ್ ಮಾಡಬೇಕು, ಆದರೆ ಅವ್ರು ನಮಗೆ ಸಪೋರ್ಟ್ ಮಾಡಲ್ಲ. ನೋಡಿ, ರೀಸನಲಿಸಮ್ ಆಗ್ತಾಯಿದೆ.
ಸಮಜ್ ಬೇರೆನ ಯಾಕೆ ಏನು ಇವೆಲ್ಲವೂ ಡಿಸ್ಕಷನ್ ಮಾಡೋಣ. ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟು ವಾಟರ್ ವೇಸ್. ಯಾಕೆಂತಂದರೆ ನಾನು ಹೇಳಿದೆ ಅಪಾರ್ಚುನಿಟೀಸ್ ದೇವ್ರು ಕೊಟ್ಟಾನೆ ಭಾರತಕ್ಕೆ, ಕರ್ನಾಟಕಕ್ಕೆ ಅಪಾರ್ಚುನಿಟಿಗಳು ಕೊಟ್ಟಿದ್ದಾನೆ, ಅವ್ನು ಯೂಸ್ ಮಾಡ್ಕೋಬೇಕಷ್ಟೇ ನಾವು. ಹಾಗಾಗಿ ಇಲ್ಲಿ ವಾಟರ್ ವೇಸ್ ಅಂದರೆ ಏನು, ಕರ್ನಾಟಕದಲ್ಲಿ ಎಷ್ಟು ವಾಟರ್ ವೇಸ್ ಇದ್ದಾವೆ, ಇಂಡಿಯಾದಾಗ ಎಷ್ಟು ವಾಟರ್ ವೇಸ್ ಇದ್ದಾವೆ, ಎಷ್ಟು ಆರ್ಟಿಫಿಷಿಯಲ್ ಚಾನಲ್ಸ್ ನಿಮ್ಗೆ ಗೊತ್ತಿರಬೇಕಲ್ಲ, ಉದ್ಯೋಗ ಮಂಡಲ್ ಕ್ಯಾನಲ್ಲು, ಓಕೆ, ನದನ್ ಬಕಿಂಗ್ಹಾಮ್, ಸದನ್ ಬಕಿಂಗ್ಹಾಮ್, ಏಲೂರು ಕ್ಯಾನಲ್ಲು, ರೈಟ್, ಆಮೇಲೆ ಚಂಪಕನರ್ ಕ್ಯಾನಲ್ಲು. ಸೊ ಈ ಥರ ಮಲ್ಟಿಪಲ್ ಇದ್ದಾವೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಪೋರ್ಟ್ಸ್ ಅಂದ್ರೇನು, ಟೈಪ್ಸ್ ಆಫ್ ಪೋರ್ಟ್ಸ್ ಅಂದ್ರೇನು, ಹಾರ್ಬರ್ಸ್ ಅಂದ್ರೇನು, ಟರ್ಮಿನಲ್ಸು, ಟೈಮ್ ಅರೌಂಡು, ಓಕೆ, ಟೈಮ್ ಓಕೆ ಅಂದರೆ ಏನು ಹಾಗಿದ್ರೆ, ಆಮೇಲೆ ಡ್ವೆಲ್ಲಿಂಗ್ ಟೈಮ್ ಅಂದರೆ ಏನು, ರೈಟ್, ವಾಟ್ ಇಸ್ ಮೀನ್ ಬೈ ದ ಹರಿತ್ ಗೈಡ್ಲೈನ್ಸ್ ಫಾರ್ ದ ಫೋರ್ಟ್ಸ್ ಏನು, ರೈಟ್, ಏನೇನು ಸ್ಟೆಪ್ ತೊಗೊಂಡ್ಬಂದಿದ್ದಾರೆ ಮಿನಿಸ್ಟ್ರಿ ಆಫ್ ಶಿಪ್ಪಿಂಗ್, ಪೋರ್ಟ್ಸ್ ಆ್ಯಂಡ್ ವಾಟರ್ ವೇಸ್, ಅವುಗಳನ್ನ ಡಿಸ್ಕಷನ್ ಮಾಡೋಣ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ತುಂಬ ನಿಮ್ಗೆ ಗೊತ್ತಿರಬೇಕು ಫಿಶಿಂಗ್ ಹಾರ್ಬರ್ಸ್ ಇದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ ಕಡೆ ಹೋದರೆ ಉಪ್ಪುಂದ ಅಂತಂದರೆ ಈ ಕಡೆ ನಮ್ಮ ಕರಾವಳಿ ಸೈಡಿಗೆ ಹೋದರೆ ಬೈಂದೂರು ಇದೆ, ಆಮೇಲೆ ಕಟ್ಪಡಿ ಇದೆ, ರೈಟ್, ಶಿರಾಳ್ ಇದೆ, ಶಿರ್ವಾ ಇದೆ. ನೋಡಿ ಇಲ್ಲೆಲ್ಲ ಹೋಗ್ಬಿಟ್ರೆ ಯಾವ ಥರ ಫಿಶಿಂಗ್ ಹಾರ್ಬರ್ಸನ್ನು ನಾವು ಮಾಡ್ತಾ ಇದ್ದೀವಿ, ಕೋಟ, ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟು. ವಿ ವಿಲ್ ಡಿಸ್ಕಸ್, ಅರ್ಥ ಆಯ್ತಲ್ಲ. ಸೊ ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ರಿಸೋರ್ಸ್ ಯಾವ್ದು ಬರ್ತದೆ ಅಂತಂದರೆ ಮಿನರಲ್ಸ್. ಓಕೆ, ಮಿನರಲ್ಸಲ್ಲಿ ನೀವು ಓದಿರ್ತೀರ ಮೆಟಾಲಿಕ್ಕು, ಮಿನರಲ್ಸು, ನಾನ್ ಮೆಟಾಲಿಕ್ಕು. ಆದರೆ ಮೋಸ್ಟ್ ಇಂಪಾರ್ಟೆಂಟು ಇತ್ತೀಚೆಗೆ ಬರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ಆಫ್ ಯುವರ್ ಕ್ರಿಟಿಕಲ್ ಮಿನರಲ್ಸ್. ರೈಟ್, ದ ಕ್ರಿಟಿಕಲ್ ಮಿನರಲ್ಸ್ ಆರ್ ವೆರಿ 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 ಇಂಪಾರ್ಟೆಂಟು. ಹಾಗಾಗಿ ಹಂಗಂದ್ರೇನು, ಗೌರ್ನಮೆಂಟ್ ಆಫ್ ಇಂಡಿಯಾ ಯಾವ್ಯಾವ ಸ್ಟೆಪ್ಸ್ಗಳನ್ನು ತೊಗೊಂಡಿದೆ, ನೋಟಿಫೈಡ್ ಮಿನರಲ್ಸು, ಇವೆಲ್ಲವೂ ಕೂಡ ನಾವು ನಾರ್ಮಲಿ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಕರ್ನಾಟಕದಲ್ಲಿ ಓಕೆ, ದ ಡಿಪಾರ್ಟ್ಮೆಂಟ್ ಆಫ್ ಮೈನಿಂಗ್ ಆ್ಯಂಡ್ ಜಿಯಾಲಜಿ ಯಾವ್ದಾರ ಕೆಲಸ ಮಾಡ್ತದೆ, ರೈಟ್, ಬೇರೆ ಬೇರೆ ಕಾಯ್ದೆಗಳು ಏನಿದ್ದಾವೆ, ಪಾಲಿಸಿಗಳು ಏನಿದ್ದಾವೆ, ರೈಟ್, ನಾವಿನ್ನೂ ಎಲ್ಲಿ ಎಡುತ್ತಾ ಇದ್ದೀವಿ, ಏನು ಮಾಡಬೇಕು ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಕ್ಲಿಯರಾ? ಅದಾದ ನಂತರನೇ ವೆಜಿಟೇಟಿವ್ ಬರ್ತದೆ. ಆ ವೆಜಿಟೇಟಿವ್ ಕೂಡ ತುಂಬಾ ಇಂಪಾರ್ಟೆಂಟ್ ರಿಸೋರ್ಸ್ ಆಗ್ತದೆ, ಅದನ್ನು ಕೂಡ ನಾನಿಲ್ಲಿ ಡಿಸ್ಕಷನ್ ಮಾಡಬೇಕಾಗ್ತದೆ. ರೈಟ್, ಹೀಗೆ ಎಲ್ಲ ರಿಸೋರ್ಸಸ್ಸನ್ನು ಹೇಳಿದೆ ನಾನು. ಓಕೆ, ಅಗ್ರಿ ರಿಸೋರ್ಸಸ್ಸನ್ನು ತೊಗೊಳ್ಳಿ. ಅಗ್ರಿಕಲ್ಚರ್ ರಿಸೋರ್ಸಸ್ಸಲ್ಲಿ ಓಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಹೆಂಗಿದೆ, ಡೈರಿ ಹೆಂಗಿದೆ, ಫಿಶರೀಸ್ ಹೆಂಗಿದೆ, 20 ಲೈಫ್ ಸ್ಟಾಕ್ ಸೆನ್ಸಸ್ ಏನು ಹೇಳ್ತೈತಿ, ಯಾವ ಸ್ಕೀಮ್ಸ್ಗಳಿದ್ದಾವೆ, ಯಾವ ಕಾಯ್ದೆಗಳಿದ್ದಾವೆ, ರೈಟ್, ಅವೆಲ್ಲವನ್ನು ನೋಡ್ಕೋಬೇಕಾಗ್ತದೆ. ಯಾವ ಬ್ರೀಡ್ಸ್ ಇದೆ, ಗೋಕುಲ್ ಮಿಷನ್ ಅಂದ್ರೆ ಏನು, ರೈಟ್, ಗೋಕುಲ ಗ್ರಾಮಗಳಂದ್ರೆ ಏನು, ರೈಟ್, ಕಾಮಧೇನು ಅವಾರ್ಡ್ ಏನಿದೆ, ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ನೀವು ಓದಬೇಕಾಗ್ತದೆ. ಹಾರ್ಟಿಕಲ್ಚರ್ ಬಗ್ಗೆ ಓದಬೇಕಾಗ್ತದೆ, ಸೆರಿಕಲ್ಚರ್ ಬಗ್ಗೆ ಓದಬೇಕಾಗ್ತದೆ, ಸೀಡ್ ಬಿಲ್ ಆಫ್ 2021 ಅಥವಾ 2019 ಏನಿದೆ ಅದ್ರ ಜೊತೆಗೆ ಕಂಪೇರ್ ಮಾಡಬೇಕಾಗ್ತದೆ. ದ ಪ್ರೊಟೆಕ್ಷನ್ ಆಫ್ ದ ಪ್ಲಾಂಟ್ ವೆರೈಟೀಸ್ ಆ್ಯಂಡ್ ದ ಫಾರ್ಮರ್ಸ್ ರೈಟ್ಸ್ ಆ್ಯಕ್ಟ್ 2001 ಏನಿದೆ, IPR ಇಶ್ಯೂ ಏನಿದೆ, ಪೇಟೆಂಟ್ ಇಶ್ಯೂ ಏನಿದೆ, ಸೊ ಲಾಟ್ ಆಫ್ ಥಿಂಗ್ಸ್. ಆಮೇಲೆ ಪೇಟೆಂಟ್ ಕೋಆಪರೇಷನ್ ಟ್ರೀಟಿ, ಪೇಟೆಂಟ್ ಲಾ, ಓಕೆ, process patent, product patent, evergreening of the patent, utility patent, secondary, there are multiple things we have to read and we will study here. ಓಕೆ, ನಾನು ಇಲ್ಲಿ ಅದನ್ನು ಹೇಳ್ಕೊಡ್ತೀವಿ, ಅರ್ಥ ಆಯ್ತಲ್ಲ. ಸೊ ಹೀಗೆ ಏನು ಮಾಡ್ತೀವಿ, ಡಿಫ್ರೆಂಟ್ ರಿಸೋರ್ಸ್. ಆದರೆ ಇನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಎಲ್ಲ ರಿಸೋರ್ಸ್ ಈಕ್ವಲ್ ಆಗಿದಾವ? ಇಲ್ಲ. ದೆರ್ ಈಸ್ ಅ ಮಿಸ್ ಮ್ಯಾಚ್ ಇನ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ದ ರಿಸೋರ್ಸಸ್. ಆ ಮಿಸ್ ಮ್ಯಾಚ್ ಆಯಿತು ಅಂತಂದರೆ ಏನಾಗ್ತದೆ, ರೀಜನಲ್ ಇನ್ಇಕ್ವಾಲಿಟಿ, ಅದು ಇನ್ಕಮ್ ಇರ್ಬೋದು, ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಸರ್ವಿಸ್ ಇರ್ಬೋದು, ಇವೆಲ್ಲ ಕೂಡ ಏನಾಗ್ತದೆ ಅಂತಂದರೆ ಸೊ ಇನ್ಇಕ್ವಲ್ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಇನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಯಿತು ಅಂತಂದರೆ ಏನಾಗುತ್ತೆ, ಹಾಗಿದ್ರೆ ಇಂಬ್ಯಾಲೆನ್ಸ್ ಆಗ್ತದೆ. ಇಂಬ್ಯಾಲೆನ್ಸ್ ಆದರೆ ರೀಜ್ನಲಿಸಮ್ ಆಗ್ತದೆ. ರೀಜ್ನಲಿಸಮ್ ಆದರೆ ಅದು ನ್ಯಾಷನಲ್ ಇಂಟಿಗ್ರಿಟಿಗೂ ಒಳ್ಳೆಯದಲ್ಲ, ನಮ್ಮ ಕರ್ನಾಟಕದ ಇಂಟಿಗ್ರಿಟಿಗೂ ಒಳ್ಳೆಯದಲ್ಲ. ಸೊ ಫೈನಲಿ ಕೊಲ್ಯಾಪ್ಸ್. ಹಾಗಾಗಿ DM ಮಹದೇವಪ್ಪ ನಂಜುಂಡಪ್ಪ ಕಮಿಟಿ ಏನು ಓಕೆ, ಡಿಸ್ಟ್ರಿಕ್ಟ್ ಡೆಪ್ರವೇಷನ್ ಇಂಡೆಕ್ಸು, ತಾಲೂಕು ಡೆಪ್ರವೇಷನ್ ಇಂಡೆಕ್ಸು, ಅದನ್ನು ಕಂಪ್ರಹೆನ್ಸಿವ್ ಕಂಪೋಸಿಟ್ ಓಕೆ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಏನು ಕರಿತೀವಿ, ಎಷ್ಟು ಪ್ಯಾರಾಮೀಟರ್ಸು, ಎಷ್ಟು ತಾಲೂಕು, ಎಷ್ಟು ಸ್ಪೆಷಲ್ ಡೆವಲಪ್ಮೆಂಟ್ ಲೋನು, ಎಷ್ಟು ನಾವು ಆರ್ಡರ್ಸನ್ನು ತೊಗೊಬಂದಿದ್ದೀವಿ ಕಲ್ಯಾಣ ಕರ್ನಾಟಕದ ಡೆವಲಪ್ಮೆಂಟಿಗೆ, ಎಷ್ಟು ಸ್ಕೀಮ್ಸ್ಗಳಿದ್ದಾವೆ, ಅವೆಲ್ಲವನ್ನು ವಿ ವಿಲ್ ಡಿಸ್ಕಸ್. ಓಕೆ, ಇಷ್ಟೆಲ್ಲ ಓದಿ ಅದನ್ನು ಕರೆಕ್ಟಾಗಿ ಲಿಂಕ್ ಮಾಡೋದೇ ಇಂಡಿಯನ್ ಜಾಗ್ರಫಿ, ಕರ್ನಾಟಕ ಜಾಗ್ರಫಿ. ಇಷ್ಟು ಓದಿದರೆ ಇನ್ನೂ ತುಂಬ ಇದೆ, ಒಂದು ಜಸ್ಟ್ ಓವರ್ ವ್ಯೂ ಗೊತ್ತಾಗಲಿ ಅಂತ ಹೇಳಿ ನಾನು ಹೇಳಿದ್ದು, ಅರ್ಥ ಆಯ್ತಲ್ಲ. ಹೋಪ್ ಯು ಗೈಸ್ ಹ್ಯಾವ್ ಅಂಡರ್ಸ್ಟುಡ್. ಅಗೇನ್ ಹೇಳ್ತಾ ಇದ್ದೀನಿ, ಇನ್ನೂ ಹೆಚ್ಚಿಗೆ ಬೇಕು ಅಂತಂದರೆ ವಿ ಆರ್ ಸ್ಟಾರ್ಟಿಂಗ್ ಓಕೆ ಆನ್ಲೈನ್ ಬ್ಯಾಚಸ್ಸು ಆ್ಯಂಡ್ ಯು ಕ್ಯಾನ್ ಜಾಯಿನ್. ಓಕೆ, ಥ್ಯಾಂಕ್ ಯು. ನಿಮ್ಮ ಕ್ವಾಲಿಟಿಗೆ ವಿ ಅಶ್ಯೂರ್ ದ ವೆರಂಡಾ ವೆನ್ ಯು ಥಿಂಕ್ KPSC, think Veranda race. Thank you and guys, very all the best.